ನಾನು ನಿಮ್ಮ ಸುರೇಶ್ ಮಾನ್ವಿ. ಈಗಾಗಲೇ KEM ವತಿಯಿಂದ ವಿಲೇಜ್ ಅಕೌಂಟೆಂಟ್, ಅದೇ ತರನಾಗಿ ಟೀಚರ್ ಸಂಬಂಧಪಟ್ಟಂತ ಹಲವಾರು ಹುದ್ದೆಗಳಿಗೆ ಕನ್ಫರ್ಮ್ ಆಗಿದೆ. ಅದರಲ್ಲಿ ಎಸ್ಪೆಷಲ್ ಅಂತ ಬಂದಾಗ ಕಂಪ್ಯೂಟರ್ ವಿಷಯ ಅಂತ ಬರುತ್ತಾರೆ. ಈ ಒಂದು ಕಂಪ್ಯೂಟರ್ ವಿಷಯ ಸಂಬಂಧಪಟ್ಟಂತೆ ಹಲವಾರು ಕ್ವಶನ್ ಕೇಳ್ತಾ ಇದ್ದಾನ. ಅದರಲ್ಲಿ ಅತಿ ಹೆಚ್ಚು ಬಾರಿ ಕೇಳಲ್ಪಟ್ಟಿರುವಂತಹ ಟಾಪ್ ಕ್ವಶನ್ ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ನಾನು ನಿಮ್ಮ ಸುರೇಶ್ ಮಾನ್ವಿ. ಕರ್ನಾಟಕದಲ್ಲಿರುವಂತಹ ಆಲ್ಮೋಸ್ಟ್ ಎಲ್ಲಾ ಅಕಾಡೆಮಿನಲ್ಲಿ ಈ ಒಂದು ಕಂಪ್ಯೂಟರ್ ಉಪನ್ಯಾಸ ಮಾಡಿದ್ದೇನೆ. ಅದೇ ತರನಾಗಿ ಈ ಒಂದು ಕಂಪ್ಯೂಟರ್ ಅಂತ ಬಂದಾಗ ಸತತ ನನ್ನ ಒಂದು 6 ವರ್ಷಗಳ ಅನುಭವದ ಮೇರೆಗೆ ಈ ಒಂದು ಕ್ವಶನ್ ಪೇಪರ್ ಅಂತ ಬಂದಾಗ ಇಂದ ಕೇಳುವಂತ ಕ್ವಶನ್ ಇವಾಗ ಕೇಳುವಂತ ಕ್ವಶನ್ ಇರುವಂತ ಡಿಫ್ರೆನ್ಸ್ ನೋಡೋಣ ಅಂತ. ಅದೇ ತರನಾಗಿ ಇವತ್ತು ಹೊಸ ಟ್ರೆಂಡ್ ಆಗಿದೆ. ಓಕೆನಾ, ಕ್ವಶನ್ ಪೇಪರ್ ಏನ್ ಟ್ರೆಂಡ್ ಅಂತ ಬಂದಾಗ ಆಲ್ಮೋಸ್ಟ್ ಅರ್ಥ ಮಾಡ್ಕೊಡ್ರಿ. ಈ ಒಂದು ಕ್ವಶನ್ ಪೇಪರ್ದಲ್ಲಿ ಹಿಂದ್ಗಡೆ ಒಂದು ಕ್ವಶನ್ ಕೊಟ್ರೆ ಅಲ್ಲಿ ಒಂದು 4 ಹೇಳಿಕೆ ಕೊಡ್ತಿದ್ದ. ಆ ಹೇಳಿಕೆಯಲ್ಲಿ ಏನ್ ಕೇಳ್ತ ಅಂತ ಕೋರಿ ಯಾವ ಹೇಳಿಕೆ ಸರಿಯಾಗಿ ಅಂತ ಕೇಳ್ತಿದ್ದ. ಬಟ್ ಈ ವರ್ಷ 2026ರಲ್ಲಿ SDA ವತಿಯಿಂದ ಒಂದು ಕನ್ಫರ್ಮ್ ಆಯ್ತು ಕಲ್ಯಾಣ ಕರ್ನಾಟಕಕ್ಕೆ. ಅಂತ ಟೈಮಲ್ಲಿ ಆ ಒಂದು ಎಕ್ಸಾಮ್ ಅಲ್ಲಿ ಯಾವ ಸ್ಟೇಟ್ಮೆಂಟ್ ರಾಂಗ್ ಅಂತ ಕೇಳಿದ್ದ, ಅರ್ಥ ಮಾಡ್ಕೊಡು. ಅದೇ ತರನ ಹಿಂದ್ಗಡೆ ಗೂಗಲ್ ಕ್ರೋಮು, ಗೂಗಲ್ ಇವೆಲ್ಲ ಯಾವ್ದಕ್ಕೆ ಸಂಬಂಧಪಟ್ಟಂತ ಕೇಳ್ತಿದ್ದ. ಮೊನ್ನೆ ಚಿತ್ರ ಕೊಟ್ಟಾದ ಹೆಸರನ್ನು ಕೇಳಿದ್ದ. ಅಂದ್ರೆ ಕ್ವಶನ್ ಪೇಪರ್ ಅಂತ ಬಂದಾಗ ಈ ಒಂದು ಕಂಪ್ಯೂಟರ್ ವಿಷಯ ಮೇಲೆ ಇವಾಗ ರೀಸೆಂಟ್ ಆಗಿ ಕ್ವಶನ್ ಪೇಪರ್ದಲ್ಲಿ ಸ್ವಲ್ಪ ಡೆಪ್ತ್ ಕೇಳಕ್ಕೆ ಚೆನ್ನ ವಿಷಯದ ಆಳವನ್ನು ಕೇಳ್ತಾ ಇದ್ದಾನ. ಅದೇ ತರನಾಗಿ ಆ ಒಂದು ವಿಷಯ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ವೈಸ್ ಕ್ವಶನ್ ಜಾಸ್ತಿ ಕೇಳ್ತಾ ಇದ್ದಾನ. ಜೊತೆಗೆ ಈ ಒಂದು ಮ್ಯಾಚ್ ದ ಫಾಲೋಯಿಂಗ್ ಕ್ವಶನ್ ಕೇಳ್ತಾ ಇದ್ದಾನೆ. ಹಾಗಾದ್ರೆ ಇವಾಗ ನಾನು ನಿಮ್ಮ ಸುರೇಶ್ ಮಾನ್ವಿ. ಸೊ ಸತತವಾಗಿ 6 ವರ್ಷದಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ದಲ್ಲಿ ಎಲ್ಲಾ ಕಡೆ ಕ್ಲಾಸ್ ಮಾಡಿದ್ದೀನಿ. ಅದರಲ್ಲಿ ಮೊದಲದಾಗಿ ಅಂತ ಬಂದಾಗ ನನ್ನ ಒಂದು ಕ್ಲಾಸ್ ಸ್ಟಾರ್ಟ್ ಆಗಿದೆ ವಿದ್ಯಾಕಾಶಿಯಿಂದ. ಓಕೆನಾ. ಸೊ ಹಾಗಾದ್ರೆ ಇವಾಗ ಈ ಒಂದು ಕಂಪ್ಯೂಟರ್ ಸಂಬಂಧಪಟ್ಟಂತೆ ನಾವು ಇವತ್ತು ಈ ಒಂದು ವಿದ್ಯಾಕಾಶಿ ಕೆರಿಯರ್ ಅಕಾಡೆಮಿ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಈ ಒಂದು ಕಂಪ್ಯೂಟರ್ ಸಂಬಂಧಪಟ್ಟಂತೆ ಟಾಪ್ MCQ ನ ಡಿಸ್ಕಸ್ ಮಾಡ್ತಾ ಇದ್ವಿ. ಓಕೆನಾ. ಹಾಗಾದ್ರೆ ಇವಾಗ ನಾವು ಫಸ್ಟ್ ಕ್ವಶನ್ ಹೋಗೋಣ. ಸೊ ಹಾಗಾದ್ರೆ ಎಲ್ಲರಿಗೂ ಒನ್ಸ್ ಅಗೇನ್ ವೆಲ್ಕಮ್ ಅಂತ ಹೇಳ್ತಾ ಇವತ್ತಿನ ಮೊದಲ ಕ್ವಶನ್ ನೋಡೋಣ ಬನ್ನಿ. ಓಕೆನಾ. ಸೊ ಹಾಗಾದ್ರೆ ಇವತ್ತಿನ ಮೊದಲ ಕ್ವಶನ್ ಈಗಿದೆ ನೋಡ್ರಿ. ಏನಂತಿದೆ ಓದ್ರ ಒಂದ್ಸತ್ ನೋಡೋಣ. ಹೂ ಈಸ್ ಕ್ರೆಡಿಟೆಡ್ ವಿತ್ ದ ಇನ್ವೆನ್ಷನ್ ಆಫ್ ದ ಕಟ್ ಕಾಪಿ ಅಂಡ್ ಪೇಸ್ಟ್ ಕಮೆಂಟ್ಸ್ ಇನ್ ಕಂಪ್ಯೂಟರ್ ಯೂಸರ್ ಇಂಟರ್ಫೇಸ್ ಅಂತಿದೆ. ಅಂದ್ರೆ ಏನಪ್ಪಾ ಅಂದ್ರೆ ಗಣಕಯಂತ್ರದಲ್ಲಿ ಕಟ್ ಕಾಪಿ ಪೇಸ್ಟ್ ಅಂತ ಬರುತ್ತೆ. ಆ ಒಂದು ಕಟ್ ಕಾಪಿ ಪೇಸ್ಟ್ ನ ಸಂಶೋಧನೆ ಮಾಡಲ್ಪಟ್ಟಿರಂತ ವ್ಯಕ್ತಿ ಯಾರಂತ ಕೇಳಿದೆ. ಓಕೆನಾ. ಲ್ಯಾರಿ ಪೇಜ್ ಅಂತ ಬರುತ್ತೆ, ಲ್ಯಾರಿ ಟೆಸ್ಲರ್ ಅಂತ ಬರುತ್ತೆ, ಟೀಮ್ ಬರ್ನರ್ಸ್ಲಿ ಅಂತ ಬರುತ್ತೆ, ಚಾರ್ಲ್ಸ್ ಬ್ಯಾಬೇಜ್ ಅಂತ ಬರುತ್ತೆ. ಓಕೆನಾ. ABCD ಅಂತಿದೆ. ಓಕೆನಾ. ಇದರಲ್ಲಿ ನಿಮ್ಮ ಒಂದು ಉತ್ತರ ಕೊಟ್ಟು ನೋಡೋಣ. ಸೊ ಇದರಲ್ಲಿ ನಿಮ್ಮ ಒಂದು ಉತ್ತರ ಏನಾಗಿರ್ಬೋದು, A ನ, B ನ, C ನ, D ನ. ಇದಕ್ಕೆ ಉತ್ತರ ಅಂತ ಬಂದಾಗ ನೆನಪಿರಲಿ ಲ್ಯಾರಿ ಟೆಸ್ಲರ್ ಅಂತ ಬರುತ್ತೆ. ಓಕೆನಾ. ಸೊ ಹಾಗಾದ್ರೆ ಲ್ಯಾರಿ ಟೆಸ್ಲರ್ ಅಂದ್ರೆ ಯಾರು, ಅವ್ರ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸೊ ಹಾಗಾದ್ರೆ ಇವಾಗ ಇಲ್ಲೊಂದು ಚಿತ್ರ ಇದೆ ನೋಡ್ರಿ. ಓಕೆನಾ. ಲ್ಯಾರಿ ಟೆಸ್ಲರ್ ಅಂತ ಹೇಳ್ತಾರೆ. ಇವರು 2021ರಲ್ಲಿ ತೀರ್ಕೊಳ್ತಾರೆ. ಸೊ ಹಾಗಾಗಿ ಇವ್ರನ್ನ ಕಟ್ ಕಾಪಿ ಪೇಸ್ಟ್ ನ ಪಿತಾಮಹ ಅಂತ ಕರಿತೀವಿ. ಕ್ಲಿಯರಾ. ಸೊ ಹಾಗಾದ್ರೆ ಇವಾಗ ಇವರು ಕಟ್ ಕಾಪಿ ಪೇಸ್ಟ್ ಕಂಡುಹಿಡಿದಂತಹ ವ್ಯಕ್ತಿ. ಅದೇ ತರನಾಗಿ ಇನ್ನೊಂದು 3 ಆಪ್ಷನ್ ಇದ್ವು. ಓಕೆನಾ. ಯಾರಿದ್ರಲ್ರಿ. ಸೊ ಲ್ಯಾರಿ ಪೇಜ್ ಅಂತಿದ್ರು. ಆಗ ಲ್ಯಾರಿ ಪೇಜ್ ಯಾರು ಗೊತ್ತಾಗ್ಬೇಕಲ್ರಿ. ಈ ಒಂದು ಲ್ಯಾರಿ ಪೇಜ್ ಅಂತ ಬರ್ತಾರ್ರಿ. ಇಲ್ಲಿ ಇದಾರೆ ನೋಡ್ರಿ, ಇವ್ರಿ ನೋಡ್ರಿ ಲ್ಯಾರಿ ಪೇಜ್ ಅಂತ. ಇಂದ ಒಂದು ಚಿತ್ರ ಕಾಣ್ತಿದೆ ಸ್ವಲ್ಪ ಕಲರ್ ನೋಡ್ರಿ. ಇದು G ಅಂತಿದೆ, ಇಲ್ಲಿ O ಅಂತಿದೆ, ಅಂದ್ರೆ ಗೂಗಲ್. ಅರ್ಥ ಮಾಡ್ಕೊಳ್ರಿ. ಈ ಒಂದು ಗೂಗಲ್ ನ ಸಂಸ್ಥೆ ಗೊತ್ತಲ್ರಿ ವರ್ಲ್ಡ್ ವೈಡ್ ಆಗಿ. ಈ ಒಂದು ಗೂಗಲ್ ನ ಸ್ಥಾಪಕರು ಅಂತ ಬಂದಾಗ ಯಾರು ಹೇಳ್ರಿ, ಲ್ಯಾರಿ ಪೇಜ್. ಅರ್ಥ ಮಾಡ್ಕೊಳ್ರಿ. ಇವ್ರಿ ನೋಡ್ರಿ ಗೂಗಲ್ ನ ಸ್ಥಾಪಕರು ಅಂತ ಹೇಳ್ಬೋದು ನಾವು. ಅದೇ ತರನಾಗಿ ಲ್ಯಾರಿ ಟೆಸ್ಲರ್ ಗೊತ್ತಾಯ್ತು. ಟೀಮ್ ಬರ್ನರ್ಸ್ಲಿ ಅಂತ ಇದೆ ಇಲ್ಲಿ. ಸೊ ಹಾಗಾದ್ರೆ ಇವಾಗ ಇಲ್ಲಿ ಟೀಮ್ ಬರ್ನರ್ಸ್ಲಿ ಇಲ್ಲಿದೆ ನೋಡ್ರಿ, ಹಿಸ್ಟ್ರಿ ಆಫ್ ಹೀರೋಸ್ ಇನ್ವೆಂಟರ್ಸ್ ಅಂತಿದೆ. ಟೀಮ್ ಬರ್ನರ್ಸ್ಲಿ ಇಲ್ಲಿ ನೋಡ್ರಿ WWW ಅಂತಿದೆ. ಅಂದ್ರೆ ಏನ್ ಮಾಡ್ತಾರೆ ನೋಡ್ರಿ, WW ಅನ್ನು ಕಂಡುಹಿಡಿದಂತ ವ್ಯಕ್ತಿ ಯಾರಂತ ಕೇಳಿದಾಗ ಟೀಮ್ ಬರ್ನರ್ಸ್ಲಿ. ವರ್ಲ್ಡ್ ವೈಡ್ ವೆಬ್. ಹಾಗಾದ್ರೆ ವರ್ಲ್ಡ್ ವೈಡ್ ವೆಬ್ ಬಂದಾಗ ನೆನಪಲ್ರಿ. ಸೊ ವರ್ಲ್ಡ್ ವೈಡ್ ವೆಬ್ ಇವತ್ತು ನಾವು ಕ್ರೋಮ್ ಹೆಂಗ್ ಯೂಸ್ ಮಾಡ್ತವಲ್ರಿ, ಫಸ್ಟ್ ಬಂದಂತಹ ಮೊದಲ ವೆಬ್ ಬ್ರೌಸರ್ ಯಾವುದು, WWW ವರ್ಲ್ಡ್ ವೈಡ್ ವೆಬ್. ಅದಕ್ಕೆ ಇನ್ನೊಂದು ಹೆಸರು ನೆಕ್ಸಸ್ ಅಂತ ಬರುತ್ತೆ. ಎಕ್ಸಾಮ್ ಅಲ್ಲಿ PC ಕ್ವಶನ್ ದಲ್ಲಿ ಕೇಳಿದ. ಏನಂತ ಕೇಳಿದ ಗೊತ್ತಾ, ಮೊದಲ ಬಾರಿಗೆ ಕಂಡುಹಿಡಿದಂತಹ ವೆಬ್ ಬ್ರೌಸರ್ ಯಾವುದು, ನೆಕ್ಸಸ್. ನೆಕ್ಸಸ್ಗೆ ಇನ್ನೊಂದು ಹೆಸರು ಏನ್ ಹೇಳ್ರಿ, ಈ ಒಂದು WWW. ಅರ್ಧಕ್ಕಲ್ರಿ. ಟೀಮ್ ಬರ್ನರ್ಸ್ಲಿ ಅವರು ಕಂಡುಹಿಡಿತಾರೆ. ಸೊ ಯಾವಾಗ ಅಂದ್ರೆ 1989. ಕ್ಲಿಯರಾ. ಹಾಗಾದ್ರೆ ನೆಕ್ಸ್ಟ್ ಚಾರ್ಲ್ಸ್ ಬೇಬೇಜ್. ಕಂಪ್ಯೂಟರ್ನ ಪಿತಾಮಹ ಯಾರು ಹೇಳ್ರಿ, ಚಾರ್ಲ್ಸ್ ಬೇಬೇಜ್. ಓಕೆನಾ. ಇವ್ರು ಏನ್ ಮಾಡ್ತಾರೆ ಹೇಳ್ರಿ, ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಟೋಮೆಟಿಕ್ ಇಂಜಿನ್ ನ ಕಂಡಿಡಿದಂತ ವ್ಯಕ್ತಿ ಯಾರಪ್ಪ ಅಂದ್ರೆ ಚಾರ್ಲ್ಸ್ ಬೇಬೇಜ್. 1924ರಲ್ಲಿ ಏನ್ ಮಾಡ್ತಾಳ್ರಿ, ಡಿಫರೆನ್ಷಿಯಲ್ ಎಂಜಿನ್, ಎನಾಲಿಟಿಕಲ್ ಎಂಜಿನ್ ಎಂಬ 2 ಆಟೋಮೆಟಿಕ್ ಎಂಜಿನ್ ನ ಕಂಡಿಡ್ತಾರೆ. ಆ ಒಂದು ಕಂಪ್ಯೂಟರ್ ಸಹಾಯದೊಂದಿಗೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಕಂಪ್ಯೂಟರ್ ಕಂಡಿಡಿಲಾಯ್ತು. ಯಾವ್ದಲ್ರಿ, ENIAC. ಈ ಕಂಪ್ಯೂಟರ್ ಕಂಡಿಡಿದ 3 ಕಾರಣ ಅಂತ ವ್ಯಕ್ತಿ ಯಾರು ಹೇಳ್ರಿ, ಚಾರ್ಲ್ಸ್ ಬೇಬೇಜ್. ಹಾಗಾಗಿ ಕಂಪ್ಯೂಟರ್ ಪಿತಾಮಹ ಅಂತ ಬಂದಾಗ ಯಾರು ಹೇಳ್ರಿ, ಚಾರ್ಲ್ಸ್ ಬೇಬೇಜ್. ವಿಷಯ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಯಾವತ್ತೂ ನಾವು ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ
ಒಂದು ಕ್ವಶನ್ ಕೊಟ್ಟಾನಂದ್ರೆ 4 ಆಪ್ಷನ್, ಆ 4 ಆಪ್ಷನ್ ಸಂಬಂಧಪಟ್ಟಂತೆ ಮಾಹಿತಿ ಗೊತ್ತಿರಬೇಕು. ಕ್ಲಿಯರಾ? ಇದು ಮೊದಲ ಪ್ರಶ್ನೆ ಈಗ ಕ್ಲಿಯರ್ ಆಯ್ತು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಈಗಿದೆ. ಕಂಪ್ಯೂಟರ್ ತಂತ್ರಾಂಶ ಅಂದ್ರೆ ಕಂಪ್ಯೂಟರ್ ಸಾಫ್ಟ್ವೇರ್ ಅಂತ ಅರ್ಥ. ಕಂಪ್ಯೂಟರ್ ಸಾಫ್ಟ್ವೇರ್ ಅಥವಾ ಪ್ರೋಗ್ರಾಮ್ಗಳಲ್ಲಿ ದೋಷ ಅಥವಾ ಎರರ್ಸ್ ಅಂತೀವಿ. ದೋಷ ಅಂದ್ರೆ ಒಂದೇ, ಎರರ್ ಅಂದ್ರೆ ಒಂದೇ, ಅರ್ಥ ಮಾಡ್ಕೊಡ್ರಿ. ದೋಷ ಅಥವಾ ಎರರ್ ಸಾಮಾನ್ಯವಾಗಿ ಏನೆಂದು ಕರೆಯುತ್ತಾರೆ? ಕಂಪ್ಯೂಟರ್ ಬಹಳಷ್ಟು ಬಾರಿ ಎಕ್ಸಾಮ್ಗೆ ಪೊಲೀಸು, PC, PSI ಇವುಟ್ರೆ ಸ್ಟೇಟ್ಮೆಂಟ್ ಅಲ್ಲಿ ಕೇಳಕ. ಸಾಮಾನ್ಯ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಅಲ್ಲಿ ಆ ದೋಷವನ್ನು ಕಂಡುಹಿಡಿಯುವ ವಿಧಾನ ಯಾವ್ದನ್ನು ಕೇಳಿದ, ಅದು ಸ್ಟೇಟ್ಮೆಂಟ್ ಅಲ್ಲಿ ಕೇಳಿದ. ಹಾಗಾದ್ರೆ ಇವಾಗ ವೈರಸ್ ಅಂತಿದೆ, ಬಗ್ಸ್ ಅಂತಿದೆ, ಚಿಪ್ಸ್ ಅಂತಿದೆ, ಕ್ರ್ಯಾಕ್ಸ್ ಅಂತಿದೆ. ಇದಕ್ಕೆ ನಿಮ್ಮ ಒಂದು ಉತ್ತರ ನೋಡೋಣ. ಇವಾಗ ಕಂಪ್ಯೂಟರ್ ದೋಷ ಅಂತ ಬಂದಾಗ ಅದು ಎರರ್ ಅಂತ ಹೇಳ್ತೀವಿ, ಓಕೆನಾ? ಸೊ ಹಾಗಾದ್ರೆ ಆ ಒಂದು ಎರರ್ ಸಾಮಾನ್ಯವಾಗಿ ಏನಂತ ಕರಿತೀವಿ ಅಂತ ತಿಳ್ಕೊಂಡಾಗ ನೆನಪಲ್ಲಿ ಬಗ್ ಈಸ್ ಎ ಎರರ್ ಅಂತ ಕರಿತೀವಿ. ಬಗ್ ಈಸ್ ಎ ಎರರ್, ಎರರ್ ಈಸ್ ಎ ಬಗ್. ಸಿಂಪಲ್. ಬಗ್ ಈಸ್ ಎ ಎರರ್, ಎರರ್ ಈಸ್ ಎ ಬಗ್. ಸೊ ಏನಪ್ಪಾ ಅಂತ ಬಂದಾಗ ಕಂಪ್ಯೂಟರ್ ಅಂತ ಬರ್ತಾರೆ. ಈ ಒಂದು ಕಂಪ್ಯೂಟರ್ ಅಲ್ಲಿ ಫೋಟೋಸ್ ಅಂತ ಬಂದಾಗ JPG ಅಂತ ಇರುತ್ತೆ. ಅದೇ ವಿಡಿಯೋ ಅಂದ್ರೆ MP4 ಅಂತ ಇರುತ್ತೆ. ಆಡಿಯೋಗೆ MP3 ಅಂತ ಇರುತ್ತೆ. ಸೊ ನಿಮ್ಮ ಒಂದು ಮೊಬೈಲಲ್ಲಿ ವಿಡಿಯೋ ಓಪನ್ ಆಗ್ಬೇಕಾದ್ರೆ MX ಪ್ಲೇಯರ್ ಬೇಕು, ಆಡಿಯೋ ಪ್ಲೇಯರ್ ಬೇಕು, ವಿಡಿಯೋ ಓಪನ್ ಆಗ್ಬೇಕಾದ್ರೆ MX ಪ್ಲೇಯರ್, ಫೋಟೋ ಬೇಕಾದ್ರೆ ಗ್ಯಾಲರಿ ಬೇಕು. PDF ಒಂದು ಗ್ಯಾಲರಿ ಓಪನ್ ಆಗಲ್ಲ, ಯಾಕಂದ್ರೆ ಪ್ರತಿಯೊಂದು ಫೈಲ್ಗೆ ಅದರದೇ ಆದದ್ದು ಸಾಫ್ಟ್ವೇರ್ ಇರುತ್ತೆ. ಆ ಸಾಫ್ಟ್ವೇರ್ ಎಷ್ಟು ಓಪನ್ ಆಗುತ್ತೆ, ಅದಕ್ಕೆ ಫಾರ್ಮೇಟ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಇವಾಗ ಈ ಒಂದು ಫಾರ್ಮೇಟ್ ಸಂಬಂಧಪಟ್ಟಂತೆ ಅದೇ ತರ ವೈರಸ್ ಅಂತ ಬರುತ್ತೆ. ಸೊ ಈ ವೈರಸ್ ಏನ್ ಮಾಡುತ್ತೆ ಗೊತ್ತಾ, ಈ ಫೈಲ್ಗಳನ್ನ ಈ ಒಂದು .temp ಅಂತ ಒಂದು ಬರ್ತಾರೆ, ಈ ಒಂದು ಫಾರ್ಮೇಟ್ಗೆ ಕನ್ವರ್ಟ್ ಮಾಡುತ್ತೆ. ಇವಾಗ ನೀವು ಓಪನ್ ಮಾಡಕ್ ಹೋದಾಗ ಸೊ ಆ ಟೆಂಪ್ ಫೈಲ್ ಓಪನ್ ಮಾಡೋಕೆ ಸಾಫ್ಟ್ವೇರ್ ಇರಲ್ಲ. ಹಾಗೆ ಅವಾಗ ನೀವು ಓಪನ್ ಮಾಡಿದಾಗ ಈ ತರ ಎರರ್ ಅಂತ ಬರ್ತೈತೆ, X ಸಿಂಬಲ್ ಬರುತ್ತೆ, ಎರರ್ ಅಂತ ಬರುತ್ತೆ. ಇದಕ್ಕೆ ನಾವು ಬಗ್ ಅಂತ ಹೇಳ್ತೀವಿ. ಸೊ ಕೆಲವು ಹಾಲಿವುಡ್ ಮೂವೀಸ್ ಅಲ್ಲಿ ಸೊ ಹೇಳ್ತಾರ ಬಗ್ ಫಿಕ್ಸ್ ಆಗಿದೆ ಅಂತ ಹೇಳ್ತಾರೆ. ಬಗ್ ಅಂದ್ರೆ ಏನ್ ಹೇಳ್ರಿ, ಎರರ್. ಅಂದ್ರೆ ವೈರಸ್ ನ ಮತ್ತೊಂದು ಹೆಸರು ಏನ್ ಹೇಳ್ರಿ, ಬಗ್. ಆ ಬಗ್ ಅಂದ್ರೆ ಏನ್ ಹೇಳ್ರಿ, ಅದಕ್ಕೆ ನಾವು ಎರರ್ ಅಂತ ಕರಿತೀವಿ. ಅರ್ಥ ಆಗುತ್ತೆ ಅಂತ. ಅದೇ ತರ ವೈರಸ್ ಅಂತ ಬಂದಾಗಿದೇನ್ರಿ, ಸೊ ಮಾನವನ ಅನುಮತಿ ಇಲ್ಲದೆ ಅವನ ಕಂಪ್ಯೂಟರ್ ಅಂತ ಡೇಟಾವನ್ನು ಕದಿಯಲು ಬಳಸುವಂತಹ ಸಾಫ್ಟ್ವೇರ್ ಅದು. ಯಾವ್ದಲ್ರಿ, ವೈರಸ್. ಹಾಗಾದ್ರೆ ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ವೈರಸ್ ಯಾವ್ದಂತ ಕೇಳ್ತಾನೆ, ಕ್ರೀಪರ್. ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ವೈರಸ್ ಯಾವ್ದಲ್ರಿ, ಕ್ರೀಪರ್. ಯಾವಾಗ ಬಂದಪ್ಪ ಅಂದ್ರೆ 1971. ಯಾವ ದೇಶ ಅಂತ ಕೇಳ್ತಾನೆ, ಯಾವ ದೇಶ ಹೇಳ್ರಿ, ಅಮೇರಿಕಾ. ಕ್ಲಿಯರಾ? ಅದೇ ಚಿಪ್ಸ್ ಅಂತ ಬಂದಾಗ ಮೈಕ್ರೋ ಪ್ರೊಸೆಸರ್ ಚಿಪ್ ಅಂತ ಬರುತ್ತೆ. ಅರ್ಥ ಮಾಡ್ಕೊಡ್ರಿ. ಮೈಕ್ರೋ ಪ್ರೊಸೆಸರ್ ಚಿಪ್ ಅಂತ ಬಂದಾಗ ಈ ಒಂದು ಮೈಕ್ರೋ ಪ್ರೊಸೆಸರ್ ಚಿಪ್ ಅನ್ನು ಕಂಡುಹಿಡಿದಂತ ಸಂಸ್ಥೆ ಇಂಟೆಲ್. ಇವತ್ತು ನೀವು ಒಂದು ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ತಗೊಂಡ್ರೆ ಇಂಟೆಲ್ ಅಂತ ಇರುತ್ತೆ. ಅಲ್ಲಿ ಇಂಟೆಲ್ ಅಲ್ಲಿ i3 ಅಂತ ಬರ್ತಾವ, i5 ಅಂತ ಬರ್ತಾವ, i7 ಅಂತ ಬರ್ತಾವ. ಇವು ಪ್ರೊಸೆಸರ್ ರೀ. ಇವತ್ತು ನಿಮ್ಮ ಮೊಬೈಲ್ ಬರೋದು ಸ್ನ್ಯಾಪ್ ಡ್ರ್ಯಾಗನ್, ಮೀಡಿಯಾಟೆಕ್ ಅಂತ ಬರುತ್ತೆ. ಅದೇ ಈ ಒಂದು ಕಂಪ್ಯೂಟರ್ ಅಂತ ಬಂದಾಗ ಇಂಟೆಲ್ ಅಂತ ಬರುತ್ತೆ. ಸೊ ಆಗ ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ಯಾವ್ದಂತ ಕೇಳಿದ. ಅರ್ಥ ಮಾಡ್ಕೊಡು. ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್ ಅಂದಾಗ ಇಂಟೆಲ್ 4004. ಇದು ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ಮೈಕ್ರೋ ಪ್ರೊಸೆಸರ್ ಚಿಪ್. ಕ್ಲಿಯರಾ? ಕ್ರ್ಯಾಕ್ಸ್ ಅಂತಿರಲ್ರಿ, ಕ್ರ್ಯಾಕ್ ಮಾಡಬಹುದು, ಓಕೆನಾ? ಸೊ ಹಾಗಾದ್ರೆ ನೆಕ್ಸ್ಟ್ ಇನ್ನ ಸ್ವಲ್ಪ ಮಾಹಿತಿ ತಿಳ್ಕೊಳ್ಳೋಣ. ಸೊ ಏನಪ್ಪಾ ಅಂತ ಬಂದಾಗ ಈ ಒಂದು ಕಂಪ್ಯೂಟರ್ ಬಗ್ ಅಂತ ಇದಲ್ರಿ, ಹಾಗಾದ್ರೆ ಪ್ರಪಂಚದಲ್ಲಿ ಯಾವಾಗ ಬಗ್ ಅನ್ನೋ ಶಬ್ದನ ಬಳಸಲಾಯ್ತು, ಯಾವಾಗ ಪ್ರಪಂಚಕ್ಕೆ ಮೊದಲ ಬಾರಿಗೆ ಬೆಳಕಿಗೆ ಬಂತಂತ ಬಂದಾಗ ಅದರ ಒಂದು ಇತಿಹಾಸ ನೋಡೋಣ ಬರ್ರಿ. ಕಂಪ್ಯೂಟರ್ ಬಗ್ ಯಾವಾಗಲೂ ಹಿಂದ್ಗಡೆ ಕ್ವಶನ್ ಪೇಪರ್ ಒಂದು ಕ್ವಶನ್ 4 ಆಪ್ಷನ್ ಇದ್ವು. ಅದು 2020 ತನಕ. 2020 ನಂತರ ಏನಾಯ್ತು ಅಂತ ಕೋರಿ, ಸ್ಟೇಟ್ಮೆಂಟ್ ಕೇಳ್ತಾನ ಅದೇ ವಿಷಯ ಇದೆ, ಸಬ್ಜೆಕ್ಟ್ ಚೇಂಜ್ ಆಗಿಲ್ಲ, ಅದೇ ಸಬ್ಜೆಕ್ಟ್ನ ಅದನ್ನ ಸ್ವಲ್ಪ ಸ್ಟೇಟ್ಮೆಂಟ್ ಅಲ್ಲಿ ಕೇಳಕಚ್ಚ, ಇಲ್ಲ ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಕೇಳಕಚ್ಚ, ಅತಿ ಹೆಚ್ಚಾಗಿ ಕೇಳಕಚ್ಚ. ಸೊ ಹಾಗಾದ್ರೆ ಇವಾಗ ಈ ಒಂದು ಬಗ್ 1947ರಲ್ಲಿ ಹಾರ್ವರ್ಡ್ ಮಾರ್ಕ್ 1 ಅಂತಾರೆ, ಓಕೆನಾ? ಪ್ರಪಂಚದ ಮೊದಲ ATM ಅಂತಾನೂ ಕರೀತಾರೆ ಇದಕ್ಕೆ. ಯಾರಿದೆ ಹೇಳ್ರಿ, ಹಾರ್ವರ್ಡ್ ಮಾರ್ಕ್ 1. ಸೊ ಈ ಒಂದು ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡುವಾಗ ಮೊದಲ ಬಾರಿಗೆ ಬಗ್ ಎಂಬ ಪದವನ್ನು ಬಳಸಲಾಯಿತು. ಅಲ್ಲೊಂದು ಫೈಲ್ ಓಪನ್ ಆಗ್ಲಿಲ್ಲ, ಓಪನ್ ಆಗ್ಲಾರ್ದ್ರೆ ಏನ್ ಬಂತಲ್ರಿ, ಈ ತರ ಎರರ್ ಅಂತ ಬಂತು, ಈ ತರ X ಸಿಂಬಲ್ ಬಂತು. ಅವಾಗ ಈ ಒಂದು ಪದ ಬಳಸಲಾಯಿತು. ಅರ್ಥ ಮಾಡ್ಕೊಡಿ. ಪ್ರಪಂಚದ ಮೊದಲ ATM ಅಂತಾರೆ, ಅಥವಾ ಪ್ರಪಂಚದ ಮೊದಲ ಮೇನ್ ಫ್ರೇಮ್ ಕಂಪ್ಯೂಟರ್. ಇದು ಮೇನ್ ಫ್ರೇಮ್ ಅಂದ್ರೆ ಇವತ್ತು ಬ್ಯಾಂಕ್ ಅಲ್ಲಿ ಬಳಸುವಂತ ಸರ್ವರ್ ಯಾವ್ದಲ್ರಿ, ಮೇನ್ ಫ್ರೇಮ್. ಮೊನ್ನೆ ಇದು ಈ ವರ್ಷ 2026 SDA ಎಕ್ಸಾಮ್ ಆಯ್ತು. ಆ ಎಕ್ಸಾಮ್ ಅಲ್ಲಿ ಕೇಳಿದ್ದ, ಮಿನಿ ಅಂತ ಬಂದಾಗ ಶಾಲಾ ಕಾಲೇಜಲ್ಲಿ ಬಳಸ್ತೀವಿ, ಮೇನ್ ಫ್ರೇಮ್ ಅಂತ ಬಂದಾಗ ಬ್ಯಾಂಕ್ ಅಲ್ಲಿ ಬಳಸ್ತೀವಿ, ಸೂಪರ್ ಕಂಪ್ಯೂಟರ್ ಅಂತ ಬಂದಾಗ ಸಂಶೋಧನೆ ಮಾಡಕ್ ಬಳಸ್ತೀವಿ. ಇದು ಮ್ಯಾಥ್ಸ್ ಆಫ್ ಫಾಲೋವಿಂಗ್ ಅಲ್ಲಿ ಕ್ವಶನ್ ಆಗಿತ್ತು. ಸೊ ನೆಕ್ಸ್ಟ್ ಇದನ್ನ ದಾಖಲೆ ಮಾಡಿದವರು ಅಥವಾ ರೆಕಾರ್ಡ್ ಮಾಡಿದವರು ಯಾರು ಅಂತ ಬಂದಾಗ ಗ್ರೇಸ್ ಆಪರ್ ಅಂತ ಬರ್ತಾರೆ. ಇವ್ರ ಇದನ್ನ ಏನ್ ಮಾಡ್ತಾಳ್ರಿ, ಮತ್ತು ಅವರ ಟೀಮ್ ಇದೆ, ಆ ಟೀಮ್ ಏನ್ ಮಾಡ್ತಾಳ್ರಿ, ಈ ಒಂದು ಬಗ್ ಅನ್ನೋ ಪದವನ್ನು ದಾಖಲೆ ಮಾಡ್ಕೊಳ್ತಾರೆ, ಓಕೆನಾ? ರೆಕಾರ್ಡ್ ಮಾಡ್ಕೊಳ್ತಾರೆ. ನೆಕ್ಸ್ಟ್
ಏನಿದು ಬಗ್ ಅಂತ ಬಂದಾಗ ಕಂಪ್ಯೂಟರ್ ಕಂಡು ಬರುವಂತಹ ಒಂದು ದೋಷ ಅಥವಾ ಎರರ್ ಅಂತ ಹೇಳ್ತೀವಿ ನಾವು. ಇದೇನಿದು ಕಂಪ್ಯೂಟರ್ ಕಂಡು ಬರುವಂತಹ ಒಂದು ಎರರ್ ಅಥವಾ ದೋಷ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಇವತ್ತು ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳಲ್ಲಿ ಈ ಒಂದು ದೋಷಗಳಿಗೆ ನಾವು ಏನಂತೀವಿ ಬಗ್ ಅಂತ ಹೇಳ್ತೀವಿ. ಓಕೆನಾ. ಸೊ ಏನಪ್ಪ ಅಂತ ಬಂದಾಗ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ ಇನ್ನೊಂದು ಸ್ವಲ್ಪ ಗೊತ್ತಿರಲಿ. ಆಕ್ಚುಲಿ ಸಾಫ್ಟ್ವೇರ್ ಅಂತ ಬಂದಾಗ ಹಾರ್ಡ್ವೇರ್ ಅಲ್ಲಿ ಬೇರೆ ಅಂತ ಗ್ಲಿಚ್ ಅಂತೀವಿ ತಪ್ಪಿ. ಹಾರ್ಡ್ವೇರ್ದಲ್ಲಿ ಗ್ಲಿಚ್ ಅಂತಾರ, ಸಾಫ್ಟ್ವೇರ್ದಲ್ಲಿ ನಾವು ಏನು ಹೇಳ್ರಿ ಬಗ್ಗೆಗೆ. ಸಾಫ್ಟ್ವೇರ್ದಲ್ಲಿ ದೋಷ ಇದ್ರದಕ್ಕೆ ಎರರ್ ಅಂತಾರ, ನೆನಪಿರಲಿ. ಸ್ವಲ್ಪ ಪ್ರಿಂಟ್ ಮಿಸ್ಟೇಕ್ ಐತೆ. ಅದೇ ಹಾರ್ಡ್ವೇರ್ದಲ್ಲಿ ಏನಂತ ಹೇಳ್ರಿ ನಾವು ಹಾರ್ಡ್ವೇರ್ ಗ್ಲಿಚ್ ಅಂತ ಹೇಳ್ತೀವಿ. ಹಾರ್ಡ್ವೇರ್ದಲ್ಲಿ ಗ್ಲಿಚ್ ಅಂತ ಹೇಳ್ತಾರೆ. ಸೊ ಅದನ್ನು ಕಂಡುಹಿಡಿಯುವ ವಿಧಾನಕ್ಕೆ ಏನಂತಾರೆ ಡಿಬಗ್ ಅಂತ ಇರುತ್ತೆ. ಮೊನ್ನೆ ವಿಲೇಜ್ ಅಕೌಂಟೆಂಟ್ ಕ್ವಶನ್ ಆಗಿತ್ತು ಅದಲ್ರಿ. ಬಗ್ ಅನ್ನು ಕಂಡುಹಿಡಿಯುವಂತ ವಿಧಾನಕ್ಕೆ ಏನೆಂದು ಕರೀತಾರೆ ಅಂದ್ರೆ ಡಿಬಗ್ ಅಂತ ಕರೀತಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ. ವಿಷಯ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಯಾವಾಗ ನೋಡ್ರಿ ಒಂದು ಕ್ವಶನ್ ಕೇಳ್ಬೇಕಾದ್ರೆ ಅದಕ್ಕೆ ವಿಷಯ ಬಗ್ಗೆ ಸ್ವಲ್ಪ ತಿಳ್ಕೊಬೇಕು. ಕ್ಲಿಯರಾ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಈ ತರ ಇದೆ ನೋಡ್ರಿ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆನ್ ಎಕ್ಸಾಂಪಲ್ ಆಫ್ ಸಿಸ್ಟಮ್ ಸಾಫ್ಟ್ವೇರ್? ಅಂದ್ರೆ ಕೆಳಗಿನಲ್ಲಿ ಯಾವುದು ಸಿಸ್ಟಮ್ ಸಾಫ್ಟ್ವೇರ್ ಉದಾಹರಣೆ ಆಗಿದೆ ಅಂತಿದೆ. ಮೈಕ್ರೋಸಾಫ್ಟ್ ವರ್ಡ್, OS, ಕ್ರೋಮ್, ಫೋಟೋಶಾಪ್. ಆನ್ಸರ್ ಕೊಡ್ರಿ ನೋಡೋಣ ಯಾವ್ದಾಗಿರ್ಬೋದು ಅಂತ ಕಮೆಂಟ್ ಮಾಡ್ರಿ ನೋಡೋಣ ಕೆಳಗಡೆ. ಸೊ ಹಾಗಾದ್ರೆ ನೆನಪಲ್ರಿ ಸಾಫ್ಟ್ವೇರ್ ಅಂತ ಬರುತ್ತೆ, ನೀವೇ ಆನ್ಸರ್ ಮಾಡ್ರಿ. ನಾನು ಇಲ್ಲಿ ಎಕ್ಸ್ಪ್ಲನೇಷನ್ ಮಾಡ್ತೀನಿ. ಯಾಕಂದ್ರೆ ಆನ್ಸರ್ ಮಾಡಿಕೆ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಸ್ವಲ್ಪ ಕ್ಯೂರಿಯಾಸಿಟಿ ಯಾವ್ದು ಆನ್ಸರ್ ಆಗಿರ್ಬೋದು ಅಂತ ನೀವೇ ನನ್ನ ಜೊತೆಗೆ ಸ್ವಲ್ಪ ಕಲೀರಿ. ಸಾಫ್ಟ್ವೇರ್ದಲ್ಲಿ 2 ಟೈಪ್ಸ್ ಇರ್ತಾವ. ಒಂದು ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬರುತ್ತೆ, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಬರುತ್ತೆ. ಒಂದು ಸಿಸ್ಟಮ್ ಸಾಫ್ಟ್ವೇರ್, ಇನ್ನೊಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ಸೊ ಹಾಗಾದ್ರೆ ಇವಾಗ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಸಿಸ್ಟಮ್ ಸಾಫ್ಟ್ವೇರ್ ಹೆಸರೇ ಕೊಡ್ತಾರೆ. ಸಿಸ್ಟಮ್ಗೆ ಇರುವಂತ ಸಾಫ್ಟ್ವೇರ್ ಸಿಸ್ಟಮ್ ಸಾಫ್ಟ್ವೇರ್. ಇದಕ್ಕೆ ಇನ್ನೊಂದು ಹೆಸರು OS ಅಂತ ಕರಿತೀವಿ. OS ಅಂದ್ರೆ ಆಪರೇಟಿಂಗ್ ಸಿಸ್ಟಮ್. ಸೊ ಆಪರೇಟಿಂಗ್ ಸಿಸ್ಟಮ್ ಇದು ಒಂದು, ಇದು ಎರಡು. ಸೊ ಅಪ್ಲಿಕೇಶನ್ದಾಗ ವಾಟ್ಸಾಪ್ ಆಗಿರಲಿ, ಇನ್ಸ್ಟಾಗ್ರಾಮ್ ಆಗಿರಲಿ, ಫೇಸ್ಬುಕ್ ಆಗಿರಲಿ ಬೇಕಿದ್ರೆ ಹಾಕೋಬಹುದು, ಇಲ್ಲ ಬಿಡ್ಬೋದು. ಅದೇ OS ಅಂತ ಬಂದಾಗ ಆಪರೇಟಿಂಗ್ ಸಿಸ್ಟಮ್, OS ಅಂತ ಬಂದಾಗ ಆಂಡ್ರಾಯ್ಡ್, ವಿಂಡೋಸ್, ನಿಮ್ಮ ಮೊಬೈಲ್ ಇರೋದು ಆಂಡ್ರಾಯ್ಡ್ ಇರ್ತವೆ. ಒಂದೇ ಸಾಫ್ಟ್ವೇರ್ ಹಲವಾರು ಸಾಫ್ಟ್ವೇರ್ ಕಂಟ್ರೋಲ್ ಮಾಡ್ತಾರೆ. ಕಂಪ್ಯೂಟರ್ ವಿಂಡೋಸ್ ಇರುತ್ತೆ. ಆಪಲ್ ಫೋನ್ಗೆ iOS, ಆಪಲ್ ಕಂಪ್ಯೂಟರ್ಗೆ ಮ್ಯಾಕ್ ಅಂತ ಇರುತ್ತೆ. ಇವುಗಳು OS. ಹಾಗಾದ್ರೆ ಇವಾಗ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಎಕ್ಸಾಂಪಲ್ ಯಾವ್ದಂತ ಬಂದಾಗ ಸಿಸ್ಟಮ್ ಸಾಫ್ಟ್ವೇರ್ ಇನ್ನೊಂದು ಹೆಸರು OS. ಹಾಗಾದ್ರೆ ಇವಾಗ ಇಲ್ಲಿ ಇವು ಯಾವ ಇಲ್ಲ ಆಪ್ಷನ್. ವರ್ಡ್ ಇದೆ, ಬೇಕಿದ್ರೆ ಹಾಕೋದು ಇಲ್ಲಾಂದ್ರೆ ಬಿಡೋದು. ಇದು ಅಪ್ಲಿಕೇಶನ್. ಇದೇನಿದು ಅಪ್ಲಿಕೇಶನ್ ಸಾಫ್ಟ್ವೇರ್. ಅದೇ ಕ್ರೋಮ್ ಬೇಕಿದ್ರೆ ಹಾಕೋದು ಇಲ್ಲಾಂದ್ರೆ ಬಿಡೋದು. ಬಟ್ ಇನ್ನೊಂದು ನಿಮ್ಮ ಒಂದು ಮೊಬೈಲ್ ಇತ್ತಂತಿಕೋರಿ, ನಿಮ್ಮ ಮೊಬೈಲ್ ಇದನ್ನ ಡಿಲೀಟ್ ಮಾಡಕ್ ಬರಲ್ಲ. ಯಾಕಲ್ರಿ ಡಿಲೀಟ್ ಯಾಕೆ ಮಾಡಕ್ ಬರಲ್ಲ ಅಂತ ಬಂದಾಗ, ಸೊ ಗೂಗಲ್ದವ್ರದ್ದು ಏನ್ ಹೇಳ್ರಿ, ಈ ಒಂದು ಆಪಲ್ ಅಂತ ಬರೋದೇ ಸಾರಿ ಈ ಒಂದು ಆಂಡ್ರಾಯ್ಡ್ ಇದೆ ನೋಡ್ರಿ. ಈ ಆಂಡ್ರಾಯ್ಡ್ ಯಾವ್ದಲ್ರಿ ಗೂಗಲ್. ನಿಮ್ಮ ಮೊಬೈಲಲ್ಲಿ ಆಂಡ್ರಾಯ್ಡ್ ಅಂತ ಬಂದಾಗ ಒಂದೇ ಸಾಫ್ಟ್ವೇರ್ ಇರುತ್ತೆ, ಎಲ್ಲಾ ಸಾಫ್ಟ್ವೇರ್ ಕಂಟ್ರೋಲ್ ಮಾಡುತ್ತೆ. ಯಾವುದು ಆಂಡ್ರಾಯ್ಡ್. ಆ ಒಂದು ಆಂಡ್ರಾಯ್ಡ್ ಅಂತ ಬಂದಾಗ ಏನ್ ಮಾಡ್ತೈತಿ ಕೋರಿ, ಟೋಟಲ್ ನಿಮ್ಮ ಮೊಬೈಲ್ ಅಲ್ಲಿರುವಂತಹ ಎಲ್ಲಾ ಸಾಫ್ಟ್ವೇರ್ ಕಂಟ್ರೋಲ್ ಮಾಡುತ್ತೆ. ಅಂತ ಟೈಮ್ ಅಲ್ಲಿ ಈ ಒಂದು ಕ್ರೋಮ್ ಅಂತ ಬಂದಾಗ ಈ ಗೂಗಲ್ದವರೇ ಏನ್ ಮಾಡ್ತಾಳ್ರಿ, ಈ ಒಂದು ಆಂಡ್ರಾಯ್ಡ್ ನ ಕಂಡಿಡ್ದ. ಹಾಗಾದ್ರೆ ಇದು ಪ್ರಾಡಕ್ಟ್ ಆಫ್ ಗೂಗಲ್. ಇದು ಮೈಕ್ರೋಸಾಫ್ಟ್. ಇವೆರಡು ಏನ್ ಹೇಳ್ರಿ ಆಪಲ್. ಸೊ ಹಾಗಾದ್ರೆ ಇವಾಗ ಗೂಗಲ್ ಆಗಿರೋದ ಕ್ರೋಮ್ ಫಿಕ್ಸ್ ಇರುತ್ತೆ, ಬಟ್ ಬೇರೆ ಫೋನಲ್ಲಿ ಕ್ರೋಮ್ ನ ಡಿಲೀಟ್ ಮಾಡಕ್ ಬರುತ್ತೆ. ಸೊ ಹಾಗಾಗಿ ನೆನಪಿರಲಿ, ಇವತ್ತು ಈ ಒಂದು ಗೂಗಲ್ ಕ್ರೋಮ್ ಕೂಡ ಏನ್ ಹೇಳ್ರಿ ಅಪ್ಲಿಕೇಶನ್. ಫೋಟೋಶಾಪ್ ಅಂತ ಬರುತ್ತೆ. ನಾವು ಫೋಟೋಶಾಪ್ ಅಂತ ಬಂದಾಗ ಫೋಟೋ ಎಡಿಟಿಂಗ್ ಮಾಡ್ತೇವೆ, ಬೇಕಿದ್ರೆ ಹಾಕೋದಿಲ್ಲ ಬಿಡೋದು. ಸೊ ಹಾಗಾದ್ರೆ ಇದಾಗ ಸೂಕ್ತವಾದ ಅಂತ ವರ್ಡ್ ಅಂತ ಬಂದಾಗ ಯಾವ್ದಲ್ರಿ OS. ಮೊನ್ನೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೇಳಿದ ಕ್ವಶನ್ ಇದನ್ನ. ಮತ್ತೆ ಹಿಂದೆಗಡೆ OS ನ ಮತ್ತೊಂದು ಹೆಸರು ಸಿಸ್ಟಮ್ ಸಾಫ್ಟ್ವೇರ್. ಸಿಸ್ಟಮ್ ಸಾಫ್ಟ್ವೇರ್ ಮತ್ತೊಂದು ಹೆಸರು OS. ಅರ್ಥ ಮಾಡ್ಕೊ. ಕ್ವಶನ್ ಭಾಳ ಕೇಳಿದೆ ಪ್ರತಿ ಎಕ್ಸಾಮ್ ಫಿಕ್ಸ್ ಕ್ವಶನ್, 100% ಗ್ಯಾರಂಟಿ ಕ್ವಶನ್ ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲಿದೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇವತ್ತು ನಾವು ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರುವಂತಹ OS ಅಂತ ಬಂದಾಗ ಒಂದು ಇದು ವಿಂಡೋಸ್ ರೀ, ಇದು ಲಿನಿಕ್ಸ್, ಇದು iOS. ಇದು ಲಿನಿಕ್ಸ್, ಇದು ಉಚಿತವಾಗಿದೆ. ಇದು ಮೈಕ್ರೋಸಾಫ್ಟ್ ವಿಂಡೋಸ್. ಇದು ಮೈಕ್ರೋಸಾಫ್ಟ್ ಕಂಪನಿ ಬರ್ತಲ್ಲ ವಿಂಡೋಸ್. ಸೊ ಇದು ಲಿನಿಕ್ಸು, ಇದು ವಿಂಡೋಸು, ಮ್ಯಾಕ್ ಆಪಲ್ ಕಂಪ್ಯೂಟರ್ ಬಳಸ್ತಾರ. ಮತ್ತು ಫ್ರೀ BSD ಅಂತಿದೆ, ಸೋಲಾರ್ ಅಂತಿದೆ, ಸನ್ ಮತ್ತು ರೆಡ್ ಹ್ಯಾಟ್. ಇವೆಲ್ಲವೂ ಏನು ಹೇಳ್ರಿ OSಗಳು. ಇವೆಲ್ಲವೇನು ಹೇಳ್ರಿ OS. OS ಅಂದ್ರೆ ಏನು ಹೇಳ್ರಿ ಆಪರೇಟಿಂಗ್ ಸಿಸ್ಟಮ್. ಕ್ಲಿಯರಾ. ಅಂದ್ರೆ ನಿಮ್ಮ ದೇಹದಲ್ಲಿ ಆತ್ಮ ಇತ್ತು, ಒಂದು ಆತ್ಮ ಇದೆ, ಕೈ ಕಾಲ ಅನ್ನೋದು ಅಪ್ಲಿಕೇಶನ್.
ಕೈ ಕಾಲು ಇದನ್ನ ನಡೀತದೆ, ಆತ್ಮದ ಮೇನ್ ಬೇಕಲ್ರಿ. ಅದೇ ತರನಾಗಿ ಕಂಪ್ಯೂಟರ್ ಇರುವಂಥ ಆತ್ಮಗಳು ಇವೆಲ್ಲ ಒಂದು ಆತ್ಮ ಇರ್ತಾರೆ, ಎಲ್ಲರೂ ಕಂಟ್ರೋಲ್ ಮಾಡ್ತಾರೆ. ವಾಟ್ಸಪ್, ಇನ್ಸ್ಟಾಗ್ರಾಮ್ಸ್ ಬೇಕಾದ್ರೆ ಹಾಕೋಬಹುದು, ಇಲ್ಲ ಡಿಲೀಟ್ ಮಾಡ್ಬೋದು. ಬಟ್ ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಒಂದು ಸಾಫ್ಟ್ವೇರ್ ಅಂತ ಫಿಕ್ಸ್. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಸೊ ಏನಿದೆ ನೋಡ್ರಿ, ವರ್ಡ್ ಪ್ರೊಸೆಸಿಂಗ್ ಅಥವಾ ಫೋಟೋ ಎಡಿಟಿಂಗ್ ನಂತಹ ನಿರ್ದಿಷ್ಟ ಕಾರ್ಯಗಳನ್ನು ಮಾಡಲು ಬಳಕೆದಾರರಿಗಾಗಿ ವಿನ್ಯಾಸಗೊಳಿಸಿದಂಥ ಸಾಫ್ಟ್ವೇರ್ ಯಾವುದು? ಇವಾಗ ತಾನು ಹೇಳಿ ನಾನು ಸ್ವಲ್ಪ ನೋಡ್ಕೊಂಡು ಆನ್ಸರ್ ಮಾಡ್ರಿ. ಸೊ ಏನಪ್ಪಾ ಅಂದ್ರೆ ವರ್ಡ್ ಪ್ರೊಸೆಸಿಂಗ್ ಅಂತಿದೆ. ವರ್ಡ್ ಅಂತ ಬರ್ತಲ್ರಿ, ವರ್ಡ್ ಅನ್ನೋ ಸಾಫ್ಟ್ವೇರ್, ಅದಕ್ಕೆ ವರ್ಡ್ ಪ್ರೊಸೆಸಿಂಗ್ ಅಂತ ಇರ್ತೈತಿ. ವರ್ಡ್ ಪ್ಯಾಡ್ ಅಂತ ಇರ್ತೈತಿ, ನೋಟ್ ಪ್ಯಾಡ್ ಅಂತ ಇದೆ, ಅದಕ್ಕೆ ವರ್ಡ್ ಪ್ರೊಸೆಸಿಂಗ್. ಮತ್ತು ಫೋಟೋ ಎಡಿಟಿಂಗ್ ಮಾಡಬೇಕು ಅಂತ ನಿರ್ದಿಷ್ಟ ಕೆಲಸಗಳನ್ನು ಮಾಡಲು ಬಳಸುವಂತಹ ಸಾಫ್ಟ್ವೇರ್ ಯಾವ್ದಂತಿದೆ? ಸಿಸ್ಟಮ್ ಸಾಫ್ಟ್ವೇರ್ ಅಂತ ಬಂದಾಗ ಇವಾಗ ತಾನು ಹೇಳಿದೆ, ಇದು ಕಂಪ್ಯೂಟರ್ ಮಾತ್ರ ಬಳಸ್ತಾರೆ, ಇದು ಒಂದೇ ಸಾಫ್ಟ್ವೇರ್ ಎಲ್ಲವೂ ಕಂಟ್ರೋಲ್ ಮಾಡ್ತಾರೆ. ಇದೇನು ಹೇಳ್ರಿ, OS. ಇದು ಅಂತರೂ ಅಲ್ಲ. ನೆಕ್ಸ್ಟ್ ಅಪ್ಲಿಕೇಶನ್ ಸಾಫ್ಟ್ವೇರ್ ಅಂತ ಇದೆ, ಯುಟಿಲಿಟಿ ಇದಂತೆ, ಫಾರ್ಮ್ವೇರ್ ಇದೆ. ಇವು ಎರಡು ಕೂಡ OS ರೀ. ಬಟ್ ಅಪ್ಲಿಕೇಶನ್ ಬಂದಾಗ ಬೇಕಿದ್ರೆ ಹಾಕೋದು, ಇಲ್ಲ ಬಿಡೋದು. ನಿರ್ದಿಷ್ಟವಾಗಿ ನಿಮ್ಮ ಒಂದು ಮೊಬೈಲಲ್ಲಿ ನೀವೇನಾದ್ರು ಒಂದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕಂತಾನೆ ಆ್ಯಪ್ಸ್ ಇದಾವೆ. ಸೊ ಹಾಗಾದ್ರೆ ಸಪೋಸ್ ಎಕ್ಸಾಂಪಲ್ ಇತ್ತು ನೋಡ್ರಿ, ಅಕ್ಷರ ಅಥವಾ ವರ್ಡ್ ಪ್ರೊಸೆಸಿಂಗ್ ಅಂತ ಇತ್ತು. ಅಕ್ಷರಕ್ಕಾಗಿರೋದು ವರ್ಡ್ ಇದೆ, MS ವರ್ಡ್ ಅಂತ ಇರ್ತೀವಿ, ನೋಟ್ ಪ್ಯಾಡ್ ಇದೆ, ವರ್ಡ್ ಪ್ಯಾಡ್ ಇದೆ, WPS ಇದೆ, ಮೊನ್ನೆ ಎಕ್ಸಾಂಪಲ್ಗೆ ಇದೆ, ವರ್ಡ್ ಪ್ರೆಸೆಂಟೇಷನ್ ಸ್ಲೈಡ್ ಅಂತ ಇರ್ತೀವಿ. ಅದೇ ತರನಾಗಿ ವಿಡಿಯೋ ಎಡಿಟಿಂಗ್ ಅಂತ ಬಂದಾಗ ವಿಡಿಯೋ ಎಡಿಟಿಂಗ್ ಆಗಿರೋದು ಏನು ಹೇಳ್ರಿ, ಒಂದು ಕೈನ್ ಮಾಸ್ಟರ್ ಅಂತ ಬಳಸ್ತಾರೆ ನಿಮ್ಮ ಮೊಬೈಲಲ್ಲಿ, ಕೈನ್ ಮಾಸ್ಟರ್. ಕ್ಯಾಪ್ ಕಟ್ ಅಂತ ಬಳಸ್ತಾರೆ, ನಾನು ಅತಿ ಹೆಚ್ಚಾಗಿ ಎಡಿಟಿಂಗ್ ಮಾಡಕ್ಕೆ ಯೂಸ್ ಮಾಡ್ತೇನೆ. ಇನ್ನೊಂದು ಪ್ರೀಮಿಯರ್ ಅಂತ ಬರುತ್ತಾರೆ. ಅದೇ ತರನಾಗಿ ಇನ್ನೇನಪ್ಪ ಫಿಲ್ಮೋರ್ ಅಂತ ಬರುತ್ತೆ. ಇವೆಲ್ಲವೇನು ಹೇಳ್ರಿ ವಿಡಿಯೋ ಎಡಿಟಿಂಗ್. ಅದೇ ಫೋಟೋ ಎಡಿಟಿಂಗ್ ಅಂತ ಬಂದಾಗ ಫೋಟೋಶಾಪ್ ಅಂತ ಬರುತ್ತೆ, ಕ್ಯಾನ್ವಾ ಅಂತ ಬರುತ್ತೆ. ಅದೇ ಥರನಾಗಿ ನಾನು ಯೂಸ್ ಮಾಡೋದು, ಅತಿ ಹೆಚ್ಚಾಗಿ ಯೂಸ್ ಮಾಡೋದಂತ ಬಂದಾಗ ಕ್ಯಾನ್ವಾ ಯೂಸ್ ಮಾಡ್ತೀನಿ. ಮತ್ತಿನ್ನು ಫೋಟೋಶಾಪ್, ಕ್ಯಾನ್ವಾ, ಮತ್ತಿನ್ನು ಪಿಕ್ ಎಡಿಟರು, ಪಿಕ್ಸೆಲ್ ಹಾರ್ಟ್ ಅಂತಿದೆ. ಇವೆಲ್ಲವೂ ಏನಲ್ರಿ ಫೋಟೋ ಎಡಿಟಿಂಗ್ ಸಾಫ್ಟ್ವೇರ್. ಪಿಕ್ಸೆಲ್ ಹಾರ್ಟ್ ಇವೆಲ್ಲವೇನು ಫೋಟೋ ಬೇಕಿದ್ರೆ ಹಾಕೋಬೋದು, ಇಲ್ಲ ಬಿಡ್ಬೋದು. ಇವೆಲ್ಲ ಅಪ್ಲಿಕೇಶನ್ ಸಾಫ್ಟ್ವೇರ್. ಇವೆಲ್ಲ ಏನು ಹೇಳ್ರಿ ಅಪ್ಲಿಕೇಶನ್. ಅದೇ ಚಾಟಿಂಗ್ ಮಾಡೋಕ್ಕೆ ಯಾವ್ದೈತೆ ಹೇಳ್ರಿ, ವಾಟ್ಸಪ್ ಇದೆ. ಚಾಟಿಂಗ್ ಮಾಡೋಕ್ಕೆ ಯಾವ್ದು ಹೇಳ್ರಿ, ವಾಟ್ಸಪ್ ಇದೆ, ಇನ್ಸ್ಟಾ ಇದೆ. ಚಾಟ್ ಮಾಡೋಕೆ ಭಾಳಷ್ಟು ಇದಾವೆ ರೀ, ಹೇಳೋ ಅವಶ್ಯಕತೆ ಇಲ್ಲ. ವಾಟ್ಸಪ್ ಇದೆ, ಇನ್ಸ್ಟಾ ಇದೆ, ಫೇಸ್ಬುಕ್ ಇದೆ, ಸೋಷಿಯಲ್ ಮೀಡಿಯಾ ಆ್ಯಪ್ಸ್ ಇದಾವೆ. ಇವೆಲ್ಲವೂ ಅಪ್ಲಿಕೇಶನ್, ಬೇಕಿದ್ರೆ ಹಾಕೋದು, ಇಲ್ಲ ಬಿಡೋದು. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಕೊಡೋಣ ಬನ್ನಿ. ಸೊ ಇಲ್ಲೇ ನೋಡ್ರಿ, ಫೋಟೋ ಎಡಿಟಿಂಗ್ ಮಾಡೋಕೆ ಇದು ಡಾವಿಂಚಿ ಅಂತಾರ, ಬ್ಲೆಂಡರ್ ಅಂತಾರ, ಇವೆಲ್ಲ ಚೆನ್ನಾಗಿದಾವ್ರಿ. ಇವೆಲ್ಲ ಪೇಮೆಂಟ್ ಇದಾವ್ರಿ, ಫ್ರೀ ಇಲ್ಲ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಯಾವ ಸಾಫ್ಟ್ವೇರ್ನ ಸೋರ್ಸ್ ಕೋಡನ್ನು ವೀಕ್ಷಿಸಲು, ಮಾರ್ಪಡಿಸಲು ಮತ್ತು ಸುಧಾರಿಸಲು ಉಚಿತವಾಗಿ ಲಭ್ಯವಿರುತ್ತದೆಯೋ ಅದನ್ನು ಏನೆಂದು ಕರೆಯುತ್ತಾರೆ? ಇದು BMTC ಎಕ್ಸಾಮಲ್ಲಿ ಕೇಳಿದ ಕ್ವಶನ್. 2024ರಲ್ಲಿ BMTC 2 ಎಕ್ಸಾಮ್ ಆಗ್ಯಾವ, ಅದ್ರಲ್ಲಿ ಒಂದರಲ್ಲಿ ಕ್ವಶನ್ ಕೇಳಿದ. ಸೊ ಹಾಗಾದ್ರೆ ಇವಾಗ ಒಂದು ಸಾಫ್ಟ್ವೇರ್ ಇದೆ ರೀ, ಅದು ತಯಾರು ಮಾಡೋ ಕೋಡ್ಗೆ ಸೋರ್ಸ್ ಕೋಡ್ ಅಂತ ಇರ್ತಾರೆ. ಆ ಒಂದು ಸೋರ್ಸ್ ಕೋಡ್ನ ಎಡಿಟ್ ಮಾಡ್ಬೋದು, ಫ್ರೀಯಾಗಿ ಯೂಸ್ ಮಾಡ್ಬೋದು. ಅದಕ್ಕೆ ನಾವು ಏನಂತ ಕರಿತೀವಿ ಕೇಳಿ, ಕ್ಲೋಸ್ ಸೋರ್ಸು, ಪ್ರಾಪರ್ಟಿ ಸಾಫ್ಟ್ವೇರು, ಓಪನ್ ಸೋರ್ಸು, ಮಾಲ್ವೇರ್. ಸೊ ಹಾಗಾದ್ರೆ ಇವಾಗ ಇದಕ್ಕೆ ಉತ್ತರ ನಾನು ಹೇಳ್ತೀನಿ ನೋಡ್ರಿ. ಯಾಕಂತ ಈಗ ಇಂಥ ಕ್ವಶನ್ ನೀವು ಎಲ್ಲಿ ನೋಡಿರಲ್ಲ. ಇಂಥ ಕ್ವಶನ್ ಅಂತ ಬಂದಾಗ ಬಹಳ ರೇರ್ ರೀ, ಬಟ್ ಎಕ್ಸಾಮಲ್ಲಿ ಇಂಥ ಕ್ವಶನೇ ಕೇಳ್ತಾನೆ. ಯಾಕಂದ್ರೆ ನಿಮ್ಗೋಸ್ಕರ ನಾನು ಈಸಿರೋ ಕ್ವಶನ್ ತಂದು ಆ ಕ್ವಶನ್ ಇದು ಆನ್ಸರ್, ಹೇಳೋದು ಬಹಳ ಈಸಿ. ಬಟ್ ಇಂಥ ಕ್ವಶನ್ ಹೇಳೋದು ಬಹಳ ಕಷ್ಟಪಿ, ಬಟ್ ಎಕ್ಸಾಮಲ್ಲಿ ಇಂಥ ಕ್ವಶನ್ ಆಗ್ತಾವೆ. ಸೊ ಹಾಗಾದ್ರೆ ಇವಾಗ ಇಂಟರ್ನೆಟ್ಟಲ್ಲಿ ಫ್ರೀಯಾಗಿ ಸಿಗುವಂತಹ ಸಾಫ್ಟ್ವೇರ್ಗಳಿಗೆ ನಾವು ಓಪನ್ ಸೋರ್ಸ್ ಅಂತ ಹೇಳ್ತೀವಿ. ಆಯ್ತಾ, ಓಪನ್ ಸೋರ್ಸ್ ಅಂತ ಕೇಳ್ತೀವಿ. ಅದೇ ಪೇಡ್ ಇರುವಂತ ಸಾಫ್ಟ್ವೇರ್ಗೆ ಕ್ಲೋಸ್ಡ್ ಅಂತ ಹೇಳ್ತೀವಿ ನಾವು, ಕ್ಲೋಸ್ಡ್ ಸೋರ್ಸ್ ಅಂತ ಹೇಳ್ತೀವಿ. ಅರ್ಥ ಮಾಡ್ಕೊಡ್ರಿ. ಫ್ರೀ ಇದ್ರೆ ಓಪನ್ ಸೋರ್ಸ್, ಪೇಡ್ ಇದ್ರೆ ಕ್ಲೋಸ್ಡ್. ಹಾಗಾದ್ರೆ ಇವಾಗ ಇಲ್ಲೇನಿತ್ತಲ್ರಿ, ಉಚಿತವಾಗಿತ್ತು ವರ್ಡ್ ಬಳಸಿ. ಸ್ಟಾರ್ಟಿಂಗ್ ನಿಮ್ಗೆ ಆ ಥರ ವರ್ಡ್ಸ್ ಕೇಳ್ತಿರ್ತಾನ, ಬಟ್ ಇಲ್ಲಿ ವರ್ಡ್ಸ್ ಇಂಪಾರ್ಟೆಂಟ್. ಹಾಗಾದ್ರೆ ಇದಕ್ಕೆ ಆನ್ಸರ್ ಏನಾಗ್ತಿರೋಡ್ರಿ, ಸೊ ಇದಕ್ಕೆ ಓಪನ್ ಸೋರ್ಸ್ ಸಾಫ್ಟ್ವೇರ್. ಅರ್ಥ ಮಾಡ್ಕೊಂಡು ಒಂದು ಸಾಫ್ಟ್ವೇರ್ ತಯಾರು ಮಾಡಕ್ಕೆ ಕೋಡ್ ಇರ್ತಾರೆ, ಅದಕ್ಕೆ ಸೋರ್ಸ್ ಅಂತ ಹೇಳ್ತೀವಿ ನಾವು. ಹಾಗಾದ್ರೆ ಇವಾಗ ಇದು ಓಪನ್ ಸೋರ್ಸ್. ಅದೇ ಮಾಲ್ವೇರ್ ಅಂತ ಬಂದಾಗ ಇದು ವೈರಸ್ನ ಒಂದು ವಿಧ. ವೈರಸ್ ಟೈಪ್ ಯಾವ್ದಲ್ರಿ, ಈ ಒಂದು ಮಾಲ್ವೇರ್. ಅದೇ ಕ್ಲೋಸ್ ಅಂತ ಬಂದಾಗ ಇವತ್ತು ಪೇಮೆಂಟ್ ಕೊಟ್ಟು ಯೂಸ್ ಮಾಡುವಂಥ ಆ್ಯಪ್ಸ್ ಇದಾವೆ. ಆ್ಯಪಲ್ ಫೋನ್ ಅಂತಿಕೋರಲ್ಲಿ ಎಲ್ಲ ಪೇಡ್ ಮಾಡಬೇಕು. ಇನ್ನೂ ಒಂದಿಷ್ಟು ಕೂಲ್ ಆ್ಯಪ್ಸ್ ಇದಾವ್ರಿ, ಚಾಟ್ GPT ಅಂತ ಇದಾವ್ರಿ. ಅದು ಸ್ಟಾರ್ಟಿಂಗ್ ಫ್ರೀ ಕೊಡ್ತಾ, ಆಮೇಲೆ ಪೇಮೆಂಟ್ ಕೊಡ್ತಾರೆ. ಬಟ್ ಹಂಗಲ್ರಿ,
ಪ್ಲೇ ಸ್ಟೋರ್ದಲ್ಲಿ ಕೆಲವು ಆ್ಯಪ್ಸ್ ಇದಾವೆ, ಪೇಮೆಂಟ್ ಕೊಟ್ಟರೆ ಓಪನ್ ಆಗ್ತವೆ, ಇಲ್ಲ ಓಪನ್ ಆಗಲ್ಲ ಅಂತ ಆ್ಯಪ್ಸ್ ಇದಾವೆ. ಅದಕ್ಕೆ ನಾವೇನಂತೀವಿ ಕ್ಲೋಸ್ಡ್ ಸೋರ್ಸ್ ಸಾಫ್ಟ್ವೇರ್. ಅರ್ಥ ಮಾಡ್ಕೊಳ್ಳಿ. ಸೊ ಅದೇ ಪ್ರಾಪರ್ಟಿ ಅಂತ ಏನಿಲ್ರಿ, ಮಾಲ್ವೇರ್ ಅಂತ ಅಂದಾಗ ಇದೊಂದು ವೈರಸ್. ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ಅದಕ್ಕಿಂತ ಮುಂಚೆ ಇಲ್ಲಿದೆ ನೋಡ್ರಿ, ಯಾವುದು ಕ್ಲೋಸ್ ಯಾವುದು ಓಪನ್ ಅಂತ ಇದೆ. ಸೊ ಇವಾಗ MS ಆಫೀಸ್ ಇದೆ, ಅದು ಪೇಮೆಂಟ್ ಇದೆ, 7 days ಟ್ರಯಲ್ ಕೊಡ್ತಾನೆ ಅಷ್ಟೇ, ಆಮೇಲೆ ಪೇ ಮಾಡ್ಲಿಕ್ಕಿಲ್ಲ, ಡಿಲೀಟ್ ಆಗುತ್ತೆ. ಅದೇ ಕೋರಲ್ ಡ್ರಾ ಅಂತಿದೆ, 25,000 ಐತ್ರಿ, ಫೋಟೋ ಎಡಿಟಿಂಗ್ ಮಾಡಕ್ ಬಳಸ್ತಾರೆ, ಬುಕ್ ಮಾಡಕ್ ಬಳಸ್ತಾರೆ. ಅದೇ ತರನಾಗಿ ಫೋಟೋಶಾಪ್ ಅಂತಿದೆ, ಇದನ್ನ ಕೂಡ ಇದಕ್ಕೆ ಬಳಸ್ತಾಳ್ರಿ, ಈ ಒಂದು ವಿಡಿಯೋ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಬಳಸ್ತಾರೆ. ಮೆಕಾ ಕೆಫೆ ಆಂಟಿವೈರಸ್ ಇದೆ, ಓಕೆನಾ. ಇವೆಲ್ಲವೂ ಇದೆ ನೋಡ್ರಿ, ಇವೆಲ್ಲವೂ ಪೇಡ್ ಇದಾವೆ, ಇವೆಲ್ಲವೂ ಪೇಡ್. ಅದೇ ಫ್ರೀ ಯಾವ್ದಿದಲ್ರಿ, ಕ್ರೋಮ್ ಫ್ರೀ ಇದೆ, ಆಂಡ್ರಾಯ್ಡ್ ಫ್ರೀ ಇದೆ, ಮೊಜಿಲಾ ಫ್ರೀ ಇದೆ, ಲಿನಕ್ಸ್ ಫ್ರೀ ಇದೆ, ಯುಬಂಟು ಫ್ರೀ ಇದೆ. ಇವತ್ತು ಸೂಪರ್ ಕಂಪ್ಯೂಟರ್ ಬಳಸುವಂತಹ OS ಅಂತ ಬಂದಾಗ ನಮ್ಮಲ್ಲಿ ಪರಂ ಐರಾವತ್ ಅಂತ ಇದೆ ನೋಡ್ರಿ, ಆ ಒಂದು ಪರಂ ಐರಾವತಲ್ಲಿ ಬಳಸುವಂತ OS ಯಾವ್ದಲ್ರಿ, ಯುಬಂಟು. ಪರಂ ಐರಾವತ್ ಇವಾಗ ಪ್ರೆಸೆಂಟ್ ಭಾರತ ವೇಗದ ಸೂಪರ್ ಕಂಪ್ಯೂಟರ್. ಮೊನ್ನೆ ಪ್ರಪಂಚದ ವೇಗ ಸೂಪರ್ ಕಂಪ್ಯೂಟರ್ ಅಂದಾಗ ಸ್ವಲ್ಪ ಚೇಂಜ್ ಆಯ್ತು. ಶೈನ್ ಲೈನ್ ಅಂತಿದೆ ನೋಡ್ರಿ, ಇದು ಚೀನಾ ದೇಶದ್ದು. ಹಿಂದ್ಗಡೆ EL ಕ್ಯಾಪ್ಟನ್ ಅಂತಿತ್ರಿ, ಪ್ರಪಂಚದ ವೇಗ ಸೂಪರ್ ಕಂಪ್ಯೂಟರ್. ಇವಾಗ ಸೂಪರ್ ಕಂಪ್ಯೂಟರ್ ಯಾವ್ದಲ್ರಿ, ಶೈನ್ ಲೈನ್ ಅಂತಿದೆ, ಇದು ಅಮೆರಿಕ ಇತ್ತು, USA. ಹಾಗಾದ್ರೆ ಆ ಒಂದು ಸೂಪರ್ ಕಂಪ್ಯೂಟರ್ ಬಳಸ್ತಂತ OS ಅದಲ್ರಿ ಯುಬಂಟು. ಅದು 18 ವರ್ಷನ್ ಇದೆ, ಅದ್ರ ಯೂಸ್ ಮಾಡಿರ್ತಾರೆ ಪರಮ ಐರಾವತದಲ್ಲಿ ನೋಡ್ರಿ. ಸೊ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಆಂಟಿವೈರಸ್ ಸಾಫ್ಟ್ವೇರ್ ಉದಾಹರಣೆ ಯಾವುದು? ಅಂದ್ರೆ ಇವುಗಳಲ್ಲಿ ಯಾವುದಕ್ಕೆ ಆಂಟಿವೈರಸ್ ಉದಾಹರಣೆ ಆಗಿದೆ? OS, ಆಪರೇಟಿಂಗ್ ಸಿಸ್ಟಮು, ಯುಟಿಲಿಟಿನು, ಹಾರ್ಡ್ವೇರ್. ಸೊ ನೆನಪಿರಲಿ, ಇವತ್ತು ಈ ಒಂದು ಸಿಸ್ಟಮ್ ಸಾಫ್ಟ್ವೇರ್ ಮತ್ತೊಂದು ಹೆಸರು ಏನು ನೋಡ್ರಿ, OS. ಸೊ ಹಾಗಾದ್ರೆ ಸಾಫ್ಟ್ವೇರ್ದಲ್ಲಿ 2 ಟೈಪ್ಸ್, ಒಂದು OS, ಇನ್ನೊಂದೇನು ನೋಡ್ರಿ ಅಪ್ಲಿಕೇಶನ್ ಸಾಫ್ಟ್ವೇರ್. ಬೇಕಿದ್ರೆ ಹಾಕೋದು, ಇಲ್ಲಾಂದ್ರೆ ಬಿಡೋದು. ಹಾಗಾದ್ರೆ ಇವಾಗ ನೆನಪಿರಲಿ, ಸೊ ಇವಾಗ OS ಅಂತ ಬಂದಾಗ ಯಾವ್ಯಾವ್ದಲ್ರಿ, ಆಂಡ್ರಾಯ್ಡ್ ಇದೆ, ವಿಂಡೋಸ್ ಇದೆ, ಇದು ವಿಂಡೋಸ್ ಇದೆ, ಆಪಲ್ ಫೋನ್ಗೆ iOS ಇದೆ, ಆಪಲ್ ಕಂಪ್ಯೂಟರ್ಗೆ ಮ್ಯಾಕ್ ಇದೆ, ಲಿನಿಕ್ಸ್ ಇದೆ ಮತ್ತು ಯುನಿಕ್ಸ್ ಇದೆ. ಇವೆಲ್ಲವೇನು ಹೇಳ್ರಿ OS. ಈ ಒಂದು OS ಅಲ್ಲಿ ಅಂಡರ್ದಲ್ಲಿ ವರ್ಕ್ ಆಗುವಂತ ಕೆಲವೊಂದು ಇದಾವ್ರಿ. ಯಾವ್ದಂತ ತಿಳ್ಕೊರಿ, ಲಿಂಕಿಂಗ್ ಅಂತ ಬರುತ್ತೆ, ಲೋಡಿಂಗ್ ಬರುತ್ತೆ, ಅದೇ ತರನಾಗಿ ಯುಟಿಲಿಟಿ ಅಂತ ಬರುತ್ತೆ, ಅದೇ ತರನಾಗಿ ಫಾರ್ಮ್ ವೇರ್ ಅಂತ ಬರುತ್ತೆ. ಮೊನ್ನೆ ಇದನ್ನ ಫಾರ್ಮ್ ವೇರ್ಗೆ ಇನ್ನೊಂದು ಹೆಸರು ಏನಪ್ಪ, ಕರ್ನಲ್ ಅಂತಿದ್ದಾರೆ. ಇದು ಈ ಒಂದು ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕೇಳಿದ್ದ, ಇದಕ್ಕೆ ಇನ್ನೊಂದು ಹೆಸರು ಹೇಳ್ರಿ ಕರ್ನಲ್. ನೀಟಾಗಿ ಬರೋಣ ಅಂತ, ಕರ್ನಲ್. ಹಾಗಾದ್ರೆ ಲಿಂಕಿಂಗು, ಲೋಡಿಂಗ್, ಯುಟಿಲಿಟಿ, ಫಾರ್ಮ್ ವೇರ್, ಕರ್ನಲ್ ಅಂತ ಇದಾವಲ್ರಿ. ಸೊ ಹಾಗಾದ್ರೆ ಇವಾಗ ಲಿಂಕಿಂಗ್ ಅಂದ್ರೆ ಒಂದು ಸಾಫ್ಟ್ವೇರ್ ನ ಮಾಹಿತಿ RAM ಅಲ್ಲಿ ಸ್ಟೋರ್ ಆಗ ಲಿಂಕಿಂಗ್ ಅಂತಾರ, ಅದನ್ನು ಕೇಳಿನ ವಿಲೇಜ್ ಅಕೌಂಟೆಂಟ್ ಅಲ್ಲಿ. ಲೋಡಿಂಗ್ ಅಂತ ಬರುತ್ತೆ, ಲೋಡಿಂಗ್ ಅಂದ್ರೆ ಒಂದು ಕಂಪ್ಯೂಟರ್ ಆನ್ ಮಾಡಿ ಆಫ್ ಮಾಡ್ತಲ್ರಿ, ಅದು ಲೋಡಿಂಗ್. ಅದನ್ನ ಮ್ಯಾಥ್ ಆಫ್ ಅಂತ ಕೇಳಿನ ವಿಲೇಜ್ ಅಕೌಂಟೆಂಟ್ ಎಕ್ಸಾಮ್ ಬೇಕಾ ತೆಗೆದು ನೋಡ್ರಿ, ಪೇಪರ್ದಲ್ಲಿ ಕ್ವಶನ್ ಐತೆ. ಅದಲ್ರಿ, ಸ್ವಲ್ಪ ಟೈಮ್ ತಗೊಂಡು ಪೇಷನ್ಸ್ ಇಂದ ಕೇಳ್ರಿ, ಅವಸರ ಪಡಾಕೋಬಿಟ್ರಿ, ಯಾಕಂದ್ರೆ ವಿಷಯ ಬಹಳ ಡೆಪ್ತ್ ಇದೆ. ಅದೇ ತರನಾಗಿ ಯುಟಿಲಿಟಿ ಅಂತ ಬರುತ್ತೆ, ಮಾಹಿತಿಯನ್ನು ಹೆಚ್ಚಿನ ರೀತಿಯಲ್ಲಿ ಪಡೆಯಕ್ಕೆ ಬಳಸ್ತೀವಿ. ಆ ಯುಟಿಲಿಟಿಗೆ ಉದಾಹರಣೆಯಿಂದ ಬಂದಾಗ ಸೊ ಒಂದು ಆಂಟಿವೈರಸ್ ಅಂತ ಬರುತ್ತೆ, ಅದೇ ತರನಾಗಿ ಈ ಒಂದು ಅಡೋಬ್ ರೀಡರ್ ಅಂತ ಬರುತ್ತೆ, ಇವೆಲ್ಲವೂ ಏನು ಹೇಳ್ರಿ ಯುಟಿಲಿಟೀಸ್ ಉದಾಹರಣೆ, ಮಾಹಿತಿಯನ್ನು ಹೆಚ್ಚಿನ ರೀತಿಯಲ್ಲಿ ಪಡೆಯಕ್ಕೆ ಬಳಸ್ತೀವಿ. ಹಾಗಾದ್ರೆ ಇವಾಗ ಆಂಟಿವೈರಸ್ ಯಾವ ಸಾಫ್ಟ್ವೇರ್ ಉದಾಹರಣೆ ಅಂತಿದೆ, ಇವಾಗ ನೀವ್ ಹೇಳ್ರಿ ನೋಡೋಣ, ಯಾವ್ದಕ್ಕೆ ಉದಾಹರಣೆ ಹೇಳ್ರಿ, ಯುಟಿಲಿಟಿ ಸಾಫ್ಟ್ವೇರ್. ಒಂದು ವಿಷಯ ಕೇಳ್ಬೇಕಂದ್ರೆ ಈ ಲೆವೆಲ್ ನೀವು ಅರ್ಥ ಮಾಡ್ಕೊಂಡು ಹೋಗ್ಬೇಕು, ಅರ್ಥ ಆಗ್ತಲ್ರಿ. ಸೊ ಅದ್ರ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು ಬನ್ನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಅಂತ ಏನು, ಇಲ್ಲಿ ನೋಡಿ ಸ್ವಲ್ಪ ನೋಡ್ರಿ, ಈ ಒಂದು ಯುಟಿಲಿಟೀಸ್ ಯಾವ್ಯಾವ ಅಂತ ಬಂದಾಗ ಆಂಟಿವೈರಸ್ ಇದೆ, ಫೈಲ್ ಮ್ಯಾನೇಜ್ಮೆಂಟ್ ಅಂತ ಇದೆ, ಡಿಸ್ಕ್ ಮ್ಯಾನೇಜ್ಮೆಂಟ್ ಅಂತ ಬರುತ್ತೆ. ಯಾಕಂದ್ರೆ ಈ ಒಂದು ಹಾರ್ಡ್ ಡಿಸ್ಕ್ ಅಲ್ಲಿ ಡಾಟಾ ಏನೋ ಡಿಲೀಟ್ ಆದ್ರೂ ರಿಕವರ್ ಮಾಡೋ ಆಪ್ಷನ್ ಇದೆ, ಡಿಸ್ಕ್ ಮ್ಯಾನೇಜ್ಮೆಂಟ್. ಮತ್ತು ಬ್ಯಾಕಪ್, ಯಾಕಂದ್ರೆ ಒಂದು ವೆಬ್ಸೈಟ್ ಅಲ್ಲಿ ಡಾಟಾ ಅಂತ ಬಂದಾಗ ಬ್ಯಾಕಪ್ ಬಹಳ ಇಂಪಾರ್ಟೆಂಟ್, ಬ್ಯಾಕಪ್. ಮತ್ತು ಕಂಪ್ರೆಸ್ ಅಂತ ಬಂದಾಗ ಹಲವಾರು ಫೈಲ್ನ ಒಂದೇ ಫೈಲ್ ಬರಂಗ್ ಮಾಡ್ದೇನೆ ಹೇಳ್ರಿ ಕಂಪ್ರೆಸ್. ಮತ್ತು ಡಾಟಾ ರಿಕವರಿ ಟೂಲ್, ಕೆಲವೊಂದು ಟೈಮ್ ಪೆಂಟೋದಲ್ಲಿ ಏನೋ ಡಾಟಾ ಡಿಲೀಟ್ ಆಯ್ತು ಅಂತ ರಿಕವರಿ ಮಾಡ್ಬೋದಪ್ಪಿ, ಒರೆ ಆಗ್ಬಿಟ್ರಿ. ನಾಳೆ ಅಪ್ಪಿ ಸೆಕೆಂಡ್ ಮೊಬೈಲ್ ಆಗಲಿ, ಲ್ಯಾಪ್ಟಾಪ್ ಆಗಲಿ, ಕಂಪ್ಯೂಟರ್ ಆಗಲಿ, ಪೆಂಟೋ ಯಾರಿಗೂ ಕೊಡ್ತೀರಿ ಫಾರ್ಮೇಟ್ ಮಾಡಿ, ಎಲ್ಲ ಹೋಯ್ತು ಅಂತ ಅನ್ಕೋತೀರಿ, ತಪ್ಪು, ಹೋಗಿರಲ್ಲ, ಇರುತ್ತೆ ಅಲ್ಲಿ ಸಾಫ್ಟ್ವೇರ್ ಇದಾವೆ. ಅಂದ್ರೆ ಮಾಹಿತಿನ ಹೆಚ್ಚಿನ ರೀತಿಯಲ್ಲಿ ಪಡೆಯಕ ಯುಟಿಲಿಟೀಸ್ ಬಳಸ್ತೀವಿ. ಯುಟಿಲಿಟಿ ಯಾವ್ದಕ್ಕೆ ಉದಾಹರಣೆ ಹೇಳ್ರಿ, OS ಉದಾಹರಣೆ, ಅರ್ಥಲ್ರಿ. ನೆಕ್ಸ್ಟ್ ಸಿಸ್ಟಮ್ ಮಾನಿಟರಿಂಗ್ ಅಂತ, ಇಲ್ಲೇ ಕುಂತ್ಕೊಂಡ್ರು ನಾವು ಕಂಟ್ರೋಲ್ ಮಾಡ್ಬೋದು. ಸೊ ಇದನ್ನ ಈ ಸರ್ವರ್ದಲ್ಲಿ ಬಳಸ್ತೀವಿ. ನೆಕ್ಸ್ಟ್ ಡಿಸ್ಕ್ ಸ್ಕ್ಯಾನಿಂಗ್ ಅಂದ್ರೆ ಡಿಸ್ಕ್ ಅಲ್ಲಿ ನಾವು ವೈರಸ್ ಚೆಕ್ ಮಾಡಕ್ ಬಳಸ್ತೀವಿ. ಮತ್ತೆ ಇನ್ನೊಂದು, ಕೆಲವೊಂದು ಫೈಲ್ ಅನ್ಇನ್ಸ್ಟಾಲ್ ಆಗಲ್ಲ,
ಕಂಪ್ಯೂಟರಲ್ಲಿ ಕೆಲವೊಂದು ಫೈಲ್ ಅನ್ಇನ್ಸ್ಟಾಲ್ ಆಗಲ್ಲ, ಅನ್ಇನ್ಸ್ಟಾಲ್ ಆಗಕ್ಕಂತಾನೆ ಕೆಲವೊಂದು ಸಾಫ್ಟ್ವೇರ್ ಬಳಸ್ತೀವಿ. ಅದೇ ತರನಾಗಿ ಈ ಒಂದು ಆಂಟಿವೈರಸ್ ಅಂತ ಬರ್ತಾರೆ, ನೆಟ್ ಪ್ರೊಟೆಕ್ಟ್ ಅಂತ ಬರುತ್ತೆ, ಅದು ಅನ್ಇನ್ಸ್ಟಾಲ್ ಮಾಡಕ್ ಬರಲ್ಲ, ಮತ್ತೆ ಅದಕ್ಕೊಂದು ಟೂಲ್ ಡೌನ್ಲೋಡ್ ಮಾಡ್ಕೋಬೇಕು ನಾವು, ಡೈರೆಕ್ಟಾಗಿ ಡೌನ್ಲೋಡ್ ಆಗಲ್ಲ. ಸೊ ಅಂತ ಟೈಮಲ್ಲಿ ಇವೆಲ್ಲವೇನಲ್ರಿ ಯುಟಿಲಿಟೀಸ್, ಅಂದ್ರೆ ಮಾಹಿತಿಯನ್ನು ಹೆಚ್ಚಿನ ರೀತಿಯಲ್ಲಿ ಪಡೆಯಲು ಬಳಸುವಂತ ಈ ಒಂದು OSಗಳು. ಹಾಗಾದ್ರೆ ನೆಕ್ಸ್ಟ್, ಉನ್ನತ ಮಟ್ಟದ ಭಾಷೆ, ಹೈ ಲೆವೆಲ್ ಲ್ಯಾಂಗ್ವೇಜ್, ಸಂಪೂರ್ಣ ಪ್ರೋಗ್ರಾಮ್ ಅನ್ನು ಒಂದೇ ಬಾರಿಗೆ ಯಂತ್ರ ಭಾಷೆಗೆ ಪರಿವರ್ತಿಸುವ ಅನುವಾದಕ ಅಂದ್ರೆ ಟ್ರಾನ್ಸ್ಲೇಟರ್ ಯಾವುದಂತ ಕೇಳಿದೆ. ಟ್ರಾನ್ಸ್ಲೇಟರ್ ಏನೆಂದು ಕರೀತಾರೆ ಅಂತ ಕೇಳಿ. ಅಂದ್ರೆ ಇವತ್ತು ಲ್ಯಾಂಗ್ವೇಜ್ ಅಂತ ಬರ್ತಾರೆ ಒಂದು ಟಾಪಿಕ್, ಈ ಒಂದು ಲ್ಯಾಂಗ್ವೇಜ್ ಸಂಬಂಧಪಟ್ಟಂತೆ ಈ ಕ್ವಶನ್ ಇದೆ. ಇಂಟರ್ಪ್ರಿಟರು, ಕಂಪೈಲರು, ಅಸೆಂಬ್ಲರು, ಲಿಂಕರ್, 4 ಆಪ್ಷನ್ ಇದಾವೆ. ಸೊ ಇಂಥ ಕ್ವಶನ್ ಬಂದಾಗ ನಾನು ಆಲ್ಮೋಸ್ಟ್ ಅಂತ ಬಂದಾಗ ನಿಮ್ಗೆ ಆನ್ಸರ್ ಏನಂತ ಕೇಳಕ್ ಹೋಗಲ್ಲ, ಯಾಕಂದ್ರೆ ಕೆಲವು BA BCom ಇರ್ತಾರೆ, ಅವ್ರಿಗೆ ಇಂಥ ಬೇಗ ಅರ್ಥ ಆಗಲ್ಲ, ಕಂಪ್ಯೂಟರ್ ಸೈನ್ಸ್ ಇದ್ದವ್ರು ಬೇಗ ಅರ್ಥ ಆಗುತ್ತೆ. ಸೊ ಹಾಗಾಗಿ ಫಸ್ಟ್ ವಿಷಯ ಹೇಳ್ತೀನಿ, ಆ ವಿಷಯ ತಿಳಿದ ತಕ್ಷಣ ನಿಮ್ಗೆ ಆನ್ಸರ್ ಗೊತ್ತಾಗುತ್ತೆ, ಅರ್ಥಲ್ರಿ. ಸೊ ಹಾಗಾದ್ರೆ ಇವಾಗ ಅರ್ಥ ಮಾಡ್ಕೊಡ್ರಿ. ಸೊ ಇಲ್ಲಿ ಲ್ಯಾಂಗ್ವೇಜ್ ಅಂತ ಬರ್ತಾರೆ ಕಂಪ್ಯೂಟರ್ಲಿ, ಲೋ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬರ್ತಾರೆ, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್ ಅಂತ ಬರುತ್ತೆ. ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್, ಇನ್ನೊಂದು ಹೈ ಲೆವೆಲ್ ಲ್ಯಾಂಗ್ವೇಜ್. ಇವಾಗ ಈ ಒಂದು ಲೋ ಲೆವೆಲ್ ಲ್ಯಾಂಗ್ವೇಜ್ ಕಂಪ್ಯೂಟರ್ಗೆ ಅರ್ಥ ಆಗುತ್ತೆ, ನಮ್ಗೆ ಅರ್ಥ ಆಗೋದು ಏನಲ್ರಿ, ABCD 0 to 9 ಮತ್ತು ಸಿಂಬಲ್ಸ್, ಇವು ನಮ್ಗೆ ಅರ್ಥ ಆಗ್ತಾವ. ಅದೇ ಕಂಪ್ಯೂಟರ್ಗೆ ಅರ್ಥ ಆಗೋದು 0s and 1s. ಇವಾಗ ನಮ್ಮ ಭಾಷೆನ ಕಂಪ್ಯೂಟರ್ಗೆ ಅರ್ಥ ಮಾಡಿಸ್ಬೇಕು, ಕಂಪ್ಯೂಟರ್ ಭಾಷೆ ನಮ್ಗೆ ಅರ್ಥ ಮಾಡಿಸ್ಬೇಕು, ಓಕೆನಾ. ಅಂತ ಟೈಮಲ್ಲಿ ಇಲ್ಲಿ ಒಂದು 2 ಟ್ರಾನ್ಸ್ಲೇಟ್ ಇದಾವೆ, ಒಂದು ಕಂಪೈಲರ್ ಅಂತಿದೆ, ಇನ್ನೊಂದು ಇಂಟರ್ಪ್ರಿಟರ್ ಅಂತ ಇದೆ. ಸೊ ಹಾಗಾದ್ರೆ ಇದು ಫುಲ್ ಪ್ರೋಗ್ರಾಮ್ ನ ಎಟ್ ಅ ಟೈಮ್ ಏನ್ ಮಾಡ್ತಾಳ್ರಿ, ಟ್ರಾನ್ಸ್ಲೇಟ್ ಮಾಡುತ್ತೆ. ಇದು ಲೈನ್ ಬೈ ಲೈನ್ ಮಾಡ್ತಾರೆ. ಮೊನ್ನೆ ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕ್ವಶನ್ ನೋಡುತ್ತಿದ್ದು, ವಿಲೇಜ್ ಅಕೌಂಟೆಂಟ್ ಅಲ್ಲಿ ಕ್ವಶನ್ ಏನಪ್ಪಾ ಅಂದ್ರೆ, ಇಂಟರ್ಪ್ರಿಟರ್ ಏನ್ ಮಾಡ್ತಂತ ಲೈನ್ ಬೈ ಲೈನ್ ಟ್ರಾನ್ಸ್ಲೇಟ್, ಸರಿನಾ ತಪ್ಪಂತ ಕೇಳಿದ. ಅದೇನ್ರಿ ಸರಿ. ಇಂಟರ್ಪ್ರಿಟರ್ ಅಂತ ಬಂದಾಗ ಅದು ಮಾಹಿತಿಯನ್ನು ಲೈನ್ ಬೈ ಲೈನ್ ಏನ್ ಮಾಡ್ತಾಳ್ರಿ, ಟ್ರಾನ್ಸ್ಲೇಟ್ ಮಾಡುತ್ತದೆ. ಕ್ಲಿಯರಾ. ಸೊ ಮೇನ್ ಅಂತ ಬಂದಾಗ ಈ ಒಂದು ಲ್ಯಾಂಗ್ವೇಜ್ ಅಂತ ಬಂದಾಗ ಈ ಕಾನ್ಸೆಪ್ಟ್ ಇದೆ. ಹಾಗಾದ್ರೆ ಇವಾಗ ಏನಪ್ಪಾ ಅಂದ್ರೆ ಒಂದೇ ಬಾರಿ ಮಾಡೋದೇನ್ ಹೇಳ್ರಿ, ಫುಲ್ ಪ್ರೋಗ್ರಾಮ್ ಅಂದ್ರೆ ಒಂದೇ ಬಾರಿ ಮಾಡೋದೇನ್ ಹೇಳ್ರಿ, ಈ ಒಂದು ಕಂಪೈಲರ್. ಅದೇ ಇಂಟರ್ಪ್ರಿಟರ್ ಅಂತ ಬಂದಾಗ ಲೈನ್ ಬೈ ಲೈನ್ ಮಾಡ್ತೈತಿ. ಅದೇ ಕಂಪೈಲರ್ ಏನ್ ಮಾಡ್ತಾಳ್ರಿ, ಫುಲ್ ಪ್ರೋಗ್ರಾಮ್ ನ ಎಟ್ ಅ ಟೈಮ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಅದೇ ಅಸೆಂಬ್ಲರ್ ಅಂತ ಬಂದಾಗ, ಸೊ ಈ ಲೋ ಲೆವೆಲ್ ಅಲ್ಲಿ 2 ಇದಾವೆ, ಲೋ ಲೆವೆಲ್ ಅಲ್ಲಿ 2 ಭಾಷೆಗಳಿದಾವೆ, ಒಂದು ಮಷೀನು, ಇನ್ನೊಂದು ಅಸೆಂಬ್ಲಿ. ಸೊ ಇವಾಗ ಮಷಿನ್ ಲ್ಯಾಂಗ್ವೇಜ್ ಅಂತ ಬಂದಾಗ ಕಂಪ್ಯೂಟರ್ ಅರ್ಥವಂತ ಭಾಷೆ ಅದಲ್ರಿ ಮಷಿನ್ ಲ್ಯಾಂಗ್ವೇಜ್, 0 ಮತ್ತು 1 ಇದೆ, ಅದು ಕಂಪ್ಯೂಟರ್ ಅರ್ಥವಂತ ಭಾಷೆ. ಅದೇ ಅಸೆಂಬ್ಲಿ ಅಂತ ಬಂದಾಗ ಕಂಪ್ಯೂಟರ್ ಸೂಚನೆ ಕೊಡುತ್ತೆ, ಮಿನ್ನು ಮ್ಯಾಕ್ಸ್ ಸಂಬಂಧ ಕೊಡುತ್ತೆ. ಈ ಸೂಚನೆ ಕಂಪ್ಯೂಟರ್ ಅರ್ಥ ಆಗಲ್ಲ, ಅಂತ ಟೈಮಲ್ಲಿ ಕಂಪ್ಯೂಟರ್ಗೆ ಈ ಸೂಚನೆಗಳು ಅರ್ಥ ಮಾಡ್ಸಕ ನಾವು ಇಲ್ಲಿ ಒಂದು ಟ್ರಾನ್ಸ್ಲೇಟರ್ ಬಳಸ್ತಾ ಯಾವ್ದಲ್ರಿ, ಅಸೆಂಬ್ಲರ್. ಈ ಒಂದು ಅಸೆಂಬ್ಲರ್ ಏನ್ ಮಾಡ್ತಾಳ್ರಿ, ಮಷಿನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಸೊ ಹಾಗಾದ್ರೆ ಇದು ಅಸೆಂಬ್ಲರ್ ಅಂತ ಬಂದಾಗ ಏನ್ ಮಾಡ್ತಾಳ್ರಿ, ಅಸೆಂಬ್ಲಿ ಭಾಷೆಯನ್ನು ಟು ಟ್ರಾನ್ಸ್ಲೇಟ್ ಏನ್ ಹೇಳ್ರಿ, ಮಷಿನ್ ಲ್ಯಾಂಗ್ವೇಜ್. ಅರ್ಥ ಮಾಡ್ಕೊಡ್ರಿ. ಸೊ ಇದು ಫುಲ್ ಪ್ರೋಗ್ರಾಮು, ಲೈನ್ ಬೈ ಲೈನ್. ಇದು ಅಸೆಂಬ್ಲಿ ಭಾಷೆಯಿಂದ ಮಷಿನ್ ಲ್ಯಾಂಗ್ವೇಜ್ ಟ್ರಾನ್ಸ್ಲೇಟ್ ಮಾಡುತ್ತೆ. ನೆಕ್ಸ್ಟ್ ಇದು ಲಿಂಕರ್ ಅಂತ ಬರುತ್ತೆ, ಓಕೆನಾ. ಒಂದು ಸಾಫ್ಟ್ವೇರ್ ನ ಮಾಹಿತಿ ಅಂತ ಬಂದಾಗ ವಾಟ್ಸಾಪ್, ಇನ್ಸ್ಟಾಗ್ರಾಮ್, ಸ್ಪೇಸ್ ಇವೆಲ್ಲ ಏನಿರ್ತೋಳ್ರಿ, ಇವೆಲ್ಲವೂ ಇರೋವು ಅಂತ ಬಂದಾಗ ಇವೆಲ್ಲವೂ ಇರೋದು ಸೆಕೆಂಡ್ರಿ ಮೆಮೊರಿ, ಓಕೆನಾ. ಈ ಸೆಕೆಂಡ್ರಿ ಮೆಮೊರಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿಗೆ ಹೋಗ್ತಲ್ರಿ, ರ್ಯಾಮ್ಗೆ ಹೋಗುತ್ತೆ. ಸೊ ರ್ಯಾಮ್ ಮೇಲೆ ಹೋದಾಗಿ ಸಾಫ್ಟ್ವೇರ್ ಸ್ಟೋರ್ ಆಗಿ CPU ನೋಡೆ ಕೆಲಸ ಮಾಡ್ತದೆ. ಮಿಡಲ್ ಇರುವಂತ ಮೆಮೊರಿ ಅದಲ್ರಿ ಕ್ಯಾಶಿ. ಮೊನ್ನೆ ಎಕ್ಸಾಮ್ ಇದನ್ನೇ ಕೇಳಿದೆ ನೋಡಿ, ಕ್ಯಾಶಿ. SD ಎಕ್ಸಾಮ್ ಕಲ್ಯಾಣ ಕರ್ನಾಟಕದಲ್ಲಿ ಕೇಳಿದೆ. ರ್ಯಾಮ್ ಮತ್ತು CPU ನಡುವಿರುವಂತ ಮೆಮೊರಿ ಅದಲ್ರಿ ಕ್ಯಾಶಿ. 2ನೇ ವೇಗವಾದ ಮೆಮೊರಿ ಯಾವ್ದಲ್ರಿ, ಕ್ಯಾಶಿ ಮೆಮೊರಿ. ಹಾಗಾದ್ರೆ ಸ್ವಲ್ಪ ಇಲ್ಲಿ ವಿಷಯ ನೋಡ್ರಿ. ಸೊ ಇವಾಗ ಕಂಪೈಲರ್ ಅಂತ ಬರ್ತಾರಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ದ ಮಷಿನ್ ಲ್ಯಾಂಗ್ವೇಜ್ಗೆ ಇದೇನ್ ಮಾಡ್ತಲ್ರಿ, ಫುಲ್ ಪ್ರೋಗ್ರಾಮ್ ನ ಟ್ರಾನ್ಸ್ಲೇಟ್ ಮಾಡುತ್ತೆ, ಯಾವುದು ಕಂಪೈಲರ್. ಸೊ ನೆಕ್ಸ್ಟ್ ಕ್ವಶನ್ ಬನ್ನಿ, ಕೆಳಗಿನಲ್ಲಿ ಯಾವುದು ಆಪರೇಟಿಂಗ್ ಸಿಸ್ಟಮ್ ಅಲ್ಲ. ಇವತ್ತಾನು ಹೇಳಿದೆ ನಾನು ಯಾವ್ದು OS ಯಾವ್ದು ಅಲ್ಲ ಅಂತ. ಇವಾಗ ವಿಂಡೋಸ್ 11 ಇರ್ತದೆ, ಮ್ಯಾಕ್ OS ಅಂತಿದೆ, ಒರೆಕಲ್ ಇದೆ, ಯುಬಂಟು ಅಂತಿದೆ, ಅರ್ಥಲ್ರಿ. ಸೊ ಹಾಗಾದ್ರೆ ಇವಾಗ ನಾನು OS ಯಾವ ಅಂತ ಹೇಳಿದ್ದೇಳ್ರಿ, ನೋಡೋಣ. OS ಅಂತ ಬಂದಾಗ ಆಂಡ್ರಾಯ್ಡ್ ಇದೆ, ವಿಂಡೋಸ್ ಇದೆ, iOS ಇದೆ, ಮ್ಯಾಕ್ ಇದೆ, ಲಿನಿಕ್ಸ್ ಇದೆ, ಯುನಿಕ್ಸ್ ಇದೆ. ಇವೆಲ್ಲವೂ ಏನ್ ನೋಡ್ರಿ OS. ಹಾಗಾದ್ರೆ ಇವಾಗ ವಿಂಡೋಸ್ ಇದ್ದಾಗ ಪ್ರೆಸೆಂಟ್ ವರ್ಷನ್ ವಿಂಡೋಸ್ 11 ಇದೆ, ಇದು ರೈಟ್, ಇದು OS. ಮ್ಯಾಕ್ ಅಂತಿದೆ, ಇದು OS. ಯುಬಂಟು ಲಿನಿಕ್ಸ್ ಅಂತಿದೆ, ಲಿನಿಕ್ಸ್ ಇದ್ದಾಗ ಇದು ಕೂಡ ಏನ್ ನೋಡ್ರಿ OS.
ಯಾವುದು ಅಲ್ಲ ಅಂದ್ರೆ ಇದು ಒರೆಕಲ್ ಅಲ್ಲ, ಇದೊಂದು ಲ್ಯಾಂಗ್ವೇಜ್. ಒರೆಕಲ್ ಇದೆ ಲ್ಯಾಂಗ್ವೇಜ್. ನೋಡ್ರಿ ಕ್ವಶನ್ ಯಾವ ತರ ಕೇಳಾಗತ್ತೆ. ಮೇನ್ ಅಂತ ಬಂದಾಗ ವಿಷಯ ಬಗ್ಗೆ ಗೊತ್ತಿಲ್ಲ ಅಂತಿಕೋರಿ ಇವತ್ತಿನ ಕಾಲದಲ್ಲಿ ಆನ್ಸರ್ ಮಾಡೋದು ಬಹಳ ಕಷ್ಟ ಇದೆ. ಅರ್ಥ ಆಯ್ತು ನನ್ನ ಪ್ರಕಾರ. ಸೊ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಬನ್ನಿ. ಇವಾಗ ಪ್ರೆಸೆಂಟ್ ನೀವು ಕಂಪ್ಯೂಟರ್ ಯೂಸ್ ಮಾಡಾಗಿದ್ದ ಅಂತಿಕೋರಿ ಈ ತರ ಬರ್ತದೆ ನೋಡ್ರಿ. ಓಕೆ, ಬೆಟರ್ ಏನಂತ ಬಂದಾಗ ಇವಾಗ ಏನಿದೆ ನೋಡಿ, ಇದು ವಿಂಡೋಸ್ 11. ಇದು ಒಂದು ಸಿಸ್ಟಮ್ದಲ್ಲಿ ಇರೋದೇ ನೋಡ್ರಿ ವಿಂಡೋಸ್ 11 ಅಂತಿದೆ. ಸೊ ನಾನು ಇಲ್ಲಿ ಕಂಪ್ಯೂಟರ್ ಓಪನ್ ಮಾಡ್ತೀನಿ, ಇಲ್ಲಿ ದಿಸ್ ಪಿ ಸಿಗೆ ಹೋಗ್ತೀನಿ, ಇಲ್ಲಿ ನೆನಪಿಲ್ರಿ ಸಿಸ್ಟಮ್ ಪ್ರಾಪರ್ಟೀಸ್ ಅಂತ ಹೋಗ್ತೇನೆ. ಈ ಒಂದು ಸಿಸ್ಟಮ್ ಪ್ರಾಪರ್ಟೀಸ್ ಅಂತ ಬಂದಾಗ ಕಂಪ್ಯೂಟರ್ ಇರೋಂಥ ಓ ಎಸ್ ಯಾವ್ದಲ್ರಿ, ಇದು ವಿಂಡೋಸ್ ರೀ. ಇದು ಕಂಪ್ಯೂಟರ್ ಇದೆ ನೋಡ್ರಿ ವಿಂಡೋಸ್, ಈ ಒಂದು ಕಂಪ್ಯೂಟರ್. ಸೊ ಅಂಥ ಟೈಮಲ್ಲಿ ನೆನಪಿಲ್ರಿ, ಸೊ ಇಲ್ಲಿ 8 GB ರ್ಯಾಮ್ ಇದೆ. ಇಂಟೆಲ್ ಅಂತ ಹೇಳಿದಲ್ಲ, ಇಂಟೆಲ್ ಪ್ರೊಸೆಸರ್ i5 ಇದೆ ನೋಡ್ರಿ. ಸೊ ಇಂಟೆಲ್ ಗ್ರಾಫಿಕ್ ಇದೆ 128 GB. ಮತ್ತೆ ಓ ಎಸ್ ಅಂತ ಬಂದಾಗ ಇಲ್ಲಿದೆ ನೋಡ್ರಿ ವಿಂಡೋಸ್ 10 ಇದೆ. ಇದ್ರಾಗ ಇರೋದೇನು ಹೇಳ್ರಿ ವಿಂಡೋಸ್ 10 ಇದೆ. ಇವಾಗ ಪ್ರೆಸೆಂಟ್ ಇರೋಂಥ ವಿಂಡೋಸ್ ವರ್ಷನ್ ಯಾವ್ದಲ್ರಿ, ವಿಂಡೋಸ್ 11. ಯಾಕಂದ್ರೆ ಈಗ ಸ್ವಲ್ಪ ಸಿಸ್ಟಮ್ ಬಗ್ಗೆ ಪ್ರಾಕ್ಟಿಕಲ್ ಬೇಕಲ್ಲ ನಾಲೆಜ್. ಡೈರೆಕ್ಟ್ ಆಗಿ ಅಂತ ಬಂದಾಗ ಬೇರೆ ಓದ್ಕೊಂಡ್ ಕೂತ್ರೆ ಹೇಳಪ್ಪಿ, ವಿಷಯ ಬಗ್ಗೆ ಸ್ವಲ್ಪ ಜನರಲ್ ಆಗಿ ಗೊತ್ತಿರ್ಬೇಕು, ಪ್ರಾಕ್ಟಿಕಲ್ ಗೊತ್ತಿರ್ಬೇಕು. ಇದು ವಿಂಡೋಸ್ ಪ್ರೆಸೆಂಟ್ ಮೈಕ್ರೋಸಾಫ್ಟ್ ಅವರು ತಯಾರು ಮಾಡಿದ ವಿಂಡೋಸ್. ಆ ವಿಂಡೋಸ್ ಅಲ್ಲಿ ಪ್ರೆಸೆಂಟ್ ವರ್ಷನ್ ಇದಲ್ರಿ ಈ ಒಂದು ವಿಂಡೋಸ್ 11. ಫಸ್ಟ್ ಬಂದಿದ್ದು ಡಾಸ್ ಅಂತ ಬಂದಿತ್ತು. ಫಸ್ಟ್ ಡಾಸ್ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಸೊ ಅದ್ರ ನೆಕ್ಸ್ಟ್ ಇವೆಲ್ಲ ವಿಂಡೋಸ್ ವರ್ಷನ್ ನೋಡ್ರಿ. ಓಕೆನಾ. ಫಸ್ಟ್ ನೆನಪಿಲ್ರಿ, ಈ ಒಂದು ಮೈಕ್ರೋಸಾಫ್ಟ್ ಸಂಸ್ಥೆ ಅಂತ ಬಂದಾಗ ಮೈಕ್ರೋಸಾಫ್ಟ್ ಇದಕ್ಕೆ MS ಅಂತಾರ. M ಅಂದ್ರೆ ಮೈಕ್ರೋ, S ಅಂದ್ರೆ ಸಾಫ್ಟ್. ಈ ಒಂದು ಮೈಕ್ರೋಸಾಫ್ಟ್ ಅವರು 1975 ಸ್ಥಾಪನೆ ಆಗುತ್ತೆ ಕಂಪನಿ. ಸೊ ಹಾಗಾದ್ರೆ ಇವಾಗ ಕಂಪ್ಯೂಟರ್ ಸಂಬಂಧಪಟ್ಟಂತೆ ಇವ್ರು ಏನ್ ಮಾಡ್ತಾಳ್ರಿ, ಈ ಒಂದು OS ಅಂತ ಬಂದಾಗ ವಿಂಡೋಸ್ ತರ್ತಾರ. ವಿಂಡೋಸ್ ಬಿಗಿನಿಂಗ್ ತಂದಿದ್ದೇನು ನೋಡ್ರಿ ಡಾಸ್ ಅಂತ ಬರುತ್ತೆ. ಇವ್ರು ಫಸ್ಟ್ ಯೂಸ್ ಮಾಡಿದ್ದು ಡಾಸ್. ಡಾಸ್ ಅಂದ್ರೆ ಡಿಸ್ಕ್ ಆಪರೇಟಿಂಗ್ ಸಿಸ್ಟಮ್. ಡಿಸ್ಕ್ ಆಪರೇಟಿಂಗ್. ಆನಂತರ ವಿಂಡೋಸ್ 1 ಅಂತ ಬರುತ್ತೆ. ವಿಂಡೋಸ್ 1 ಅಂತ ಬರುತ್ತೆ. ಆನಂತರ 2.0 3.1 ಅಂತ ಬರುತ್ತೆ. ಇದಕ್ಕೆ ಇನ್ನೊಂದು ಹೆಸರು NT ಅಂತ. NT ಅಂದ್ರೆ ನ್ಯೂ ಟೆಕ್ನಾಲಜಿ ಆಗುತ್ತಲ್ರಿ. ನೆಕ್ಸ್ಟ್ 95 98 ಮತ್ತೆ ME ಅಂತ ಬರುತ್ತೆ. ಇಲ್ಲಿ ನೋಡಿ ME ಅಂದ್ರೆ ಮಿಲೇನಿಯಂ ಅಂತ ಬರುತ್ತೆ. ಒಂದು ಎಕ್ಸಾಂಪಲ್ ಕೇಳಿದ್ದ, ಈ ಒಂದು NT ಫಸ್ಟ್ ಬರುತ್ತೋ ME ಫಸ್ಟ್ ಬರುತ್ತೆ ಅಂದಾಗ NT ಫಸ್ಟ್ ಬರುತ್ತೆ, ಆನಂತರ ME ಬರುತ್ತೆ. ME ಅಂದ್ರೆ ಮಿಲಿಯನ್. ಮತ್ತೆ XP ಅಂದ್ರೆ ಎಕ್ಸ್ಪ್ಲೋರರ್. ವಿಸ್ತಾ ಅಂದ್ರೆ ಇದೆ 7 ಇದೆ 8 ಇದೆ 10 ಇದೆ 8.1 ಅಂತ ಬರುತ್ತೆ. ಅಷ್ಟು ಸಕ್ಸಲ್ 10 ಇದೆ. ಆನಂತರ ಬಂದಿರೋದು ಏನು ಹೇಳ್ರಿ, ಈ ಒಂದು ವಿಂಡೋಸ್ 11 2021 ಬಂತು ನೋಡ್ರಿ. ಇವೆಲ್ಲವೂ ವಿಂಡೋಸ್ ವರ್ಷನ್. ಅರ್ಥ ಮಾಡ್ಕೊಡ್ರಿ, ಇವೆಲ್ಲವೇನು ಹೇಳ್ರಿ ವಿಂಡೋಸ್ ವರ್ಷನ್ ಅಂತ ಹೇಳ್ಬೋದು ನಾವು. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಸೊ ನೆಕ್ಸ್ಟ್ ಕೆಳಗಿನಲ್ಲಿ ಯಾವುದು MS-DOS ಗಾಗಿ ವಿನ್ಯಾಸಗೊಳಿಸಿದ ಮೊದಲ ಕಂಪ್ಯೂಟರ್ ವೈರಸ್ ಆಗಿದೆ? ಅಂದ್ರೆ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ MS-DOS ಗಾಗಿ ವಿನ್ಯಾಸಗೊಳಿಸಿದಂತಹ ಮೊದಲ ಕಂಪ್ಯೂಟರ್ ವೈರಸ್ ಯಾವುದು? ಇದಕ್ಕೆ ಸ್ವಲ್ಪ ಆನ್ಸರ್ ಮಾಡ್ರಿ ನೋಡೋಣ. ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ವೈರಸ್ ಯಾವ್ದಲ್ರಿ, ಕ್ರೀಪರ್. ಪ್ರಪಂಚದ ಎರಡನೇ ವೈರಸ್ ಯಾವ್ದಲ್ರಿ, ಬ್ರೇನ್. ಅರ್ಥ ಮಾಡ್ಕೊಡ್ರಿ. ಸೊ ಪ್ರಪಂಚದ ಮೊಟ್ಟ ಮೊದಲ ವೈರಸ್ 1971 ಬರುತ್ತಾರೆ, ಇದು ಅಮೆರಿಕ. ಪ್ರಪಂಚದ ಎರಡನೇ ವೈರಸ್ ಯಾವ್ದಲ್ರಿ, ಬ್ರೇನ್. ಇದು ಪಾಕಿಸ್ತಾನದ್ದು, ನೆನಪಿಲ್ಲ, ಪಾಕಿಸ್ತಾನ ಮಾಡುತ್ತೆ. ಸೊ ಇದು 1980 ಅಂತ ಹೇಳ್ತಾರೆ. ಸ್ವಲ್ಪ ಹೆಚ್ಚು ಕಡಿಮೆ ಇಯರ್ಸ್ ಇದೆ, ಯಾಕಂದ್ರೆ ಪಾಕಿಸ್ತಾನ ಯಾವತ್ತು ಕರೆಕ್ಟ್ ಡಾಟಾ ಕೊಡಲ್ಲ. ಒಂದ್ 2-3 ವರ್ಷ ಹೆಚ್ಚು ಕಡಿಮೆ ಇದೆ. ಆನಂತರ ಬಂದಿದ್ದು ಮೆಲಿಸಾ ಬಂದೈತೆ, ಕೋಡ್ ರೆಡ್ ಅಂತ ಬಂದೈತೆ. ಇದಕ್ಕೆ ನಿಮ್ಮೊಂದು ಉತ್ತರ ಕೊಡು ನೋಡೋಣ, ಏನಾಗಿರ್ಬೋದು ಅಂತ. ಏನಾಗಿರ್ಬೋದು ಸ್ವಲ್ಪ ಪ್ರಾಕ್ಟಿಕಲ್ ಅಂತ ಥಿಂಕ್ ಮಾಡ್ರಿ. MS-DOS ಗಾಗಿ ಮಾಡಿ, MS-DOS ಗಾಗಿ ಮಾಡಿದಂತಹ ಮೊದಲ ವೈರಸ್ ಯಾವುದು? ಇಲ್ಲಿ ಬೇಕಾದ್ರೆ ಆನ್ಸರ್ ಇದ್ರೆ ನೋಡೋಣ. ಇಲ್ಲಿದೆ ನೋಡ್ರಿ. ಸೊ ಬ್ರೇನ್ ಅಂತ ಬರುತ್ತೆ ನೋಡ್ರಿ, ಯಾವ್ದಲ್ರಿ, ಬ್ರೇನ್. ಸೊ ಇದು ಬ್ರೇನ್. ಈ ಪಾಕಿಸ್ತಾನದವ್ರು ಏನ್ ಮಾಡಿ ನೋಡ್ರಿ, ಆಕ್ಚುಲಿ ಪಾಕಿಸ್ತಾನ ಮಾಡಿಲ್ಲ, ಅಮೆರಿಕದವ್ರು ಮಾಡ್ಯಾನ್ರಿ. ಬಟ್ ಇಂಥ ಕೆಟ್ಟ ಕೆಲಸ ನನ್ನ ಮೇಲೆ ಬೇಡ ಅಂತ ತಿಳ್ಕೊಂಡು ನಿನಗೂ ಇರ್ಲಂತ ಅವನು ಕೂಡ ಕ್ರೆಡಿಟ್. ಓಕೆನಾ. ಯಾವ್ದಲ್ರಿ, ಪಾಕಿಸ್ತಾನ ತಯಾರಿಸಂತ ಈ ಒಂದು ಬ್ರೇನ್ ಅಪಿ. ಇದು ಪ್ರಪಂಚದ ಎರಡನೇ ವೈರಸ್. ಇದನ್ನ ಪಾಕಿಸ್ತಾನ. ಆನಂತರ ಮೆಲಿಸಾ ಬಂದ್ರೆ, ಕೋಡ್ ರೆಡ್ ಅಂತ ಬಂತಾರೆ. ಆನಂತರ ಬರ್ತಾರೆ ಇನ್ನೊಂದು ವೈರಸ್ ಬರ್ತಾರೆ, ಪ್ರಪಂಚ ಅತಿ ಹೆಚ್ಚಾಗಿ ಸೈಬರ್ ದಾಳಿಗೆ ಒಳಪಡಿಸಿದಂತ ವೈರಸ್ ಇದು. ಇದು ಫಿಲಿಪೈನ್ಸ್ ದೇಶ. ಇದು ಕೂಡ ವೈರಸ್ ನೇಮ್ ಇದೆ. ಓಕೆನಾ. ಇನ್ನ ಬೇಜಾನ್ ಬರ್ತಾರೆ. ಇವಾಗ ಪ್ರೆಸೆಂಟ್ ಇರೋದಂತ ಬಂದಾಗ ಪೆಗಾಸಸ್ ಅಂತ ಬರ್ತಾರೆ. ಇದು ಯಾವ ದೇಶದಂತ ಕೇಳಿದ, ಪೆಗಾಸಸ್ ಯಾವ ದೇಶದಂತ ಕೇಳಿದ, ಇದು ಇಸ್ರೇಲ್ ದೇಶದ. ಇದನ್ನ ನೆನಪಿರ್ಲಿ, ಈ ಒಂದು PC 2021 ಕೇಳಿದ ನೋಡಿ. ಮತ್ತೆ ಇನ್ನೊಂದು ಬಂತು ಮೊನ್ನೆ, ಲಾಕ್ ಬಿಟ್ ಅಂತ ಬರ್ತದೆ. ಲಾಕ್ ಬಿಟ್ ಏನಂತ ಕೇಳಿ, ಇದೊಂದು ವೈರಸ್ ರೀ. ಇದು ಯಾವ ದೇಶ ಅಂದ್ರೆ ಅಮೆರಿಕ. ಇದನ್ನ CTI ಎಕ್ಸಾಮ್ ಅಲ್ಲಿ ಕೇಳಿದ್ದ, 2023 CTI ಎಕ್ಸಾಮ್ ಅಲ್ಲಿ ಕೇಳಿದ್ದ. ಸೊ ಮೇನ್ ಅಂತ ಬಂದಾಗ, ವೈರಸ್ ಅಂತ ಬಂದಾಗ ಇವೆಲ್ಲವೂ ವೈರಸ್. ಹಾಗಾದ್ರೆ ಇವಾಗ ಇದ್ರ ಬಗ್ಗೆ ನೋಡೋಣ ಬನ್ನಿ. ಈ ಒಂದು ಬ್ರೈನ್ ಅಂತ ಇದೆ ನೋಡ್ರಿ,
ಫಸ್ಟ್ ಎವರ್ ಕಂಪ್ಯೂಟರ್ ವೈರಸ್ ಬ್ರೇನ್ ವಾಸ್ ಡೆವಲಪ್ಡ್ ಇನ್ 1986 ಅಂತಿದೆ. ಕೆಲವು 1980 ಅಂತ ಬರ್ತಾರೆ, ಅವ್ನು ತಯಾರು ಮಾಡ್ತಾನೆ, ಇವನ್ ಕ್ರೆಡಿಟ್ ಕೊಡ್ತಾನೆ. ಸೊ ಎಲ್ಲಿ ಕಂಡಿಡಿದ ಅಂತ ಕೋರಿ ಪಾಕಿಸ್ತಾನ ಇಬ್ಬರು ಬ್ರದರ್ಸ್, ಓಕೆನಾ, ಇವರಿಬ್ರು ಲಾವರ್ ಗೊತ್ತಲ್ರಿ. ಸೊ ಮೊನ್ನೆ ದುರಂಧರ ಅಂತ ಬಂದಾಗ ಅಲ್ಲಿ ಸ್ವಲ್ಪ ತೋರಿಸಿದಾರೆ. ಸೊ ಅಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ವೈರಸ್ ಕಂಡಿಡ್ತಾರೆ. ಇವರಿಬ್ರು ಅಣ್ಣ ತಮ್ಮರು ನೋಡ್ರಿ, ಇಬ್ರು ಸೇರ್ಕೊಂಡು ಮಾಡ್ತಾರೆ. ಸೊ ಹಾಗಾದ್ರೆ ನೆಕ್ಸ್ಟ್ ಹೋಗೋಣ ಬನ್ನಿ. So next, which type of malware encrypt your file and demands a payment, usually cryptocurrency? ಓಕೆನಾ. ಸೊ ಈ ಒಂದು ಡಿಮ್ಯಾಂಡ್ಸ್ ಅಂದ್ರೆ ನೆನಪಿರ್ಲಿ, ಯಾವ ಒಂದು ಮಾಲ್ವೇರ್ ವೈರಸ್, ಓಕೆನಾ, ನಿಮ್ಮ ಒಂದು ಫೈಲ್ನ ಕರೆಯಕ ಒಂದು ಮಾಲ್ವೇರ್ ವೈರಸ್ ಬಳಸ್ತೀವಿ ಅಂತ ಟೈಮಲ್ಲಿ ನಮಗೆ ಡಿಮ್ಯಾಂಡ್ ಕೇಳ್ತೀವಿ ಪೇಮೆಂಟ್ ಮಾಡಕ್ಕೆ. ಅಂತ ಟೈಮಲ್ಲಿ ಅದು ಕ್ರಿಪ್ಟೋ ಕರೆನ್ಸಿಯಲ್ಲಿ ನಮ್ಗೆ ದುಡ್ಡು ಕೊಡಬೇಕು ಅವಾಗ ಮಾತ್ರ ನಿಮ್ಗೆ ಅನ್ಲಾಕ್ ಮಾಡ್ತೀವಿ. ಕ್ವಶನ್ ಸ್ವಲ್ಪ ನಿಮಗೆ ಮೀನಿಂಗ್ ಅಥವಾ ಓದೇ ಬಿಡ್ರಿ. ನಿಮ್ಮ ಫೈಲ್ಗಳನ್ನು ಲಾಕ್ ಮಾಡ್ತಾರೆ, ಎನ್ಕ್ರಿಪ್ಟ್ ಮಾಡಿ ಅವುಗಳನ್ನು ಮರಳಿ ಪಡೆಯಲು ಹಣವನ್ನು ಅಥವಾ ಬಿಟ್ಕಾಯಿನ್ ರೂಪದಲ್ಲಿ ಹಣವನ್ನು ಬೇಡಲು ಬಳಸುವಂತಹ ಮಾಲ್ವೇರ್ ವೈರಸ್ ಯಾವ್ದಂತಿದೆ ಅರ್ಥ ಮಾಡ್ಕೊಡಿ. ರ್ಯಾನ್ಸಮ್ ವೇರು, ಆ್ಯಡ್ ವೇರು, ಸ್ಪೈ ವೇರು, ಲಾಜಿಕ್ ಬಾಂಬ್ ಅಂತಿದೆ. ಇಷ್ಟು ವೈರಸ್ ಅಲ್ಲಿ ಸೊ ನಿಮ್ಮ ಒಂದು ಮೊಬೈಲಲ್ಲಿ ಡಾಟಾ ಇರ್ತಾರೆ, ಓಕೆನಾ, ಆ ಒಂದು ಡಾಟಾನ ಏನ್ ಎನ್ಕ್ರಿಪ್ಟ್ ಮಾಡಿಬಿಡ್ತಾರೆ. ಅದು ಕೋಡ್ ಸ್ವಲ್ಪ ಚೇಂಜ್ ಮಾಡುತ್ತೆ, ಎನ್ಕ್ರಿಪ್ಟ್ ಅಂತಾರೆ. ಕೋಡಿಂಗ್ ಮಾಡುವ ವಿಧಾನಕ್ಕೆ ನಾವು ಎನ್ಕ್ರಿಪ್ಟ್ ಅಂತೀವಿ. ಅದನ್ನ ಡಿಕೋಡ್ ಮಾಡಕ್ಕೆ ಎನ್ಕ್ರಿಪ್ಟ್ ಡಿಸ್ಕ್ರಿಪ್ಟ್ ಅಂತ ಕರಿತೀವಿ. ಹಾಗಾದ್ರೆ ಇವಾಗ ಈ ಒಂದು ಮಾಲ್ವೇರ್ ವೈರಸ್ ಏನ್ ಮಾಡ್ತಾಳ್ರಿ, ನಿಮ್ ಡಾಟಾನ ಹ್ಯಾಕ್ ಮಾಡ್ತಾರ, ದುಡ್ಡು ಕೊಡಂತ ಕೇಳ್ತಾರ. ಇವಾಗ ರ್ಯಾನ್ಸಮ್ ವೇರ್ ಅಂತಿದೆ ರೀ. ಈ ಒಂದು ರ್ಯಾನ್ಸಮ್ ವೇರ್ ಅಂತ ಬಂದಾಗ ನಿಮ್ಮ ಒಂದು ಡೇಟಾನ ಹ್ಯಾಕ್ ಮಾಡಕ್ ಬರ್ತಾರ. ಅಂತ ಟೈಮ್ ಎನ್ಕ್ರಿಪ್ಟ್ ಅಂತ ಬರುತ್ತೆ. ಎನ್ಕ್ರಿಪ್ಟ್ ಡೇಟಾವನ್ನು ಕದಿಯಲು ಬಳಸುವಂತ ವೈರಸ್ ಅದಲ್ರಿ ರ್ಯಾನ್ಸಮ್ ವೇರ್. ಮೊನ್ನೆ ಇದರಲ್ಲಿ ಬಂದಿರೋದೆ ಲಾಕ್ ಬಿಟ್. ಕ್ವಶನ್ ಏನ್ ಕೇಳಿದ ಗೊತ್ತಾ, CTA ಎಕ್ಸಾಮ್ 2023 ಲಾಕ್ ಬಿಟ್ ಯಾವ್ದಕ್ಕೆ ಉದಾಹರಣೆ ಹೇಳ್ರಿ, ಲಾಕ್ ಬಿಟ್ ಅನ್ನೋದು ರ್ಯಾನ್ಸಮ್ ವೇರಿಗೆ ಉದಾಹರಣೆ. ಅದೇ ಆಡ್ ವೇರ್ ಅಂತ ಬರ್ತಾರೆ. ಆಡ್ ವೇರ್ ಅಂತ ಬಂದಾಗ ನೆನ್ಪಲ್ರಿ, ಅಡ್ವರ್ಟೈಸ್ಮೆಂಟ್ ಮುಖಾಂತರ ಜಾಹೀರಾತುಗಳನ್ನು ಕಳಿಸಿ ಮಾಹಿತಿಯನ್ನು ಕದಿಯಲು ಬಳಸ್ತಾರೆ. ನಿಮ್ಮ ಒಂದು ವಾಟ್ಸಪ್ ಬಿಟ್ಟು MS ಪ್ಲೇಯರ್ ಇರುತ್ತೆ, ಅದನ್ನ ಬಿಟ್ಟು ನಾವು ಬಿಟ್ಮೇಟ್ ಅಂತ ಬರುತ್ತೆ, ಅಲ್ಲಿ ಆಡ್ಸ್ ಬರ್ತಾವ. ಆ ಆಡ್ಸ್ ಬಿಟ್ಟು 30 ಸೆಕೆಂಡ್ ನೋಡ್ಬೇಕು, ಕಟ್ ಮಾಡಕ್ ಹೋದ್ರೆ ಒಂದು ಲಿಂಕ್ ಓಪನ್ ಆಗುತ್ತೆ. ಅಲ್ಲಿ ಬಳಸುವಂತ ವೈರಸ್ ಆಡ್ ವೇರ್. ಸ್ಪೈ ವೇರ್ ಅಂತ ಬರ್ತಾರೆ, ನಿಮ್ಮ ಒಂದು ಪರ್ಸನಲ್ ಡೇಟಾ ಕತೆ ಬಳಸ್ತಾರೆ. ಇದರಲ್ಲಿ ಮೊನ್ನೆ ಬಂದಿದ್ದೇನು ನೋಡ್ರಿ, ಪೆಗಾಸಸ್ ಅಂತ ಬಂತು. ನೆಕ್ಸ್ಟ್ ಲಾಜಿಕ್ ಬಾಂಬ್ ಅಂತ ಬರ್ತಾರೆ, ಓಕೆನಾ. ಲಾಜಿಕ್ ಬಾಂಬ್ ಇದೆ, ಮತ್ತಿನ ಬಹಳಷ್ಟು ಇದಾವ್ರಿ. ಮ್ಯಾನ್ ಇನ್ ಮಿಡಲ್ ಅಂತ ಬರ್ತಾವ್ರಿ, ಫಿಶಿಂಗ್ ಅಂತ ಬರ್ತಾವ. ಸೊ ಬಹಳಷ್ಟು ವೈರಸ್ ಇದಾವ್ರಿ. ಸೊ ಲಾಜಿಕ್ ಬಾಂಬ್ ಅಂತ ಬಂದಾಗ ನೆನ್ಪಿಲ್ರಿ, ನಿಮ್ಗೆ ಮೊಬೈಲಲ್ಲಿ ಏನಾದ್ರು ಒಂದು ಲಿಂಕ್ ಕಳಿಸ್ತಾರ, ಆ ಲಿಂಕ್ ಒತ್ತಿದಾಗ ಟ್ಯೂ ಸೌಂಡ್ ಬರ್ತದೆ, ಬಾಂಬ್ ತರ ಸೌಂಡ್ ಬರುತ್ತೆ. ಏನ್ ಒತ್ತಕ್ಕೆ ಹೋದ್ರೆ ವರ್ಕ್ ಆಗಲ್ಲ, ಅದಕ್ಕೆ ಲಾಜಿಕ್ ಬಾಂಬ್ ಅಂತ ಹೇಳ್ತಾರೆ. ಈ ಧಾರವಾಡದಲ್ಲಿ ನಾನು ನೋಡಿದ ಪ್ರಕಾರ ಕೆಲವು ಲೈಬ್ರರಿದಲ್ಲಿ ಕೆಲವು ಕ್ಲಾಸಲ್ಲಿ ಕುಂತಾಗ ಯಾರೋ ಒಬ್ಬ 3rd ಕ್ಲಾಸ್ ಫ್ರೆಂಡ್ ಒಂದು ಮೆಸೇಜ್ ಕಳಿಸ್ತಾನ, ಇವಾಗ ಅದನ್ನ ಕ್ಲಿಕ್ ಮಾಡಿಬಿಡ್ತಾನೆ, ಇಲ್ಲ ಮೆಸೇಜ್ ಓಪನ್ ಮಾಡ್ತಾರೆ, ಸೌಂಡ್ ಬಂದ್ಬಿಡ್ತಾರೆ ಬಾಂಬ್ ತರ. ಸುತ್ತಿದ್ದರೆಲ್ಲ ಏನಾಯ್ತು ಅಂತ ಗಾಬರಿ ಆಗ್ತಾರೆ. ಸೊ ಮೇನ್ ಅಂತ ಬಂದಾಗ ಅದೇನ್ರಿ ಲಾಜಿಕ್ ಬಾಂಬ್. ಸೊ ಇಲ್ಲಿದೆ ನೋಡ್ರಿ, ಯುವರ್ ಫೈಲ್ ಆರ್ ಎನ್ಕ್ರಿಪ್ಟ್ ಅಂತ ಬಂದಾಗ ನೀವು ಫೈಲ್ನ ಲಾಕ್ ಮಾಡ್ತಾನೆ, ದುಡ್ಡು ಕೊಟ್ಟಾಗ ಮತ್ತೇನಂತಾರೆ ಅನ್ಲಾಕ್ ಮಾಡ್ತಾನೆ. ಅದ್ಯಾವ್ದಲ್ರಿ ರ್ಯಾನ್ಸಮ್ ವೇರ್ ಅದಲ್ರಿ. ಯಾಕಂದ್ರೆ ಇವತ್ತು ವಿಷಯ ಅಂತ ಬಂದಾಗ ಬಹಳ ಡೆಪ್ತ್ ಇದೆ, ನೀವು ತಿಳ್ಕೊಂಡು ಹೋಗ್ಲೇಬೇಕು, ಅನಿವಾರ್ಯ, ಏನ್ ಮಾಡಕ್ಕಿಲ್ಲ. ಸೊ ನೆಕ್ಸ್ಟ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ ವೈರಸ್? ವೈರಸ್ನ ಫುಲ್ ಫಾರ್ಮ್ ಏನಂತ ಕೇಳಿದ, ಇದು ಮೊನ್ನೆ ಕೇಳಿನ ಎಕ್ಸಾಮ್ ಅಲ್ಲಿ FTST ಟೈಮಲ್ಲಿ ಕೇಳಿದ. ಸೊ ವೈರಸ್ ಫುಲ್ ಫಾರ್ಮ್ ಏನ್ ಹೇಳ್ರಿ, ವೈಟಲ್. ಇದನ್ನ BMTC ಅಲ್ಲೂ ಕೇಳಿ ನೋಡ್ರಿ, ನಡೆಸಲ್ರಿ BMTC. ಹಿಂದಗಡೆ ವೈರಸ್ ಫುಲ್ ಫಾರ್ಮ್ ಕೊಟ್ಟು ಅಷ್ಟೇ ಕೇಳಿದ್ದ, ಇದಿಷ್ಟು ಡಾಟಾ ಕೊಟ್ಟಿದ್ದ. ಬಟ್ ಇವಾಗ ಪೂರ್ತಿ ಕೇಳ್ಬಿಟ್ಟಾನ BMTC ಅಲ್ಲಿ. ಸೊ ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸಾ, ವೆರಿ ಇಂಪಾರ್ಟೆಂಟ್ ರೆಕಾರ್ಡ್, ವೈಟಲ್ ಇನ್ಫಾರ್ಮೇಶನ್ ರನ್ ಟೈಮ್ ಯೂಸರ್ ಸಾಫ್ಟ್ವೇರ್, ಅಥವಾ ವೆರಿಫೈಡ್ ಇನ್ಫಾರ್ಮೇಶನ್ ರಿಸೋರ್ಸ್ ಅನ್ಲಾಕ್ ಸಿಸ್ಟಮ್. ಯಾವ್ದಾಗಿರ್ಬೋದು ನಿಮ್ ಪ್ರಕಾರ, ಎನಾ, ಬಿನಾ, ಸಿನಾ, ಡಿನಾ? ಇದಕ್ಕೆ ನಿಮ್ಮ ಒಂದು ಕಮೆಂಟ್ ಕೊಡ್ರಿ ನೋಡೋಣ. ಏನಂತ ಕಮೆಂಟ್ ಆಯ್ತ್ರಿ, ಏನಂತ ಅರ್ಥ ಮಾಡ್ಕೊಂಡ್ರಿ? ಸೊ ಇದು ವೈಟಲ್ ಇನ್ಫಾರ್ಮೇಶನ್ ರಿಸೋರ್ಸ್ ಅಂಡರ್ ಸೀಸ್ ಅಂತ ಹೇಳ್ತೀವಿ. ವೈಟಲ್ ಅಂದ್ರೆ ಮಹತ್ವ, ಓಕೆನಾ, ವಿಶೇಷವಾಗಿರ್ತದೆ. ವಿಶೇಷವಾದಂತ ಮಾಹಿತಿಯನ್ನು ಅಥವಾ ರಿಸೋರ್ಸ್ ಅನ್ನು ಅಂಡರ್ ಸೀಸ್ ಮಾಡುವುದು ಯಾವ್ದಂದ್ರೆ ಸಾಫ್ಟ್ವೇರ್. ಈ ಒಂದು ವೈರಸ್ ಇರ್ತಾರೆ, ಇದೊಂದು ಸಾಫ್ಟ್ವೇರ್ ಅಪ್ಪಿ, ಇದೊಂದೇನು ಹೇಳ್ರಿ ಸಾಫ್ಟ್ವೇರ್. ಹಾಗಾದ್ರೆ ಈ ಒಂದು ಸಾಫ್ಟ್ವೇರ್ ಅಲ್ಲಿ ಈ ಒಂದು ವೈರಸ್ ಅಂತೀರಿ. ಇವತ್ತು ವಾಟ್ಸಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಇದೆ, ಅದು ಕೂಡ ವೈರಸ್ ಇದೆ. ಬಟ್ ಏನ್ ಮಾಡ್ತಾವ ವೈರಸ್ ಅಂತ ಬಂದಾಗ ನಿಮ್ಗೆ ಗೊತ್ತಿಲ್ಲ, ಅಂದ್ರೆ ನಿಮ್ಮ ಒಂದು ಡೇಟಾವನ್ನು ಕದಿಯುವಂಥದ್ದು ಏನ್ ಹೇಳ್ರಿ, ಅದು ವೈರಸ್. ಇವಾಗ ನಿಮ್ಮ ದೇಹದಲ್ಲಿ ಆರೋಗ್ಯದಲ್ಲಿ ಗುಡ್ ಬ್ಯಾಕ್ಟೀರಿಯಾ, ಬ್ಯಾಡ್ ಬ್ಯಾಕ್ಟೀರಿಯಾ ಅಂತ ಇರುತ್ತೆ. ಗುಡ್ಗೆ ನಾವ್ ಏನಲ್ಲ, ಬ್ಯಾಡ್ಗೆ ವೈರಸ್ ಅಂತೀವಿ. ಅದೇ ತರ ನಮ್ಮಲ್ಲಿ ಕೂಡ ಅಷ್ಟೇ ರೀ ಸಾಫ್ಟ್ವೇರ್ಗಳು ಬರ್ತಾವ್ರಿ. ವಾಟ್ಸಪ್, ಇನ್ಸ್ಟಾಗ್ರಾಮ್ ನಮ್ಮ ಪರ್ಮಿಷನ್ ಮೇಲೆ ಅವು ಕೆಲಸ ಮಾಡ್ತಾವ.
ಬಟ್ ಈ ಒಂದು ಸಾಫ್ಟ್ವೇರ್ ಬರ್ತಾ ಹೋಗಿಲ್ಲ ನಮ್ಮ ಪರ್ಮಿಷನ್ ಅಂತ ಕೆಲಸ ಮಾಡ್ತಾವ. ಅಂದ್ರೆ ಬಳಕೆದಾರನ ಅನುಮತಿ ಇಲ್ಲದೆ ಅವನ ಒಂದು ಕಂಪ್ಯೂಟರ್ನ ಪ್ರವೇಶ ಮಾಡಿ ಅವನ ಡೇಟಾವನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸೆಂಡ್ ಮಾಡ್ತೈತೆ. ಇದೇನು ಹೇಳ್ರಿ ವೈರಸ್. ಸೊ ನೆಕ್ಸ್ಟ್ ನೋಡೋಣ ಬನ್ನಿ. ಸೊ ನೆಕ್ಸ್ಟ್, ವಿಚ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಈಸ್ ಸ್ಪೆಷಲಿ ಯೂಸ್ಡ್ ಟು ಡಿಟೆಕ್ಟ್, ಪ್ರಿವೆಂಟ್ ಅಂಡ್ ರಿಮೂವ್ ಮಲಿಷಿಯಸ್ ಸಾಫ್ಟ್ವೇರ್ ಫ್ರಮ್ ಎ ಕಂಪ್ಯೂಟರ್. ಅಂದ್ರೆ ಇವುಗಳಲ್ಲಿ ಯಾವುದನ್ನು ಬಳಸಿಕೊಂಡು ವೈರಸ್ನ ಗುರುತಿಸುವುದಾಗಿರಲಿ, ಅದನ್ನು ಏನಂತ ನೋಡ್ರಿ ಪತ್ತೆ ಹಚ್ಚಲು, ತಡೆಯಲು ಮತ್ತು ತೆಗೆದುಹಾಕಲು ನಿರ್ದಿಷ್ಟವಾಗಿ ಯಾವ ಸಾಫ್ಟ್ವೇರ್ ಪ್ರೋಗ್ರಾಮ್ ಅನ್ನು ಬಳಸಲಾಗುತ್ತಂತಿದೆ. OS ಅಂತಿದೆ, ಯುಟಿಲಿಟಿ ಇದೆ, ಆಂಟಿವೈರಸ್ ಇದೆ, ಡಿವೈಸ್ ಡ್ರೈವರ್ ಇದೆ. ಯಾವ್ದಾಗ್ತಾರೆ ಆನ್ಸರ್? ಯಾಕಂತ ಒಂದು ಕ್ವಶನ್ ಕೊಟ್ಟಂತಿಕೋರಿ 4 ಆಪ್ಷನ್ದಲ್ಲಿ ಒಂದು ನಿಯರೆಸ್ಟ್ ಇರ್ಬೇಕು. ನಾ ಹಿಂದೆ ಹೇಳಿದ್ದೆ ಈ ಒಂದು ವೈರಸ್ ಎದರ ಅಂಡರಲ್ಲಿ ಬರ್ತಲ್ರಿ, ಆಂಟಿವೈರಸ್ ಅಂಡರಲ್ಲಿ ಬರುತ್ತೆ. ಓಕೆನಾ? ಸೊ ಸಾರಿ, ಯುಟಿಲಿಟಿ ಅಂಡರ್ದಲ್ಲಿ ಬರೋದು ಆಂಟಿವೈರಸ್. ಬಟ್ ಯುಟಿಲಿಟಿ ಸಿಕ್ಕಾಪಟ್ಟೆ ಇದಾವ್ರಿ, ಇದೊಂದೇ ಅಂತಿಲ್ಲ. ಹಾಗಾಗಿ ಇದಕ್ಕೆ ಆನ್ಸರ್ ಆಂಟಿವೈರಸ್. ಹಾಗಂತ ನಿಮ್ಮ ಒಂದು ಕಂಪ್ಯೂಟರ್ ಅಲ್ಲಿ ನೆನಪಿರಲಿ, ಈ ಒಂದು ಸಾಫ್ಟ್ವೇರ್ ಅಂತ ಬಂದಾಗ ಕೆಟ್ಟ ಸಾಫ್ಟ್ವೇರ್ ಅದೇನ್ರಿ ಬಗ್, ವೈರಸ್ ಇದೆ ಬಗ್. ಆ ಬಗ್ ಆಯ್ತು ಇಲ್ಲ ಅಂತ ಐಡೆಂಟಿಫೈ ಮಾಡೋದೇನು ಹೇಳ್ರಿ ಆಂಟಿವೈರಸ್. ಯಾಕಂದ್ರೆ ಯುಟಿಲಿಟೀಸ್ ಬಹಳ ಸಾಫ್ಟ್ವೇರ್ ಬರ್ತಾವ, ಡಾಟಾ ರಿಕವರಿ ಟೂಲ್ ಬರುತ್ತೆ, ಫೈಲ್ ಮ್ಯಾನೇಜ್ಮೆಂಟ್ ಬರುತ್ತೆ, ಅಡೋಬ್ ರೈಡರ್ ಬರುತ್ತೆ, ಅವೆಲ್ಲವೂ ಯುಟಿಲಿಟೀಸ್. ಅದ್ರಲ್ಲಿ ಇದು ಒಂದಿದೆ. ಸೊ ಹಾಗಾಗಿ ಇಲ್ಲಿ ಸ್ಪೆಸಿಫಿಕ್ ಅಂತ ಕೇಳೋಣ, ಓಕೆನಾ, ಸ್ಪೆಷಲಿ ಅಂತ ಕೇಳೋಣ. ಸೊ ಹಾಗಾಗಿ ಕಂಪ್ಯೂಟರ್ ಮಲಿಷಿಯಸ್ ಅಂತಾರೆ ಮಾಲ್ವೇರ್ ವೈರಸ್. ಮಾಲ್ವೇರ್ಗೆ ಪೂರ್ತಿ ಹೆಸರು ಮಲಿಷಿಯಸ್ ವೈರಸ್ ಅಂತ ಕರಿತೀವಿ. ಅದೇ OS ಅಂತ ಏನ್ ಹೇಳ್ರಿ ಆಂಡ್ರಾಯ್ಡ್, ವಿಂಡೋಸ್, iOS, ಮ್ಯಾಕ್ ಇವೆಲ್ಲ ಏನ್ ಹೇಳ್ರಿ OS. ಅದೇ ಯುಟಿಲಿಟೀಸ್ ಅಂತ ಬಂದಾಗ ಮಾಹಿತಿನ ಎಚ್ಚರಿಕೆ ಪಡೆಯಕ್ಕೆ ಬಳಸ್ತೀವಿ. ಆ ಯುಟಿಲಿಟೀಸ್ ಅಂಡರ್ ಬರುತ್ತೆ ಆಂಟಿವೈರಸ್. ಡಿವೈಸ್ ಡ್ರೈವರ್ ಅಂತ ಬಂದಾಗ ನೆನಪಿರಲಿ, ಈ ಒಂದು ಕಂಪ್ಯೂಟರ್ ಇದೆ ಅಂತಿಕೋರಿ, ಈ ಒಂದು ಕಂಪ್ಯೂಟರ್ ಅಲ್ಲಿ ಇದರಲ್ಲಿ ಹಾರ್ಡ್ವೇರ್ ಇಂದ ಹಿಡಿದು ಸಾಫ್ಟ್ವೇರ್ ಇರ್ತೊಂಡು ಅವೆಲ್ಲದಕ್ಕೂ ಒಂದೊಂದು ಸಾಫ್ಟ್ವೇರ್ ಇರ್ತಾವ. ಸೊ ಇನ್ನೊಂದು ಭಾಷೆ ಹೇಳ್ಬೇಕಂತಿಕೋರಿ, ಇವಾಗ ಪೆನ್ ಡ್ರೈವ್ ಕನೆಕ್ಟ್ ಮಾಡೀನಿ, ಈ ಪೆನ್ ಡ್ರೈವ್ ಕನೆಕ್ಟ್ ಆಗ್ಬೇಕು ಅದಕ್ಕೊಂದು ಸಾಫ್ಟ್ವೇರ್ ಇರುತ್ತೆ, ಪ್ರಿಂಟರ್ ಕನೆಕ್ಟ್ ಅದಕ್ಕೊಂದು ಸಾಫ್ಟ್ವೇರ್ ಇರುತ್ತೆ. ದಿಸ್ PC ಅಂತ ಹೋಗ್ಬೇಕ್ರಿ, ಆ ಡ್ರೈವರ್ಸೇ ತೋರಿಸ್ಬಿಡ್ತು ನೋಡ್ರಿ ನಿಮ್ಗೆ, ಇದ್ರ ಮೇಲೆ ಗಟ್ಟಿಯಾಗಿ ಗೊತ್ತಿಡ್ಬೇಕ್ರಿ. ಸೊ ಇಲ್ಲಿ ಮ್ಯಾನೇಜ್ ಅಂತ ಬರುತ್ತೆ, ಈ ಮ್ಯಾನೇಜ್ ಓದಂತಿಕೋರಿ. ಸೊ ಇಲ್ಲಿ ನಿಮ್ಗೆ ತೋರಿಸಿ ನೋಡ್ರಿ, ಇಲ್ಲಿ ಡಿವೈಸ್ ಮ್ಯಾನೇಜರ್ ಅಂತ ಇದೆ ನೋಡ್ರಿ, ಓಕೆನಾ, ಡಿವೈಸ್ ಮ್ಯಾನೇಜರ್. ಇಲ್ಲಿ ನೋಡ್ರಿ ಬ್ಲೂಟೂತ್ ಒಂದು ಡ್ರೈವರ್ ಇರುತ್ತೆ, ಬ್ಲೂಟೂತ್ ಅಲ್ಲಿ ಕೆಲಸ ಮಾಡೋಕ್ರೆ ಈ ಡ್ರೈವರ್ ಇರಬೇಕು. ಮತ್ತೆ ಡಿಸ್ಪ್ಲೇ, ಹ್ಯೂಮನ್, ಕೀಬೋರ್ಡ್, ಮೌಸ್ ಇವೆಲ್ಲವೂ ಡ್ರೈವರ್ಸ್ ನೋಡ್ರಿ, ಇವೆಲ್ಲ ಇದ್ರೇ ಕೆಲಸ ಮಾಡ್ತಾರೆ. ಒಂದು ಪ್ರಿಂಟರ್ ತಗೊಂಡು ಬಂದು ಕನೆಕ್ಟ್ ಮಾಡೋದು ಪ್ರಿಂಟರ್ ಕೆಲಸ ಮಾಡಲ್ಲ. ಪ್ರಿಂಟರ್ ಕೆಲಸ ಮಾಡ್ಬೇಕು ಏನ್ ಬೇಕಲ್ರಿ, ಅದಕ್ಕಂತಾನೆ ಒಂದು ಸಾಫ್ಟ್ವೇರ್ ಇರುತ್ತೆ, ಅದನ್ನ ಇನ್ಸ್ಟಾಲ್ ಮಾಡ್ಬೇಕು. ಒಂದು ಸೌಂಡ್ ಬರ್ಬೇಕಾದ್ರೆ ಇಲ್ಲಿ ಇನ್ಸ್ಟಾಲ್ ಮಾಡ್ಬೇಕು. ಮತ್ತೆ ಇಂಟರ್ನೆಟ್ ಬರ್ಬೇಕಂತಿಕೋರಿ ಎಷ್ಟು ಡ್ರೈವರ್ ಇರ್ಬೇಕು. ಇವು ಅಪ್ಡೇಟ್ ಇದಾವೆ, ಇಲ್ಲಿ ಅಪ್ಡೇಟ್ ಇಲ್ಲ. ಅರ್ಥ ಮಾಡ್ಕೊಡ್ರಿ, ಇವೆಲ್ಲ ಡಿವೈಸ್ ಡ್ರೈವರ್ ಅಂತ. ಪ್ರತಿಯೊಂದು ಸಾಧನವು ತನ್ನದೇ ಆದ ಒಂದು ಸಾಫ್ಟ್ವೇರ್ ಒಳಗೊಂಡಿರುತ್ತೆ, ಅದೇ ಡಿವೈಸ್ ಡ್ರೈವರ್. ಯಾಕಂದ್ರೆ ಇವೆಲ್ಲ ಪ್ರಾಕ್ಟಿಕಲ್ ಗೊತ್ತಾಗಬೇಕಪ್ಪ ನಿಮಗೆ. ಇಲ್ಲಿ ಮೌಸ್ ಇದೆ, ಮೌಸ್ ಕೆಲಸ ಮಾಡ್ಬೇಕಾದ್ರೆ ಮೈಕ್ ಇದೆ, ಕೀಬೋರ್ಡ್ ಇದೆ, ಇವೆಲ್ಲವೂ ಕೆಲಸ ಮಾಡಕ್ಕೆ ಏನ್ ಬೇಕಲ್ರಿ ಡಿವೈಸ್ ಡ್ರೈವರ್ ಬೇಕೇ ಬೇಕು. ಇದು ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿದ. ಪ್ರತಿಯೊಂದು ಸಾಧನವು ಏನನ್ನು ಒಳಗೊಂಡೈತೆ ಹೇಳ್ರಿ ಡಿವೈಸ್ ಡ್ರೈವರ್. ಅರ್ಥಲ್ರಿ? ಸೊ ನೆಕ್ಸ್ಟ್ ಬನ್ನಿ ಕ್ವಶನ್ ನೋಡೋಣ. ಸೊ ಇಲ್ಲಿದೆ ನೋಡ್ರಿ. ಸೊ ಹಾಗಾದ್ರೆ ಇನ್ನೊಂದು ಇದೆ ನೋಡ್ರಿ, ರೇ ಟಾಮ್ಲಿನ್ಸನ್ ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ಆಂಟಿವೈರಸ್ ಯಾವ್ದಂತ ಕೇಳಿದ್ರೆ ನೆನಪಲ್ಲ. ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ಆಂಟಿವೈರಸ್ ಯಾವ್ದು? ಇವತ್ತು ಪ್ರೆಸೆಂಟು ಕೀಪರ್ ಇದೆ, ಮತ್ತು ನೆಟ್ ಪ್ರೊಟೆಕ್ಟರ್ ಇದೆ ಆಂಟಿವೈರಸ್. ಅದೇ ತರನಾಗಿ ಟೋಟಲ್ AV ಅಂತಿದೆ, ಮೆಕಾ ಕೇಪ್ ಅಂತಿದೆ, ಇವೆ ಮತ್ತೆ ಡಿಪೆಂಡರ್. ನೆನಪಿರಲಿ, ಇವತ್ತು ಮೈಕ್ರೋಸಾಫ್ಟ್ ಅಂತ ಬರ್ತಾರೆ ಕಂಪನಿ, ಅವರು ವಿಂಡೋಸ್ ಅಂತ ಕಂಪ್ಯೂಟರ್ OS ಕೊಡ್ತಾರೆ. ನೀವು ಕಂಪನಿ ಕಡೆಯಿಂದ ಏನಾದರೂ ಈ ಒಂದು ವಿಂಡೋಸ್ ಸಾಫ್ಟ್ವೇರ್ ತಗೊಂಡಿದ್ರೆ ಅವರೇ ಫ್ರೀಯಾಗಿ ನಿಮಗೆ ಡಿಪೆಂಡರ್ ಅಂತ ಒಂದು ಆಂಟಿವೈರಸ್ ಕೊಡ್ತಾರೆ. ಯಾವುದು? ಮೈಕ್ರೋಸಾಫ್ಟ್. ಹಾಗಾದ್ರೆ ಪ್ರಪಂಚದಲ್ಲಿ ಬಂದಂತಹ ಮೊಟ್ಟ ಮೊದಲ ಆಂಟಿವೈರಸ್ ಆದರೂ ರೀಪರ್. 1972ರಲ್ಲಿ ರೇ ಟಾಮ್ಲಿನ್ಸನ್ ಇವರೇ ಕಂಡಿಡ್ತಾರೆ. ಇವರು ಏನ್ ಮಾಡ್ತಾರಲ್ರಿ, ಎಟ್ ಸಿಂಬಲ್ನು ಇವರೇ ಕಂಡಿಡ್ತಾರೆ. ಇಮೇಲ್ನ ಪಿತಾಮಹ ಇವರೇ ನೋಡ್ರಿ, ಯಾರಲ್ರಿ? ರೇ ಟಾಮ್ಲಿನ್ಸನ್. ಈ ಒಂದು ಪ್ರಪಂಚ ಮೊದಲ ಆಂಟಿವೈರಸ್ ಕಂಡಿದ್ದು ವ್ಯಕ್ತಿ ಇವರೇ. ಇದು ರೀಪರ್ ಇಸ್ ದ ಫಸ್ಟ್ ಆಂಟಿವೈರಸ್ ಪ್ರೋಗ್ರಾಮ್ ಟರ್ನ್ ಔಟ್ ಟು ಬಿ ಎ ವೈರಸ್ ಇಟ್ಸ್ ಸೆಲ್ಫ್. ಅಂದ್ರೆ ಆ ಒಂದು ವೈರಸ್ ಅನ್ನು ಡಿಟೆಕ್ಟ್ ಮಾಡಲು ಬಳಸುವಂತದ್ದು ಏನ್ ಹೇಳ್ರಿ ಆಂಟಿವೈರಸ್. ಸೊ ವಿಷಯ ಅಂತ ಬಂದಾಗ ತೀರಾ ಆಳವಾಗಿದೆ, ಇವೆಲ್ಲವೂ ತಿಳ್ಕೊಂಡು ಹೋಗ್ಬೇಕಪ್ಪಿ. ನೆಕ್ಸ್ಟ್, ಸ್ಟೋರೇಜ್ ದಟ್ ರಿಟೈನ್ಸ್ ಇಟ್ಸ್ ಡಾಟಾ ಆಫ್ಟರ್ ದ ಪವರ್ ಈಸ್ ಟರ್ನ್ಡ್ ಆಫ್ ಈಸ್ ರಿಫರ್ಡ್ ಟು ಆಸ್. ವಿದ್ಯುತ್ ಸಂಪರ್ಕ ಕಡಿತಗೊಂಡ ನಂತರ ಡೇಟಾವನ್ನು ಹಾಗೆಯೇ ಉಳಿಸಿಕೊಳ್ಳುವಂತಹ ಸ್ಟೋರೇಜ್ ಅನ್ನು ಏನೆಂದು ಕರೆಯುತ್ತಾರೆ? ಅಂದ್ರೆ ನೆನಪಿಲ್ರಿ, ಈ ಒಂದು ಕಂಪ್ಯೂಟರ್ ಇದ್ದಾರೆ, ಕಂಪ್ಯೂಟರ್ ಯೂಸ್ ಮಾಡಕತ್ತೀರಿ,
ಇದ್ದಕ್ಕಿದ್ದಂಗೆ ಏನಾಯ್ತಲ್ರಿ, ಈ ಒಂದು ಕಂಪ್ಯೂಟರ್ ಸ್ವಿಚ್ ಆಫ್ ಆಯ್ತು. ಅವಾಗ ಸ್ವಿಚ್ ಆಫ್ ಆದ ಕಂಪ್ಯೂಟರ್ಲಿ ಡಾಟಾ ಅನ್ನೋದು ಇರುತ್ತೆ. ಆ ಡಾಟಾ ಡಿಲೀಟ್ ಆಗ್ಲಾರ್ದೆ ಉಳಿಸ್ಕೊಳ್ಳುವಂಥ ಮೆಮೊರಿ ಏನ್ ಕರಿತ ಅಂತ ಕೇಳ್ಬಿಟ್ಟ. ಏನ್ ಕರಿತಾರೆ ಹೇಳ್ರಿ, ನಾನ್ ವೊಲಟೈಲ್ ಮೆಮೊರಿ. ಏನಂತಾರಿ, ನಾನ್ ವೊಲಟೈಲ್ ಮೆಮೊರಿ. ಇವಾಗ ನೆನ್ಪಿಲ್ರಿ. ಸೊ ವೊಲಟೈಲ್ ಅಂತ ಬಂದಾಗ ಅರ್ಥ ಮಾಡ್ಕೊ. ವೊಲಟೈಲ್ ಅಂತ ಬಂದಾಗ ಈ ಒಂದು ಮಾಹಿತಿ ಇರುತ್ತೆ, ಓಕೆನಾ. ರ್ಯಾಮ್ ಇದೆ. ಸೊ ಏನೇ ಸಾಫ್ಟ್ವೇರ್ ಅಂತ ಬಂದಾಗ ಪ್ರತಿಯೊಂದು ನಿಮ್ಮ ಮೊಬೈಲಲ್ಲಿ ನಾ ಸ್ವಲ್ಪ ಡಿಟೇಲ್ ಆಗಿ ಅಂತ ಕೇಳ್ರಿ. ಈ ಒಂದು ಸಾಫ್ಟ್ವೇರ್ ಇದೆ ಅಂತ ತಿಳ್ಕೊರಿ. ಈ ಒಂದು ಸಾಫ್ಟ್ವೇರ್ ಇದೆ ಅಂತ ತಿಳ್ಕೊರಿ. ಈ ಒಂದು ಸಾಫ್ಟ್ವೇರ್ ಇತ್ತು ಅಂತ ತಿಳ್ಕೊರಿ. ಸೊ ಈ ಒಂದು ಸಾಫ್ಟ್ವೇರ್ದಲ್ಲಿ ಅಂತ ಬಂದಾಗ ನೀವು ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿಗೆ ಹೋಗ್ತಲ್ರಿ, ವಾಟ್ಸಪ್, ಇನ್ಸ್ಟಾಗ್ರಾಮ್, ಸ್ಪೇಸ್ ಇವೆಲ್ಲ ಸೆಕೆಂಡ್ರಿ ಮೆಮೊರಿಗೆ ಹೋಗ್ತಾವೆ, ಸ್ಟೋರ್ ಆಗ್ತಾವೆ. ಕ್ಲಿಕ್ ಮಾಡಿದ ತಕ್ಷಣ ಎಲ್ಲಿಗೆ ಹೋಗ್ತಲ್ರಿ, ರ್ಯಾಮ್ಗೆ ಹೋಗುತ್ತೆ. ಈ ರ್ಯಾಮಲ್ಲಿ ಆ ಕ್ಷಣದಲ್ಲಿ ಮಾತ್ರ ಡಾಟಾ ಸ್ಟೋರ್, ಅದಕ್ಕೆ ವೊಲಟೈಲ್ ಮೆಮೊರಿ ಇರುತ್ತೆ. ರ್ಯಾಮ್ ಇಸ್ ಎ ವೊಲಟೈಲ್ ಮೆಮೊರಿ. ರ್ಯಾಮ್ ಇಸ್ ಎ ವೊಲಟೈಲ್ ಮೆಮೊರಿ. ರ್ಯಾಮ್ ಇಸ್ ಎ ವೊಲಟೈಲ್ ಮೆಮೊರಿ. ಸೊ ಇಲ್ಲಿ ಕ್ರೋಮ್ ಅಂತ ಬಂದಾಗ ಏನಾದ್ರು ಒಂದು PC ಅಪ್ಲಿಕೇಶನ್ ಓಪನ್ ಮಾಡ್ರಿ, ಆ ಕ್ಷಣದಲ್ಲಿ ಅಷ್ಟು ಡಾಟಾ ಇರುತ್ತೆ. ಆಮೇಲೆ ಲಾಗಿನ್ ಬರಲ್ಲ, ಮತ್ತೊಂದ್ಸಲ ಲಾಗಿನ್ ಮಾಡ್ಬೇಕು. ಫೋನ್ ಪೇ, ಗೂಗಲ್ ಪೇದಲ್ಲಿ ಪೇಮೆಂಟ್ ಆಗೋ ಟೈಮ್ ಡೋಂಟ್ ಕ್ಲಿಕ್ ಬ್ಯಾಕ್ ಬಟನ್ ಅಂತ ಇತ್ತು, ಯಾಕಂದ್ರೆ ಆ ಕ್ಷಣದಲ್ಲಿ ಡಾಟಾ ಇರುತ್ತೆ. ಅದೇ ತರ ಪಬ್ಜಿ ಅಥವಾ ಲೂಡೋ ಗೇಮ್ ತಗೊಳ್ರಿ. ಲೂಡೋ ಗೇಮಲ್ಲಿ ಗೇಮ್ ಮಾಡ್ತಿರ್ತೀರಿ, ಇದ್ದಕ್ಕಿದ್ದಂಗೆ ಏನಾಗ್ತಲ್ರಿ, ಗೇಮ್ ಕಟ್ಟಾಯ್ತು ಅಂತ ಯಾವಾಗ ಬಿಟ್ರೆ ಅಲ್ಲಿಗೆ ಬರಲ್ಲ, ಹೊಸದಾಗಿ ಬರ್ತೈತೆ. ಅದು ರ್ಯಾಮ್, ಓಕೆನಾ. ಅದಕ್ಕೆ ನಾವು ವೊಲಟೈಲ್ ಮೆಮೊರಿ ಇರ್ತೀವಿ. ರ್ಯಾಮ್ ಈಸ್ ಎ ವೊಲಟೈಲ್ ಮೆಮೊರಿ. ಬಟ್ ರ್ಯಾಮ್ನ ಬಿಟ್ಟು ಉಳಿದೆಲ್ಲ ಮೆಮೊರಿ ಏನು ಹೇಳ್ರಿ, ನಾನ್ ವೊಲಟೈಲ್. ಒಂದು ರೋಮ್ ಆಗಿರಲಿ, ಪೆನ್ ಡ್ರೈವ್ ಆಗಿರಲಿ, ಅದೇ ತರ ಮೆಮೊರಿ ಕಾರ್ಡ್, SD ಕಾರ್ಡ್ ಆಗಿರಲಿ, ಹಾರ್ಡ್ ಡಿಸ್ಕ್ ಆಗಿರಲಿ, ಇವಾಗ SSD ಅಂತ ಬಂದಾವ, SSD ಆಗಿರಲಿ, ಎಲ್ಲ ಮೆಮೊರಿಗಳು ಏನು ಹೇಳ್ರಿ, ನಾನ್ ವೊಲಟೈಲ್. ಇವತ್ತು ಪೆನ್ ಡ್ರೈವ್ ಹಾಕಿನ್ರಿ, ಇದು ಡಿಲೀಟ್ ಆಯ್ತು ಅಂತ ತಿಳ್ಕೊರಿ, ಈ ಫೈಲ್ ಹಾಗೇ ಇರುತ್ತೆ, ಈ ಫೈಲ್ ಹಾಗೇ ಇರುತ್ತೆ. ಬಟ್ ನೆನಪಿರಲಿ, ಯಾವುದೇ ಕಾರಣಕ್ಕಂತ ಬಂದಾಗ ಇವಾಗ ನಾ ಬರ್ದಿ ನೋಡ್ರಿ, ಈ ಡಾಟಾ ಇರಲ್ಲ, ಇದು ಹೋಗುತ್ತೆ. ಇದು ರ್ಯಾಮ್, ಇದು ಟೆಂಪ್ರರಿ. ಇಲ್ಲ ನಾ ಬರ್ದಿ ನೋಡ್ರಿ, ಸುರೇಶ್ ಮಾನ್ವಿ ಅಂತಿದೆ, ಇದು ಟೆಂಪ್ರರಿ. ಇದು ಸೇವ್ ಮಾಡಿದ್ರೆ ಸೆಕೆಂಡ್ರಿ ಮೇಲೆ ಹೋಗುತ್ತೆ, ಇಲ್ಲ ಅಂದ್ರೆ ಡಿಲೀಟ್ ಆಗುತ್ತೆ, ಓಕೆನಾ. ಸೊ ಹಾಗಾದ್ರೆ ಇವಾಗ ನೆನಪಿಲ್ರಿ. ಸೊ ನೆಕ್ಸ್ಟ್ ಸೀಕ್ವೆಂಟಲ್ ಅಂತ ಬರುತ್ತೆ. ಸೊ ಇವಾಗ ಸೆಕೆಂಡ್ರಿ ಮೆಮೊರಿದಲ್ಲಿ 2 ಟೈಪ್ಸ್ ಇದಾವೆ. ಒಂದು ಸೀಕ್ವೆಂಟಲ್, ಇನ್ನೊಂದು ನಾನ್ ಸೀಕ್ವೆಂಟಲ್ ಅಂತ ಇದೆ. ಒಂದು ಸೀಕ್ವೆಂಟಲ್, ಇನ್ನೊಂದು ನಾನ್ ಸೀಕ್ವೆಂಟಲ್ ಅಂತ ಇದೆ. ಇವಾಗ ಸೀಕ್ವೆಂಟಲ್ ಅಂದಾಗ ಒಂದೇ ಟೈಮ್ ಒಂದೇ ಬರೋ ಡಾಟಾ ಸ್ಟೋರ್ ಹಾಕಿ ಏನಂತಾರಿ, ಸೀಕ್ವೆಂಟಲ್ ಅಂತ ಹೇಳ್ತಾರ. ಅದು ಮ್ಯಾಗ್ನೆಟಿಕ್ ಟೇಪ್. ಮ್ಯಾಗ್ನೆಟಿಕ್ ಟೇಪ್. ಅದೇ ನಾನ್ ಸೀಕ್ವೆಂಟಲ್ ಅಂತ ಹೇಳ್ತೀವಿ ನಾವು, ನಾನ್ ಸೀಕ್ವೆಂಟಲ್ ಅಂತ ಹೇಳ್ತೀವಿ. ಸೊ ಇವತ್ತು ಹಾರ್ಡ್ ಡಿಸ್ಕ್ ಆಗಿರಲಿ, SD ಕಾರ್ಡ್ ಆಗಿರಲಿ, ಇವಾಗ ಮ್ಯಾಗ್ನೆಟ್ ಟೇಪ್ ಅಂತ ಬಂದಾಗ ಈ ತರ ಒಂದು ಕ್ಯಾಸೆಟ್ ಇರ್ತಾರೆ, ಇದರೊಳಗೆ 2 ಗಾಲಿ ಇರ್ತಾವ್ರಿ. ಒಂದೇ ಟೈಮ್ ಒಂದೇ ಬರೋ ಡಾಟಾ ಸ್ಟೋರ್ ಮಾಡ್ಬೇಕು, ಪದೇ ಪದೇ ಸ್ಟೋರ್ ಮಾಡಿದ್ರೆ ನಡೆಯಲ್ಲ. ಯಾವುದು, ಸೀಕ್ವೆಂಟಲ್ ಮೆಮೊರಿದಲ್ಲಿ. ಅದೇ ನಾನ್ ಸೀಕ್ವೆಂಟಲ್ ಬಂದಾಗ ಹಾರ್ಡ್ ಡಿಸ್ಕ್ ಇದೆ, ಪೆನ್ ಡ್ರೈವ್, ಯಾವಾಗ ಬೇಕಾದ್ರೆ ಡಾಟಾ ಸ್ಟೋರ್ ಮಾಡೋದು, ಯಾವಾಗ ಬೇಕು ಬಿಡಬಹುದು. ಇದು ನಾನ್ ಸೀಕ್ವೆಂಟಲ್. ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕಂತ ಪರಿ, ವಿದ್ಯಾಕಾಶ ಅಕಾಡೆಮಿಯಿಂದ ನಾನು ಫಸ್ಟ್ ಪುಸ್ತಕ ಬಿಡುಗಡೆ ಆಗಿತ್ತು. ಆ ಪುಸ್ತಕದಲ್ಲಿ ಡಾಟಾ ಕೊಟ್ಟಿದ್ದೆ, ಬಟ್ ಬೇರೆ ಪುಸ್ತಕದಲ್ಲಿ ಡಾಟಾ ಇದ್ದಿಲ್ಲ. ಅಂದ್ರೆ ಕಂಪೇರ್ ಮಾಡಿದ ಬಂದಾಗ, ಸೊ ಎಕ್ಸಾಮ್ ಅಂತ ಬಂದಾಗ ಇದ್ರ ಮೇಲೆ 30 ಕ್ವಶನ್ ಕೇಳಿ. ಹಾಗಾಗಿ ಸೊ ನಾನೇ ಟಾಪ್ ಅನ್ನೋಕ್ಕಿಂತ ಮೇನ್ ಅಂತ ಬಂದಾಗ ವಿಷಯ ಏನಿದೆ, ಇಂದ ಕ್ವಶನ್ ಏನ್ ಅವೆಲ್ಲ ಗೊತ್ತಿರ್ಬೇಕು ನಿಮಗೆ. ಕ್ವಶನ್ ಬೇರೆ ಬಿಡಿಸ್ರಿ, ಅಳದಲ್ರಿ. ಯಾಕಂತೀವಿ ಆಲ್ಮೋಸ್ಟ್ ಅಂತ ಬಂದಾಗ ಇಂದ ನಾವು 2021 ಜರ್ನಿ ಸ್ಟಾರ್ಟ್ ಮಾಡಿದ್ವಿ ವಿದ್ಯಾಕಾಶಲ್ಲಿ. ಅಂತ ಟೈಮಲ್ಲಿ ನಾವು ಅವತ್ತೇ ಡಾಟಾ ಕಲೆಕ್ಟ್ ಮಾಡಿಬಿಟ್ವಿ, ಅರ್ಧದಲ್ರಿ. ಸೊ ಹಾಗಾಗಿ ಓದುವಂಥ ವಿದ್ಯಾರ್ಥಿಗೂ ಕ್ವಾಲಿಟಿ ಇರಬೇಕು, ಅರ್ಧದಲ್ರಿ. ಹಾಗಾದ್ರೆ ನೆಕ್ಸ್ಟ್, ಸೊ ಬರೀ ಕ್ವಶನ್, ವಾಟ್ ಈಸ್ ದ ಫುಲ್ ಫಾರ್ಮ್ ಆಫ್ STTP? ಓಕೆನಾ. STTP ಫುಲ್ ಫಾರ್ಮ್ ಏನಂತ ಕೇಳಿದಾರೆ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್, ಹೈಪರ್ ಟೆಕ್ಸ್ಟ್ ಟರ್ಮಿನಲ್ ಪ್ರೋಟೋಕಾಲ್, ಹೈ ಟ್ರಾನ್ಸ್ಫರ್ ಟೆಕ್ಸ್ಟ್ ಪ್ರೋಟೋಕಾಲ್, ಹೈಪರ್ ಲಿಂಕ್ ಟೆಕ್ಸ್ಟ್ ಪ್ರೋಟೋಕಾಲ್ ಅಂತಿದೆ. STTP ಫುಲ್ ಫಾರ್ಮ್ ಏನಂತ ಬಂದಾಗ ನೆನಪಿರಲಿ, ಆಪ್ಷನ್ A ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಬರುತ್ತೆ. ಹಾಗಾದ್ರೆ STTP ಅಂದ್ರೆ ಏನು ಹೇಳ್ರಿ, ಇದೊಂದು ಪ್ರೋಟೋಕಾಲ್. ಪ್ರೋಟೋಕಾಲ್ ಮೀನ್ಸ್ ಸೆಟ್ ಆಫ್ ರೂಲ್ಸ್. ಪ್ರೋಟೋಕಾಲ್ ಅಂದ್ರೆ ಏನು ಹೇಳ್ರಿ, ಸೆಟ್ ಆಫ್ ರೂಲ್ಸ್ ಅಂತ ಹೇಳ್ತೀವಿ ನಾವು. ಸೂಚನೆಗಳ ಒಂದು ಗುಂಪಿನ ನಾವೇನಂತಲ್ರಿ, ಪ್ರೋಟೋಕಾಲ್ ಅಂತ ಕರಿತೀವಿ. ಸೂಚನೆ ಒಂದು ಗುಂಪಿನ ನಾವೇನಂತಾರೆ, ಪ್ರೋಟೋಕಾಲ್ ಅಂತ ಕರಿತೀವಿ. ಹಾಗಾದ್ರೆ ಇವಾಗ ಈ ಪ್ರೋಟೋಕಾಲ್ ಅಂತ ಬಂದಾಗ ಇವತ್ತು CM PM ಅದ್ರ ಪ್ರೋಟೋಕಾಲ್ ಫಾಲೋ ಮಾಡ್ರಿ ಅಂತ ಹೇಳ್ತೀವಿ. ಅದೇ ತರನಾಗಿ ಸೂಚನೆಗಳ ಒಂದು ಗುಂಪಿನ ನಾವು ಪ್ರೋಟೋಕಾಲ್ ಅಂತ ಹೇಳ್ರಿ. ಸೊ ನಮ್ಮ ಇಂಟರ್ನೆಟ್ ಅಲ್ಲಿ ಕೂಡ ಒಂದಿಷ್ಟು ಪ್ರೋಟೋಕಾಲ್ ಇದಾವೆ. ಸೊ ಇವತ್ತು ನೀವು ಒಂದು ವೆಬ್ಸೈಟ್ ಓಪನ್ ಮಾಡಬೇಕಂದ್ರೆ STTP ಅನ್ನೋ ಒಂದು ಪ್ರೋಟೋಕಾಲ್ ಫಾಲೋ ಮಾಡ್ಬೇಕು ನೀವು. ಫಸ್ಟ್ ಯಾವುದೇ ವೆಬ್ಸೈಟ್ ತೊಗೊಳ್ರಿ, ಫಸ್ಟ್ STTP ಅಂತ ಇರುತ್ತೆ, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. ಒಂದು ವೆಬ್ಸೈಟ್ ನ ವಿಳಾಸಕ್ಕೆ ನೇರವಾಗಿ ಕರೆದೊಯ್ಯಲು ಯಾವ ವ್ಯವಸ್ಥೆ STTP. ಇವಾಗ STTP ಬದಲಾಗಿ ಇವತ್ತು STTPS ಅಂತ ಬಂದೈತ್ರಿ. ಎಕ್ಸಾಮ್ ಅಲ್ಲಿ ಕೇಳಿದ 2023 ಸೊ ವಿಲೇಜ್ ಅಕೌಂಟ್, ಅವಾಗ BMTC 24 BMTC ಆಗಿದೆ, ವಿಲೇಜ್ ಅಕೌಂಟೆಂಟ್ PDO ಅಲ್ಲಿ ಒಂದು ಇದ್ರಲ್ಲಿ ಕೇಳಿದ, ಇವಳಲ್ಲಿ ಯಾವ್ದು ಸ್ಟ್ಯಾಂಡರ್ಡ್ ಅಂತ ಕೇಳಿದ. ಇವಳ ಸ್ಟ್ಯಾಂಡರ್ಡ್ ಅದು STTPS, ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸೆಕ್ಯೂರ್ ಅಂತ ಬರುತ್ತೆ. S ಅಂದ್ರೆ ಸೆಕ್ಯೂರ್, ಅರ್ಥ ಮಾಡ್ಕೊಡ್ರಿ.
ಸೊ ಏನಪ್ಪ ಎಕ್ಸಾಂಪಲ್ ಕೇಳಿದ. ಮತ್ತೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಸೊ ಎಸ್ ಟಿ ಟಿ ಪಿ ವರ್ಸಸ್ ಎಸ್ ಟಿ ಟಿ ಪಿ ಎಸ್ ಅಂತಿದೆ ನೋಡ್ರಿ. ಓಕೆನಾ. ಸೊ ಹಾಗಾದ್ರೆ ಇವಾಗ ನೆನಪಿಲ್ರಿ, ಎಸ್ ಟಿ ಟಿ ಪಿ ಅಂತ ಬಂದಾಗ ಸೆಕ್ಯೂರ್ ಇರುತ್ತೆ, ಇದು ಇನ್ಸೆಕ್ಯೂರ್. ನೆನಪಿಲ್ಲ, ನಾಳೆ ನೀವು ಏನಾದ್ರು ಒಂದು ವೆಬ್ಸೈಟ್ ಓಪನ್ ಮಾಡೋದು ತಿಳ್ಕೊರಿ, ಎಸ್ ಟಿ ಟಿ ಪಿ ಇದ್ರೆ ಇನ್ಸೆಕ್ಯೂರ್, ಡೋಂಟ್ ಟ್ರಸ್ಟ್ ಅಂತ ಬರುತ್ತೆ, ನಾಟ್ ಸೆಕ್ಯೂರ್ ಅಂತ ಬರುತ್ತೆ. ಅದೇ ಎಸ್ ಟಿ ಟಿ ಪಿ ಎಸ್ ಇದ್ರೆ ಅಲ್ಲಿ ಡಾಟಾ ಸೆಕ್ಯೂರ್ ಇದೆ ಅಂತ ಅರ್ಥ. ನಾಳೆ ಯಾವುದೇ ಒಂದು ವೆಬ್ಸೈಟ್ ಯಾರೇ ಏನೇ ಕಳ್ಸಿ ತಿಳ್ಕೊರಿ, ಅಲ್ಲಿ ಎಸ್ ಟಿ ಟಿ ಪಿ ಅಂತ ಇರುತ್ತೆ, ಹಂಗಿದ್ರೆ ಓಪನ್ ಮಾಡಬೇಡಿ, ಎಸ್ ಟಿ ಟಿ ಪಿ ಎಸ್ ಅಂತ ಇರಬೇಕು, ಅವಾಗ ಓಪನ್ ಮಾಡ್ರಿ. ಇದೊಂದು ಪ್ರೋಟೋಕಾಲ್. ಬರೀ ನೆಕ್ಸ್ಟ್ ಕ್ವಶನ್ ನೋಡೋಣ ಅಂತ. ವಿಚ್ ಆರ್ಗನೈಸೇಷನ್ ಮ್ಯಾನೇಜ್ ಅಂಡ್ ಅಲೋಕೇಟ್ಸ್ ಐ ಪಿ ಅಡ್ರೆಸ್, ಅಂದ್ರೆ ಪ್ರಪಂಚದಲ್ಲಿ ನೆನಪಿಲ್ಲ, ಐ ಪಿ ಅಡ್ರೆಸ್ ಅನ್ನು ಯಾರು ನಿಯಂತ್ರಣ ಮಾಡುತ್ತಾರೆ? ಎಕ್ಸಾಂಪಲ್ ಕೇಳ್ರಿ, ಪ್ರಪಂಚದಲ್ಲಿ ಇಂಟರ್ನೆಟ್ ನ ನಿಯಂತ್ರಣ ಮಾಡೋರು ಯಾರು ಅಂತ ಕೇಳ, ಪ್ರಪಂಚದಲ್ಲಿ ಐ ಪಿ ಅಡ್ರೆಸ್ ನ ನಿಯಂತ್ರಣ ಯಾರು ಮಾಡ್ತಾರೆ ಅಂತ ಕೇಳ, ಯಾರಾಗಿರ್ಬೋದು ಹೇಳ್ರಿ? ಐ ಪಿ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್, ಇದು ಕೂಡ ಒಂದು ಪ್ರೋಟೋಕಾಲ್. ಬಳಕೆದಾರನ ಇಂಟರ್ನೆಟ್ ವಿಳಾಸವೇ ಐ ಪಿ. ಓಕೆನಾ. MEIT W3 ಕೂಲ್ ಅಂತ ಬರುತ್ತೆ, ICAN ಅಂತ ಬರುತ್ತೆ, ನನ್ ಆಫ್ ಅಂತ ಬರುತ್ತೆ. ಸೊ ಹಾಗಾದ್ರೆ ಇವಾಗ ಭಾರತ ದೇಶದಲ್ಲಿ ಇಂಟರ್ನೆಟ್ ನಿಯಂತ್ರಣ ಸಂಸ್ಥೆ ಅಂತ ಬಂದಾಗ MEIT, ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಇನ್ಫಾರ್ಮೇಶನ್ ಟೆಕ್ನಾಲಜಿ. ಇದು 2016ರಲ್ಲಿ ನರೇಂದ್ರ ಮೋದಿ ಅವರು ನ್ಯೂ ಡೆಲ್ಲಿ ಸಂಚಾರ ಭವನದಲ್ಲಿ ಇದನ್ನ ಏನ್ ಮಾಡ್ತಾರೆ, ಸ್ಥಾಪನೆ ಮಾಡ್ತಾರೆ. ಇದಕ್ಕೆ ಕ್ಯಾಬಿನೆಟ್ ಮಿನಿಸ್ಟರ್ ಹೆಡ್ ಇರ್ತಾರೆ, ಇದಕ್ಕೆ CO ಅಂತ ಏನಿಲ್ಲ. ಅದೇ W3 ಅಂತ ಬಂದಾಗ, W ಅಂದ್ರೆ ವರ್ಲ್ಡ್ ವೈಡ್ ವೆಬ್, ಇದಕ್ಕೆ W3 ಅಂತ. ಓಕೆನಾ. ಕಾರ್ಪೊರೇಷನ್ ಇದು ವೆಬ್ಸೈಟ್ ನ ಕ್ರಿಯೇಟ್ ಮಾಡಕ ಕೆಲವು ಕೋಡಿಂಗ್ ಟೂಲ್ಸ್ ಕೊಡ್ತಾರೆ ಇವರು. ಇದೊಂದು ವೆಬ್ಸೈಟ್ ಇದೆ ರೀ, W3 ಸ್ಕೂಲ್ ಅಂತ ಇದೆ. ಅದೇ ಪ್ರಪಂಚದಲ್ಲಿ ಇಂಟರ್ನೆಟ್ ಅನ್ನು ನಿಯಂತ್ರಿಸುವಂತ ಸಂಸ್ಥೆ ಅಂತ ಬಂದಾಗ ಯಾವ್ದಲ್ರಿ, ಈ ಒಂದು ICAN, ಇಂಟರ್ನೆಟ್ ಕೋಆಪರೇಷನ್ ಅಸೈನ್ ನೇಮ್ಸ್ ಅಂಡ್ ನಂಬರ್ಸ್. ಎಕ್ಸಾಮ್ ಅಲ್ಲಿ ಫುಲ್ ಫಾರ್ಮ್ ಕೇಳ್ಯಾನ, ಪ್ರಪಂಚದ ಇಂಟರ್ನೆಟ್ ನಿಯಂತ್ರಣ ಮಾಡೋದು ಯಾರು ಅಂತ ಕೇಳಿದಾಗ ಇವರೇ ಕೇಳ್ಯಾನ, ಮತ್ತೆ IP ಅಡ್ರೆಸ್ ಮ್ಯಾನೇಜ್ ಮಾಡೋದು ಕೂಡ ಇವರು. ಕ್ವಶನ್ ಎಂತ ನೋಡ್ರಿ, ಸ್ವಲ್ಪ ಅರ್ಥ ಮಾಡ್ಕೊಂಡು ಹೋಗ್ರಪ್ಪಿ. ಇಷ್ಟೆಲ್ಲ ನಿಮ್ಗೋಸ್ಕರ ನಾವು ಕಂಟೆಂಟ್ ಕೊಡೋಕಚ್ಚಿ, ಒಂದು ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ. ಓಕೆನಾ. ಸ್ವಲ್ಪ ತಿಳ್ಕೊರಿ, ಇನ್ನ ಏನೋ ಸಜೆಷನ್ ಕೇಳ್ರಿ. ಯಾವ ಮಾಡಲ್ಲ, ಸುಮ್ಮನೆ ಹಾರ್ಸ್ಕೊಂಡು ಹೋಗ್ತಾ ಇರ್ತಾರೆ, ಅರ್ಥಲ್ರಿ? ವಿಷಯ ಬಗ್ಗೆ ನಾಲೆಜ್ ಇರ್ಬೇಕು ಈ ಕಾಲದಲ್ಲಿ, ನನ್ನ ಒಬ್ಬ ಇಲ್ಲ. ಸೊ ನೆಕ್ಸ್ಟ್ ಹೋಗೋಣ ಬನ್ನಿ. ಸೊ ICAN ಇದೆ ನೋಡಿ, ಪ್ರಪಂಚದಲ್ಲಿ ಇಂಟರ್ನೆಟ್ ಅನ್ನು ನಿಯಂತ್ರಿಸುವಂತ ಸಂಸ್ಥೆ ಯಾವ್ದಲ್ರಿ? ICAN. ಇದು ನೆನಪಲ್ರಿ, ಈ ಒಂದು ಸಂಸ್ಥೆ ಬಗ್ಗೆ ಸ್ವಲ್ಪ ಡಾಟಾ ತಿಳ್ಕೊಂಡ್ಬಿಟ್ರಿ, ಯಾಕಂದ್ರೆ ಎಕ್ಸಾಮ್ ಅಲ್ಲಿ ಕೇಳ್ತಿರ್ತಾನ. ಸೊ ICAN, ಇಂಟರ್ನೆಟ್ ಕೋಆಪರೇಷನ್ ಅಸೈನ್ ನೇಮ್ಸ್ ಅಂಡ್ ನಂಬರ್ಸ್. ಇದೇನ್ ಮಾಡ್ತಲ್ರಿ, ಈ ಒಂದು ವೆಬ್ಸೈಟ್ ಅದೇ ತರನಾಗಿ ವೆಬ್ಸೈಟ್ಗೆ ಡೊಮೈನ್ ಅಂತಾರ, ಮತ್ತು IP ಅಡ್ರೆಸ್ ನ ಮ್ಯಾನೇಜ್ ಮಾಡುತ್ತೆ. ಇದು ಎಲ್ಲಿದೆ ಅಂತ ತಿಳ್ಕೊಂಡ್ರೆ ಅಮೆರಿಕದಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಇದೆ. ಸ್ಥಾಪನೆ ಆಗಿದ್ದು ಸೆಪ್ಟೆಂಬರ್ 30, 1998. ಸೊ ಇದರ ಒಂದು ಸ್ಥಾಪಕರು ಅಂತ ಬಂದಾಗ ಫೌಂಡರ್ ಅಂತ ಹೇಳ್ತೀವಿ ನಾವು. ಓಕೆನಾ. ಇದರ CO ಅಂತ ಇರ್ತಾರೆ, ಇವರಿಬ್ಬರ ಬಗ್ಗೆ ಗೊತ್ತಿರ್ಬೇಕು. ಸೊ ಇವಾಗ ಈ ಒಂದು CO ಅಂತ ಬಂದಾಗ ಕರ್ಟ್ ಎರಿಕ್ ಲಿಂಡ್ ಕ್ವಿಸ್ಟ್ ಅಂತ ಹೇಳಿ. ಓಕೆನಾ. ಅದೇ ತರನಾಗಿ ಜಾನ್ ಪೋಸ್ಟಲ್ ಅಂತಿದ್ದಾರೆ, ಸ್ಥಾಪಕರು ಜಾನ್ ಪೋಸ್ಟಲ್. ಮುಂದೊಂದಿನ CO ಏನಾದ್ರು ಚೇಂಜ್ ಆದ ಅಂತ ಅವಾಗ ಕೇಳ್ಬೋದು. ಇವಾಗ ಇರೋದು ಕರ್ಟ್ ಎರಿಕ್ ಲಿಂಡ್ ಕ್ವಿಸ್ಟ್, ಸ್ಥಾಪಕರು ಕೇಳ್ಬೋದು, ವರ್ಷ ಕೇಳ್ಬೋದು. ಇಲ್ಲಿ ತನಕ ಪ್ರಪಂಚ ಇಂಟರ್ನೆಟ್ ನಿಯಂತ್ರಣ ಮಾಡೋರು ಯಾರು? ICAN ಕೇಳ್ಯಾನ. ಮತ್ತೆ ಏನ್ ಕೇಳಿ ಹೇಳ್ರೆ IP ಅಡ್ರೆಸ್ ನಿಯಂತ್ರಣ ಮಾಡೋ ಕೇಳ, ಮತ್ತೆ ಫುಲ್ ಫಾರ್ಮ್ ಕೇಳ. ಮುಂದೊಂದಿನ ಕೇಳ್ಬೋದಪ್ಪ, ಈ ತರ ಕ್ವಶನ್ ಕೇಳ್ತಾನೆ, ಇವೆಲ್ಲ ಗೊತ್ತಿರ್ಬೇಕು. ಸೊ ನೆಕ್ಸ್ಟ್, ವಿಚ್ ಕಂಪ್ಯೂಟರ್ ಲ್ಯಾಂಗ್ವೇಜ್ ಈಸ್ ವೈಡ್ಲಿ, ಸ್ವಲ್ಪ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ AI ಅಂಡ್ ಮಷಿನ್ ಲರ್ನಿಂಗ್ ಅಂದ್ರೆ ಕೃತಕ ಬುದ್ಧಿಮತ್ತೆ ಮತ್ತು ಮಷಿನ್ ಲರ್ನಿಂಗ್ ಗಾಗಿ ವ್ಯಾಪಕವಾಗಿ ಬಳಸಲಾಗಿರುವಂತಹ ಕಂಪ್ಯೂಟರ್ ಭಾಷೆ ಅದು. ಅಂದ್ರೆ AI ಗಾಗಿ ಬಳಸಿದಂತಹ ಲ್ಯಾಂಗ್ವೇಜ್ ಯಾವ್ದಂತ ಕೇಳ್ಬಿಟ್ಟನ್ರಿ. ಇವಾಗ ಕೋಬಲ್ ಇದೆ, ಫೋಟಾನ್ ಇದೆ, ಪೈಥಾನ್ ಇದೆ, ಪ್ಯಾಸ್ಕಲ್ ಇದೆ. ಇವುಗಳಲ್ಲಿ AI ಮತ್ತು ಮಷಿನ್ ಲರ್ನಿಂಗ್ ಆಗಿ ಬಳಸುವಂತಹ ಭಾಷೆ ಯಾವ್ದಂತ ಇದೆ. ಕೋಬಲ್ ಅಂತ ಬಂದಾಗ ನೆನ್ಪಿರ್ತ್ರಿ. ಸೊ ಇಲ್ಲಿ ಪಾಯಿಂಟ್ಸ್ ಹೇಳ್ತಾ ಇರ್ತೀನಿ, ಸ್ವಲ್ಪ ತಿಳ್ಕೊರಿ. ಇವಾಗ ಕೋಬಲ್ ಅಂತ ಬಂದಾಗ ಇ ಕಾಮರ್ಸ್ ಅಂತ ಬತ್ತ, ಅಮೆಜಾನ್, ಫ್ಲಿಪ್ಕಾರ್ಟ್ ಅವೇನ್ರಿ ಇ ಕಾಮರ್ಸ್ ಗಾಗಿ ಬಳಸುವಂತ ಭಾಷೆ ಅದಲ್ರಿ ಕೋಬಲ್. ಪ್ರಪಂಚದ ಮೊದಲ ಕಂಪ್ಯೂಟರ್ ಭಾಷೆ ಅದಲ್ರಿ, ಫಸ್ಟ್ ಲ್ಯಾಂಗ್ವೇಜ್ ಕಂಪ್ಯೂಟರ್ ಭಾಷೆ ಫೋಟ್ರಾನ್. ಸೊ ಪ್ಯಾಸ್ಕಲ್ ಅಂತ ಬಂದಾಗ ಪ್ರಪಂಚದ ಮೊದಲ ಬಾರಿಗೆ ಕ್ಯಾಲ್ಕುಲೇಷನ್ ಮಾಡಲು ಬಳಸುವಂತ ಸಾಧನ ಯಾವ್ದಲ್ರಿ, ಕ್ಯಾಲ್ಕುಲೇಷನ್ ಡಿವೈಸ್ ಯಾವ್ದಲ್ರಿ ಇದು. ಅದೇ ಪೈಥಾನ್ ಅಂತ ಬಂದಾಗ
ಇದನ್ನ AI ಮತ್ತು ಮಷಿನ್ ಲರ್ನಿಂಗ್ ಆಗಿ ಬಳಸುವಂತ ಭಾಷೆ ಯಾವ್ದಲ್ರಿ ಪೈಥಾನ್. ಅದೇ ತರನಾಗಿ ನೆನ್ಪಿರ್ಲಿ, ಪ್ರಸ್ತುತ AI ಇಲ್ಲಿ ಮಷಿನ್ ಲರ್ನಿಂಗ್ ಮತ್ತು AI ಇದ್ದಾಗ ಮಾತ್ರ ಇದು ಪ್ರತ್ಯೇಕವಾಗಿ AI ಗಾಗಿ ಬಳಸಿದಂತ ಪ್ರತ್ಯೇಕ ಭಾಷೆ ಪ್ರೆಸೆಂಟ್ ಯಾವ್ದಂತ ತಿಳ್ಕೊರಿ, ಪ್ರೋಲಾಗ್ ಅಂತ ಇದೆ. ಇದನ್ನ ನಾವು ಕ್ವಶನ್ ಕೇಳಿ ನೋಡ್ರಿ ಎಕ್ಸಾಮ್ ಅಲ್ಲಿ, ಇದು ಪೊಲೀಸ್ ಎಕ್ಸಾಮ್ ಅಲ್ಲಿ ಕೇಳಿರ್ಬೇಕಪ್ಪಿ. AI ಗಾಗಿ ರಚಿಸಿದಂತ ಪ್ರತ್ಯೇಕ ಭಾಷೆ ಅದಲ್ರಿ ಪ್ರೋಲಾಗ್. AI ಗಾಗಿ ಬಂದಂತಹ ಮೊಟ್ಟ ಮೊದಲ ಭಾಷೆ ಆದಂತ LISP. ಇದನ್ನು ಅಭಿವೃದ್ಧಿಪಡಿಸಿದವರು ಜಾನ್ ಮೆಕಾರ್ಥಿ ಅಂತ ಹೇಳ್ತೀವಿ ನಾವು. ಮೊನ್ನೆ ಒಂದು AI ಎಕ್ಸಾಮ್ ಆಯ್ತು, ಅಲ್ಲಿ ಸೂಪರ್ ಕಂಪ್ಯೂಟರ್ ಪಿತಾಮಹ ಕೇಳಿದ, AI ನ ಪಿತಾಮಹ ಕೇಳಿದ. AI ನ ಪಿತಾಮಹ ಅಲ್ರಿ ಜಾನ್ ಮೆಕಾರ್ಥಿ. ಕ್ವಶನ್ ನೋಡ್ರಿ ಯಾವ ಲೆವೆಲ್ ಕೇಳಾಕಚ್ಚ. ನಾವು ಟ್ರೆಂಡಿಗೆ ತಕ್ಕಂತೆ ನಿಮ್ಗೆ ವಿಷಯ ಹೇಳಕಚ್ಚಿವಿ, ಓಕೆನಾ? ಯಾಕಂದ್ರೆ ನಮ್ಮ ಏನು ಬಂದವ್ರಿ, ಸೊ ಹಿಂದಿನ ಸಿಂಗಲ್ ಅಂತ ಕೇಳ್ತಾ ಇವಾಗ ಸ್ಟೇಟ್ಮೆಂಟ್ ಅಲ್ಲಿ ಕೇಳ್ತಾ, ಇದೇ ಟಾಪಿಕ್ ಚೇಂಜ್ ಮಾಡಿಲ್ಲ. ಇದೇ ನೆನಪಿರಲಿ, ವಿಷಯ ಅರ್ಥ ಆಯ್ತಲ್ರಿ? ಏನೇ ವಿಷಯ ಬದ ಆ ವಿಷಯ ತಕ್ಕಂತೆ ನಾಲೆಜ್ ಕೊಡ್ತೀನಿ ನಾನು. ಸೊ ನೆಕ್ಸ್ಟ್ ಬನ್ನಿ ನೋಡೋಣ, ಇದು ಪೈಥಾನ್ ನೋಡ್ರಿ. ಸೊ ಪೈಥಾನ್ ಅಂತ ಬಂದ, ಮತ್ತೆ ಈ ಪೈಥಾನ್ ಇನ್ಸ್ಟಾಲ್ ಮಾಡಕ ಪಿಪ್ ಅಂತ ಇನ್ಸ್ಟಾಲ್ ಮಾಡ್ತಾರೆ. ಇದನ್ನ BMTC ಎಕ್ಸಾಮ್ ಅಲ್ಲಿ ಕೇಳಿದ 2024 ಕೇಳಿದ. ಪೈಥಾನ್ ಇನ್ಸ್ಟಾಲ್ ಮಾಡಲಿ ಏನೇನು ಬಳಸ್ಬೇಕಲ್ರಿ, ಪಿಪ್ ಬಳಸ್ತಾರೆ ನೋಡ್ರಿ. ಇದು ನಾವು ಕಂಪ್ಯೂಟರ್ ಸೈನ್ಸ್ ಮಾಡೋ ಟೈಮಲ್ಲಿ ನಾವು ಅಲ್ಲಿ ಈ ಪಿಪ್ ಇನ್ಸ್ಟಾಲ್ ಮಾಡಿ ಪೈಥಾನ್ ಯೂಸ್ ಮಾಡ್ತಿದ್ವಿ, ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್, ಅಸೆಂಬ್ಲಿ ಲ್ಯಾಂಗ್ವೇಜ್ ಯೂಸ್ ವಿಚ್ ಆಫ್ ದ ಫಾಲೋವಿಂಗ್ ಸಿಂಬಲ್ಸ್ ಟು ರೈಟ್ ಪ್ರೋಗ್ರಾಮ್ಸ್. ಅಂದ್ರೆ ಅಸೆಂಬ್ಲಿ ಭಾಷೆ ಪ್ರೋಗ್ರಾಮ್ಗಳನ್ನು ಬರೆಯಲು ಕೆಳಗಿನ ಯಾವ ಸಂಕೇತಗಳನ್ನು ಬಳಸಲಾಗುತ್ತಂತಿದೆ. ಬೈನರಿ ಡಿಜಿಟ್ ಅಂದಾಗ 0s and 1s. ಇದನ್ನ ಬಳಸೋದೇನು ನೋಡ್ರಿ, ಓನ್ಲಿ ಮಷಿನ್ ಲ್ಯಾಂಗ್ವೇಜ್. ಇದನ್ನ ಬಳಸೋದೇನು ನೋಡ್ರಿ, ಮಷಿನ್ ಲ್ಯಾಂಗ್ವೇಜ್. ಅದೇ ಇಂಗ್ಲಿಷ್ ಸೆಂಟೆನ್ಸ್ ಹೆಕ್ಸಾಡೆಸಿಮಲ್ ಅಂದಾಗ 0 to 9 A ಲಿಂದ F ಇರ್ತದೆ. ಒಟ್ಟು 16 ಸಂಖ್ಯೆ ಇದಾವ. ಇದರ ಬೇಸ್ ಬಂದ್ಬಿಟ್ಟು 16. ಇವತ್ತು ಪ್ರೆಸೆಂಟ್ IP ಅಲ್ಲಿ ಬಳಸುವ IP ಅಲ್ಲಿ 2 ವರ್ಷ ಇದಾವೆ. IPv4, IPv6 ಅಂತ ಬರುತ್ತೆ. V4 ದಲ್ಲಿ ಬಳಸೋದು ಏನು ಹೇಳ್ರಿ, 0 to 9 ಡೆಸಿಮಲ್. ಅದೇ V6 ಅಲ್ಲಿ ಹೆಕ್ಸಾಡೆಸಿಮಲ್ ಬಳಸ್ತೀವಿ ನಾವು. 0 to 9 8 ಲಿಂದ Z, ಸರಿ A ಲಿಂದ F. ಅರ್ಥ ಮಾಡ್ಕೊಡ್ರಿ. ಹಾಗಾದ್ರೆ ಅದಕ್ಕೆ ನ್ಯೂಮೋನಿಕ್ಸ್ ಕೋಡ್ ಅಂತಾರೆ. ನ್ಯೂಮೋನಿಕ್ಸ್ ಕೋಡ್ ಅಂತ ಬಂದಾಗ ಇಲ್ಲಿ M ಸೈಲೆಂಟ್ ಆಗುತ್ತೆ ರೀ. ಸೊ ಇಲ್ಲಿ ಸಮ್ಮು, ಮಿನ್ನು, ಮ್ಯಾಕ್ಸು, ಇವಾಗ ನಿಮ್ಮ ಮೊಬೈಲ್ ಚಾರ್ಜ್ ಇಡ್ತೀರಿ, ಚಾರ್ಜ್ ಆಗೋದು ಮಷಿನ್ ಲ್ಯಾಂಗ್ವೇಜ್. ಆ ಚಾರ್ಜ್ ಜಾಸ್ತಿ ಇದ್ದು ಕಡಿಮೆ ಆಯ್ತಿರೋದು ಈ ಒಂದು ಅಸೆಂಬ್ಲಿ ಭಾಷೆ. ಅಸೆಂಬ್ಲಿ ಭಾಷೆಯಲ್ಲಿ ಮಿನ್ ಅಂದ್ರೆ ಕಡಿಮೆ, ಮ್ಯಾಕ್ಸ್ ಅಂದ್ರೆ ಜಾಸ್ತಿ, ಅದೇ ನ್ಯೂಮೋನಿಕ್ಸ್ ಕೋಡ್. ನೋಡ್ರಿ ಕ್ವಶನ್ ಇವೆಲ್ಲ ಕೇಳಿದ ಈ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಆಲ್ಮೋಸ್ಟ್ ಇವತ್ತು ಪ್ರಪಂಚದಲ್ಲಿ ಈ ಒಂದು ಭಾಷೆ ಬಂದಾಗ ಗ್ಲೋಬಲ್ ಆಗಿ ಬಳಸ್ತೀವಿ. ಯಾವುದು, ಒಂದು ಲೋ ಲೆವೆಲ್, ಇನ್ನೊಂದು ಹೈ ಲೆವೆಲ್. ಇವತ್ತು ಕಂಪ್ಯೂಟರ್ ತಯಾರಾಗಕ್ಕ ಲೋ ಲೆವೆಲ್ ಬೇಕ್ರಿ. ಅದೇ ಕಂಪ್ಯೂಟರ್ ವಾಟ್ಸಪ್, ಇನ್ಸ್ಟಾಗ್ರಾಮ್ ಬೇಕಂತ ಬಂದಾಗ ಏನ್ ಹೇಳ್ರಿ, ಹೈ ಲೆವೆಲ್ ಲ್ಯಾಂಗ್ವೇಜ್ ಬೇಕು. ಈ ಹೈ ಲೆವೆಲ್ ಲ್ಯಾಂಗ್ವೇಜ್ ಅಲ್ಲಿ C++, ಜಾವಾ ಅಂತ ಬರ್ತಾವ. ಇವಾಗ AI ಬಂದಿರೋದ್ರಿಂದ ಆಲ್ಮೋಸ್ಟ್ ಈ ಒಂದು ಇನ್ಫೋಸಿಸ್, TCS ಕಂಪನಿ ಕೆಲಸ ಮಾಡೋರು ಜಾಬ್ ಎಲ್ಲ ಕಳ್ಕೊಂಡಿದ್ದಾರೆ. ಕಾರಣ ಬಿಕಾಸ್ ಆಫ್ AI. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇಲ್ಲಿ ನೋಡಿ ಅಸೆಂಬ್ಲಿ ಭಾಷೆ ಅಂತಿದೆ. ಅಸೆಂಬ್ಲಿ ಭಾಷೆಯಲ್ಲಿ ಏನಪ್ಪಾ ಅಂದ್ರೆ ಈ ಒಂದು ಕೋಡ್ ಇರ್ತಾವ್ರಿ. ಆ ಕೋಡ್ ನ ಏನ್ ಮಾಡ್ತಾಳ್ರಿ, ಮಷಿನ್ ಕೋಡ್. ಮಷಿನ್ ಕೋಡ್ ಅಂದ್ರೆ ಏನ್ ಹೇಳ್ರಿ, ಈ ಒಂದು 0s and 1s ಬಿಟ್ರೆ ಮತ್ತೇನಿಲ್ಲ ನೋಡ್ರಿ. ಹಾಗಾಗಿ ಈ ಒಂದು ಅಸೆಂಬ್ಲರ್ ಇಲ್ಲಿ ಬಳಸುತ್ತೆ. ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ವಿಚ್ ಫ್ಯೂಚರ್ ಆಫ್ MS Word allow you to send the same letter to multiple peoples with different names and address ಅಂತಿದೆ, ಓಕೆನಾ? MS Word ನಲ್ಲಿ ಯಾವ ವೈಶಿಷ್ಟ್ಯತೆ ಒಂದೇ ಪತ್ರವನ್ನು ವಿವಿಧ ಹೆಸರು ಮತ್ತು ವಿಳಾಸಗಳೊಂದಿಗೆ ಅನೇಕ ಜನರಿಗೆ ಕಳುಹಿಸಲು ಬಳಸ್ತು ಅಂತೇಳಿ. ಅಂದ್ರೆ ಒಂದೇ ಲೆಟರ್ ಇದ್ದರೆ ಅನೇಕ ಜನರಿಗೆ ಕಳಿಸ್ತೀವಿ. ಮೇಲ್ ಮರ್ಜ್ ಅಂತಿದೆ, ಮ್ಯಾಕ್ರೋ ಅಂತಿದೆ, ಟೆಂಪ್ಲೇಟ್ ಅಂತಿದೆ, ಕ್ರಾಸ್ ರೆಫರೆನ್ಸ್ ಅಂತಿದೆ. ಹಾಗಾದ್ರೆ ಇವಾಗ ಒಂದು ಲೆಟರ್ ಇದೆ, ಓಕೆನಾ? ಒಂದು ಲೆಟರ್ ಇದೆ, ಅದನ್ನ ಸೇಮ್ ಲೆಟರ್ನ ಮಲ್ಟಿಪಲ್ ಜನರಿಗೆ ಕಳಿಸ್ಬೇಕು, ಮತ್ತು ಡಿಫ್ರೆಂಟ್ ನೇಮ್ಸ್ ಮತ್ತು ಡಿಫ್ರೆಂಟ್ ಅಡ್ರೆಸ್ ಇದೆ. ಏನಂತ ಮೇಲ್ ಮರ್ಜ್. ಏನ್ ಹೇಳ್ರಿ, ಮೇಲ್ ಮರ್ಜ್. ಮೇಲ್ ಗೊತ್ತಲ್ರಿ? ಸೊ ಇವಾಗ ಅಲ್ಲಿ ಒಂದು ಲೆಟರ್ ಇದೆ ಅಂತ ತಿಳ್ಕೊರಿ, ಆ ಒಂದು ಲೆಟರ್ನ ಹಲವಾರು ಜನ ಕಳಿಸ್ಬೇಕಾದ್ರೆ ಮೇಲ್ ಮರ್ಜ್ ಮೇಲೆ ಕ್ಲಿಕ್ ಮಾಡಬೇಕು. ಅವ್ರ ನೇಮು ಮತ್ತೆ ಅವ್ರ ಇಮೇಲ್ ID, ಇಲ್ಲಿ ನೇಮು ಮತ್ತೆ ಇಮೇಲ್ ಅಡ್ರೆಸ್ ಎಂಟರ್ ಮಾಡಿದ್ರೆ ಸಾಕು, ಅವ್ರಿಗೆ ಮೇಲ್ ಹೋಗುತ್ತೆ. ಮೇಲ್ ಮರ್ಜ್. ಮತ್ತೆ ಈ ಒಂದು MS ಆಫೀಸ್ ಅಂತ ಬರ್ತಾರೆ. MS ಆಫೀಸಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಬರ್ತಾವೆ. ಇದು MS ಅಲ್ಲಿ ಬರ್ತದೆ. M ಅಂದ್ರೆ ಮೈಕ್ರೋ, ಸಾಫ್ಟ್. ಸೊ ಹಾಗಾದ್ರೆ ಇವಾಗ ಇಲ್ಲಿ ವರ್ಡ್ ಆಗಿರಲಿ, ಪವರ್ ಪಾಯಿಂಟ್ ಆಗಿರಲಿ, ಎಕ್ಸೆಲ್ ಆಗಿರಲಿ, ಸೊ ಇಲ್ಲಿ ಮೇಲ್ ಮಾಡಕ್ಕೆ ಬಳಸೋದು ಪ್ಲಾಟ್ಫಾರ್ಮ್ ಅಂತ ಬಂದಾಗ ಔಟ್ಲುಕ್. ಗೂಗಲ್ದವ್ರದ್ದು Gmail ಇದೆ, ಮೈಕ್ರೋಸಾಫ್ಟ್ ಅಲ್ಲಿ ಔಟ್ಲುಕ್ ಇದೆ. ಇಲ್ಲಿ ಮೇಲ್ ಮರ್ಜ್ ಮಾಡೋ ಟೈಮಲ್ಲಿ
ಅತಿ ಹೆಚ್ಚಾಗಿ ಬರೋದು ಔಟ್ಲುಕ್ ಬರ್ತದೆ, ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು, ಎಕ್ಸಾಮಲ್ಲಿ ಕೇಳಿದ್ರೆ. ಓಕೆನಾ? ಸೊ ಇಲ್ಲಿ ನೋಡ್ರಿ, ವರ್ಡ್ ಅಲ್ಲಿ ಮೇಲ್ ಮರ್ಜ್ ಮಾಡಕ್ ಬರ್ತದೆ. ಸೊ ಹಾಗಾದ್ರೆ ಇವತ್ತಿನ ಕ್ಲಾಸ್ ಇಷ್ಟೇ ಇರಲಿ, ಮತ್ತೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಂತ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಅಂಡ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಅಕಾಡೆಮಿ. ಯಾವ್ದಲ್ರಿ? ವಿದ್ಯಾಕಾಶಿ ಕೆರಿಯರ್ ಅಕಾಡೆಮಿ. ಥ್ಯಾಂಕ್ ಯು ಸೋ ಮಚ್. ಗುಡ್ ಬೈ.